ನಮಸ್ಕಾರ. ನಾನು ದೇವೇಂದ್ರ. ಇವತ್ತು ಜಟಾಯು ವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಇವತ್ತು ನಾನು ಇಂಪಾರ್ಟೆಂಟ್ ಟಾಪಿಕ್ ಮಾತಾಡೋಕ್ಕೆ ಬಂದಿದ್ದೀನಿ. ಟಾಪಿಕ್ ಏನಂದರೆ, ಇವಾಗ ತುಂಬ ಜನ ಈ ನಡುವೆ ಬಿಲ್ಡರ್ಸಲ್ಲಿ ಪರ್ಚೇಸ್ ಮಾಡೋದು ಮಾಡ್ತಾ ಇದ್ದಾರೆ. ಬಿಲ್ಡರ್ಸ್ ಅಂದರೆ ಅಪಾರ್ಟ್ಮೆಂಟ್ಸು ಪರ್ಚೇಸ್ ಮಾಡೋದು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಿಲ್ಡರ್ಸ್ಗೂ ಇವತ್ತು ಡಿಸ್ಕಷನ್ನು ಬಿಲ್ಡರ್ಸು ನೋಡಿದ್ರೆ ಇದು ತುಂಬ ಹೆಲ್ಪ್ ಆಗುತ್ತೆ. ಏಕೆಂದರೆ ನಾನು ಎಲ್ಲ ಬಿಲ್ಡರ್ಗೂ ಸೇರಿ ಜನರಲಾಗಿ ಮಾತಾಡ್ತಾ ಇದ್ದೀನಿ. ನಾನು ಬಿಲ್ಡರ್ಸ್ ಹತ್ರನೂ ಕೆಲಸ ಮಾಡಿದ್ದೀನಿ, ಮಾರ್ಕೆಟಿಂಗ್ ಮಾಡಿದ್ದೀನಿ, ಸೇಲ್ಸ್ ಮಾಡಿದ್ದೀನಿ ಒಂದು ಕಾಲದಲ್ಲಿ. ಅವ್ರು ಹಿಂಗೆ ಕೆಲಸ ಮಾಡ್ತಾರೆ, ಏನು ಬಿಲ್ಡರ್ಸ್ ಗಿಮ್ಮಿಕ್ಕು ಎಲ್ಲ ಗೊತ್ತಿದೆ ನನಗೆ. ಅದೆಲ್ಲ ನಿಮಗೆ ತಿಳಿಸ್ತೀನಿ ಇವತ್ತು. ಬೈಯರ್ಸು, ನೀವು ಒಂದು ಅಪಾರ್ಟ್ಮೆಂಟ್ ತಗೊಳೋವಾಗ ಏನೇನು ನೋಡಬೇಕು, ವಾಸ್ತು ನೋಡಬೇಕಾ, ಬಿಲ್ಡರ್ಸ್ ಹತ್ರ ಹೆಂಗೆ ಡೀಲ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ಇವತ್ತು ಡಿಸ್ಕಷನ್ ನೋಡಿದ್ರೆ ನಿಮಗೆ ಒಂದು ಅವೇರ್ನೆಸ್ ವೀಡಿಯೋ ಥರ ಆಗುತ್ತೆ. ಅವೇರ್ನೆಸ್ ಅಂದರೆ, ಇವತ್ತು ನೀವು ಬಿಲ್ಡರ್ ಹತ್ರ ಬ್ಲೈಂಡಾಗಿ ಹೋಗಬಾರ್ದು. ಸಾವಿರಾರು ಪಾಯಿಂಟ್ಸ್ ಇರುತ್ತೆ. ನೀವೇನೇನು ಪಾಯಿಂಟ್ಸ್ ನೋಡಬೇಕು ಅದೆಲ್ಲ ತಿಳಿಸ್ಕೊಡ್ತೀನಿ ನಾನು ಇವತ್ತು. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿದ್ರೂ ಇದು ನೋಡಿದ್ರೆ ನಿಮಗೆ ನಾಲೆಜ್ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನೀವು ಒಂದು ಬಿಲ್ಡರ್ ಹತ್ರ ಹೋದರೆ ಆ ಬಿಲ್ಡರ್ದು ರಿವ್ಯೂಸು ಗೂಗಲಲ್ಲಿ ನೋಡಬೇಕು. ಫಸ್ಟು ಗೂಗಲ್ ಓಪನ್ ಮಾಡಬೇಕು, ಮೊಬೈಲು, ಆ ಬಿಲ್ಡರ್ ಹೆಸರು ಹೊಡಿಬೇಕು. ಏನಿಲ್ಲ, ಗೂಗಲ್ ಮ್ಯಾಪ್ಸಲ್ಲಿ ಅವನ ಹೆಸರು ಹೊಡೆದ್ರೆ ಅದರಲ್ಲೇ ರಿವ್ಯೂಸ್ ಗೊತ್ತಾಗ್ಬಿಡುತ್ತೆ. ತುಂಬ ಜನ ಉಗ್ದಿರ್ತಾರೆ ಬಿಲ್ಡರ್ ಸರಿ ಇಲ್ಲ ಅಂದರೆ. ಅವನು ಟೈಮ್ಗೆ ಕೊಟ್ಟಿಲ್ಲ ಆಕ್ಯುಪೆನ್ಸಿ, ಅವನು ನಮಗೆ ಟೈಮ್ಗೆ ಕೊಡ್ತೀನಿ, ಒಂದು 2 ವರ್ಷದಲ್ಲಿ ಕೊಡ್ತೀನಿ ಅಂದ್ಬಿಟ್ಟು 5 ವರ್ಷ ಆಯ್ತು ಇನ್ನೂ ಕೊಟ್ಟಿಲ್ಲ, ಅದೆಲ್ಲ ರಿವ್ಯೂಸ್ ಹಾಕಿರ್ತಾರೆ. ಅಲ್ಲಿ ಗೂಗಲ್ ಮ್ಯಾಪ್ಸಲ್ಲಿ ಓಪನ್ ಮಾಡಿ ಆ ಬಿಲ್ಡರ್ದು ನೀವು ಯಾವಾಗ ಹೆಸರು ಹಾಕ್ತಿರೋ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ನು ಬಂಡವಾಳ. ಓಕೆನಾ? ನಾನು ಜನರಲಾಗಿ ಮಾತಾಡ್ತಾ ಇದ್ದೀನಿ. ಇದು ಯಾವ ಬಿಲ್ಡರು ಡೈರೆಕ್ಟಾಗಿ ತೊಗೊಬಾರ್ದು. ಅವ್ರು ಕರೆಕ್ಟ್ ಹಾಕಿದ್ರೆ ಅವ್ರಿಗೇನು ಇಲ್ಲ, ಎಫೆಕ್ಟ್ ಆಗಲ್ಲ. ಅವ್ರು ರಾಂಗ್ ಆಗಿದ್ರೆ ಕರೆಕ್ಟು, ನಾನು ತಪ್ಪು ಮಾಡಿದ್ದೀನಪ್ಪ ಅನ್ಕೊತಾರೆ. ಸೊ ಇಲ್ಲಿ ಜನರಲ್ ಆಗಿ ನಾನು ನಿಮಗೆ ಕೆಲವು ಪಾಯಿಂಟ್ಸು ಇವಾಗ ಇನ್ಫಾರ್ಮ್ ಮಾಡ್ತೀನಿ, ಕೆಲವು ಬರೆದು ತೋರಿಸ್ತೀನಿ ಬೋರ್ಡ್ ಮೇಲೆ. ಅದೇನು, ಯಾವ ಮೂಲೆಯಲ್ಲಿ ಹೆಂಗೆ ಇರುತ್ತೆ ಬಿಲ್ಡರಲ್ಲಿ, ಏನು ತೊಗೊಳ್ಬೇಕಬಾರ್ದು ಅಂದ್ಬಿಟ್ಟು ಹಿಂದೆ ಬೋರ್ಡ್ ಇದೆ, ಬೋರ್ಡಲ್ಲಿ ಬರೆದು ತೋರಿಸ್ತೀನಿ. ಸೊ ಇವತ್ತು ನಾನು ಮಾತಾಡ್ತಾ ಇರೋ ಪಾಯಿಂಟು ಜನರಲ್ ಟಾಪಿಕ್ಕು. ಅಪಾರ್ಟ್ಮೆಂಟಲ್ಲಿ ವಾಸ್ತು ನೋಡಬೇಕಾ ಅಂದ್ಬಿಟ್ಟು. ನೋಡಿ, ಅಪಾರ್ಟ್ಮೆಂಟಲ್ಲಿ ಸಾವಿರಾರು ಮನೆ ಇರುತ್ತೆ. ಓಕೆನಾ? ಒಂದು ಸಾವಿರಾರು ಮನೆಯಲ್ಲಿ ನನ್ನ ಪ್ರಕಾರ 30% ವಾಸ್ತು ಇರುತ್ತೆ, 70% ವಾಸ್ತು ಇರಲ್ಲ. ನೀವು 30% ಇರೋದನ್ನ ನೋಡ್ಕೊಂಡು ತಗೊಬೇಕು. ಅವನು ಇವಾಗ ಬಿಲ್ಡರ್ ಹತ್ರ ಹೋಗ್ತೀರಾ ನೀವು. ಓಕೆನಾ? ಇವಾಗ ಬಿಲ್ಡ್ರು ಫಸ್ಟ್ ಏನು ಮಾಡ್ತಾನೆ, ಹೆಂಗೆ ಇದು ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಮಾತಾಡೋಣ. ಫಸ್ಟು ಬಿಲ್ಡರ್ ಕಾಲ್ ಮಾಡ್ತಾನೆ ನಿಮಗೆ. ಕಾಲ್ ಮಾಡಿಬಿಟ್ಟು, ಹಲೋ ಸರ್, ನೀವು ಅಪಾರ್ಟ್ಮೆಂಟ್ ತಗೊಳೋದು ಇಂಟ್ರೆಸ್ಟ್ ಇದೆಯಾ? 2 BHK 3 BHK ಎಲ್ಲ ನಿಮ್ಮ ಡಾಟಾಬೇಸ್ ನೋಡಿರ್ತಾನೆ. ನೀವು ಬೇರೆ ಬಿಲ್ಡರ್ ಹತ್ರ ಮಾತಾಡ್ತೀರಾ, ಗೂಗಲ್ ಸರ್ಚ್ ಮಾಡಿರ್ತೀರಾ, ಎಲ್ಲ ಟ್ರೈ ಮಾಡ್ತಾ ಇರ್ತೀರಲ್ಲ, ಅದೆಲ್ಲ ಟ್ರಿಕ್ಸ್ ಇದೆ. ನೀವು ಗೂಗಲಲ್ಲಿ ಏನು ಸರ್ಚ್ ಮಾಡ್ತೀರೋ ಅದು ಇಮಿಡಿಯೇಟಾಗಿ ಅವ್ನಿಗೆ ಗೊತ್ತಾಗತ್ತೆ. ಈ ಕಸ್ಟಮರು ಪೊಟೆನ್ಷಿಯಲ್ ಕಸ್ಟಮರು. ಫೋನ್ ಮಾಡಿ, ಅವನು ಏನು ಮಾಡ್ತಾನೆ, ಫೋನ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೇ ಆಯ್ತು ಸರ್, ನಾವು ಕ್ಯಾಬ್ ಕಳಿಸ್ಬಿಡ್ತೀವಿ, ಬಂದುಬಿಡಿ ಈ ಲೊಕೇಶನ್ಗೆ ಅಂತಾನೆ. ಅವ್ನ ರೀಸನ್ ಏನಂದರೆ, ಕ್ಯಾಬ್ ಕಳಿಸೋದು ನಿಮ್ಮನ್ನ ಬ್ರೈನ್ ವಾಶ್ ಮಾಡಿ ನಿಮಗೆ ಇವಾಗ ಕ್ಯಾಬ್ ಕಳಿಸ್ಬಿಟ್ರೆ ಅಲ್ಲಿಗೆ ಹೋಗ್ಬಿಡ್ತೀರಾ. ಅವನ ಉದ್ದೇಶ ಏನಂದರೆ, ಇವಾಗ ಕ್ಯಾಬ್ ಕಳಿಸ್ಬೇಕಾ ಅಂದಿದ್ದಕ್ಕೆ ಅಂದ್ರಿ ನೀವು, ಅವ್ನ ಮಾತು ನೀವು ಕೇಳಿದ್ರಿ. ಅದೇ ಥರ ಅಲ್ಲಿ ಹೋದ್ಮೇಲೆ ಅದೇ ಮೆಂಟಾಲಿಟಿಯಲ್ಲಿ ಡಾಮಿನೇಟ್ ಮಾಡ್ತಾನೆ ನಿಮ್ಮನ್ನ. ಅವ್ನ ಮಾತು ನೀವು ಕೇಳೋ ಥರ ಮಾಡ್ತಾನೆ. ಜನರಲ್ ನಾನು ಎಕ್ಸ್ಪೀರಿಯೆನ್ಸ್ ಆಗಿ ಮಾತಾಡ್ತಾ ಇರೋದು. ಯಾಕಂದರೆ ಹಲ್ವಾರು ಬಿಲ್ಡರ್ ಹತ್ರ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಮಾರ್ಕೆಟಿಂಗ್ ಮಾಡುವಾಗ ಹೋಗಿದ್ದೀನಿ, ನೋಡಿದ್ದೀನಿ, ಹೆಂಗೆ ಡೀಲ್ ಮಾಡ್ತಾರಲ್ಲ ಗೊತ್ತು. ಪಾಪ ನೀವು ಫಸ್ಟ್ ಟೈಮ್ ಹೋಗೋರಿಗೆ ನಿಮ್ಗೆ ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ನನಗೆ ಅದು ಸಾವಿರಾರು ಟೈಮ್ ಎಕ್ಸ್ಪೀರಿಯೆನ್ಸು. ಆ ಎಕ್ಸ್ಪೀರಿಯೆನ್ಸ್ ಈ ಡಿಸ್ಕಷನ್ ವಿಡಿಯೋಯಿಂದ ನಿಮಗೆ ತುಂಬ ಚೆನ್ನಾಗಿ ತಿಳಿಯುತ್ತೆ ಅವ್ನ ಬಿಲ್ಡರ್ ಯಾವ ರೀತಿ ನಿಮ್ಮನ್ನ ಗಿಮಿಕಲ್ಲಿ ಡೀಲ್ ಮಾಡ್ತಾನೆ ಅಂದ್ಬಿಟ್ಟು. ಏನೇನು ಗಿಮಿಕ್ ಇರುತ್ತೆ ಹೇಳ್ತೀನಿ. ಅವನು ಹೋದರೆ ಫಸ್ಟ್ ಅವ್ನು ತೋರಿಸೋದು ಸೌತು ವೆಸ್ಟ್ ಫೇಸಿಂಗ್ ಫ್ಲ್ಯಾಟ್ಸು. ಅದು ವಾಸ್ತುಗಿರಲ್ಲ, ನಾನ್ ವಾಸ್ತು ಫ್ಲ್ಯಾಟ್ಸು. ಅವ್ನು ಗೊತ್ತು ಅದು ಸೇಲ್ ಮಾಡೋದು ಕಷ್ಟ ಅಂದ್ಬಿಟ್ಟು ಅದನ್ನ ಅವನು ತೋರಿಸ್ತಾನೆ. ಅದು ತೋರಿಸಿದ್ಮೇಲೆ ನೀವೇನು ಮಾಡ್ತೀರಾ, ಬೇರೆದು ಕೇಳ್ತೀರಾ. ನಾರ್ತು ಸೌತು ಸ್ವಲ್ಪ ವಾಸ್ತು, ಇದು ನಾರ್ತು ಈಸ್ಟ್ ಇರೋದು ಕೊಡಿ, ಈಶಾನ್ಯ ಮೂಲೆ ಎಂಟ್ರಿ ಇರೋದು ಕೊಡಿ, ನಮಗೆ ವಾಸ್ತು ಇದೇ ಬೇಕು ಅಂದ್ಬಿಟ್ಟು ಕೇಳ್ತೀರಾ. ಅವನು ಇಲ್ಲ ಅಂದ್ಬಿಡ್ತಾನೆ. ಆಮೇಲೆ ನೀವು ಇಲ್ಲ ಅಂದ್ಬಿಟ್ಟು ಬಂದ್ಬಿಡ್ಬೇಕು. ಇಲ್ಲ, ಅವನು ಏನು ಹೇಳ್ತಾನೆ, ಸೌತು ವೆಸ್ಟ್ ಫೇಸಿಂಗ್ ಇದೆ, ಇಷ್ಟು ರೇಟ್ ಅಂತಾನೆ. ಅವ್ನಿಗೇನಂದರೆ, ಫಸ್ಟು ನಾನ್ ವಾಸ್ತು ಫ್ಲ್ಯಾಟು ಸೌತು ವೆಸ್ಟು ತುಂಬ ಜನ ತಗೊಳಲ್ಲ. ಯಾಕಂದರೆ ಅವ್ನು ನಾನ್ ವಾಸ್ತುವೇ ಕಟ್ಟಿರ್ತಾನೆ, ನನಗೆ ಗೊತ್ತು. ಅದಕ್ಕೆ ಅವನು ಅದು ಸೇಲ್ ಮಾಡೋಕ್ಕೆ ನೋಡ್ತಾನೆ, ನಿಮಗೆ ಡುಬಾಕ್ ಮಾಡೋಕ್ಕೆ, ಗಿಮಿಕ್ ಮಾಡೋಕ್ಕೆ ನೋಡ್ತಾನೆ. ನೀವು ಹುಷಾರಾಗಿ ಅಲರ್ಟ್ ಆಗಿದ್ದು
ಸೌತ್ ವೆಸ್ಟ್ ನಾನ್ ವಾಸ್ತು ಫ್ಲಾಟ್ ಅಂತ ಗೊತ್ತಾಗತ್ತಲ್ಲ. ಅಲ್ಲಿ ಏನು ಮಾಡ್ತಾನೆ, ನೈಋತ್ಯ ಮೂಲೆಯಲ್ಲಿ ಎಂಟ್ರಿ ಕೊಟ್ಟಿರ್ತಾನೆ. ಅಲ್ಲಿ ನೈಋತ್ಯ ಮೂಲೆಯಲ್ಲಿ ಎಂಟ್ರಿನ ಕೊಡಬಾರ್ದು. ಎಕ್ಸಾಂಪಲ್ ಬೋರ್ಡ್ ಮೇಲೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಇದೊಂದು ಅಪಾರ್ಟ್ಮೆಂಟ್ ಅಂದರೆ, ಇದು ಈಸ್ಟು, ಇದು ವೆಸ್ಟು, ನಾರ್ತು, ಸೌತು, ಇದು ನಾರ್ತ್ ಈಸ್ಟು ಈಶಾನ್ಯ, ಇದು ಸೌತ್ ಈಸ್ಟು ಅಗ್ನಿಮೂಲೆ, ಇದು ಸೌತ್ ವೆಸ್ಟು ನೈಋತ್ಯ, ಇದು ನಾರ್ತ್ ವೆಸ್ಟು. ಅವನು ಏನು ಮಾಡಿರ್ತಾನೆ, ಇಲ್ಲಿ ನೋಡಿ ಎಂಟ್ರಿಗಳು, ಪಾಸಿಟಿವ್ ಎಂಟ್ರಿಗಳು ಇಲ್ಲೊಂದು, ಎಲ್ಲ ವೀಡಿಯೋಲಿ ತೋರಿಸಿದ್ದು ಇಲ್ಲೊಂದು ದಕ್ಷಿಣ ಆಗ್ನೆಯಲ್ಲಿ ಇಲ್ಲೊಂದು ಎಂಟ್ರಿ ಇರುತ್ತೆ. ಆಮೇಲೆ ಪಶ್ಚಿಮ ವಾಯುದಲ್ಲಿ ಇಲ್ಲೊಂದು ಎಂಟ್ರಿ ಇರುತ್ತೆ. ಈ ಕಡೆ ಉತ್ತರದಲ್ಲಿ ಇಲ್ಲಿ ಕೊಡಬಾರ್ದು ಎಂಟ್ರಿ, ಓಕೆನಾ. ನೈಋತ್ಯದಲ್ಲಿ ಒಂದು ಡೋರ್ ಇರಬಾರ್ದು, ಇಲ್ಲಿ ಇರಲೇಬಾರ್ದು. ಅವನೇನು ಮಾಡ್ತಾನೆ, ಡೋರ್ ಇಕ್ಕಿರ್ತಾನೆ. ಅವನು ಸೌತ್ ವೆಸ್ಟ್ ಈ ತರ ಡೋರ್ ಮಾಡಿ ಕಟ್ಟಿರ್ತಾನೆ. ಅವನಿಗೆ ಅಲ್ಲಿ ಕಟ್ಟೋದ್ರಿಂದ ಅವ್ನ ಕಾಸ್ಟಿಂಗ್ ಕಟ್ ಆಗತ್ತೆ, ಅವನಿಗೆ ಸ್ವಲ್ಪ ಈಸಿಯಾಗಿ ವರ್ಕೌಟ್ ಆಗತ್ತೆ. ಅವಾಗ ಏನು ಮಾಡಿರ್ತಾನೆ, ನೈಋತ್ಯ ಮೂಲೆಯಲ್ಲಿ ಎಂಟ್ರಿ ಕೊಟ್ಬಿಟ್ಟಿರ್ತಾನೆ, ಸೌತ್ ವೆಸ್ಟು. ಅವಾಗ ಏನಂತಾನೆ ಅವನು, ಸೌತ್ ಫೇಸಿಂಗು, ಆಮೇಲೆ ವೆಸ್ಟ್ ಫೇಸಿಂಗು. ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಸೌತ್ ಫೇಸಿಂಗು, ವೆಸ್ಟ್ ಫೇಸಿಂಗು ಫಸ್ಟ್ ನಿಮ್ಗೆ ತೋರಿಸ್ತಾನೆ. ಆ ತೋರಿಸೋದಲ್ಲಿ ನೀವು ಇಲ್ಲಿ ಎಂಟ್ರಿನೇ ಇರಬಾರ್ದು. ವಾಸ್ತು ಪ್ರಕಾರ ನೈಋತ್ಯ ಮೂಲೆಯಲ್ಲಿ ಎಂಟ್ರಿನೇ ಇರಬಾರ್ದು. ಎಂಟ್ರಿ ಇದ್ರೆ ಮನೆ ಪವರ್ ಎಲ್ಲ ಹೊಟ್ಟೋಗ್ಬಿಡತ್ತೆ. ಅವಾಗ ನಿಮ್ಗೇನು ಸಿಕ್ಕಲ್ಲ ಮನೆಯಲ್ಲಿ ಪವರು. ಗಂಡು ಮಕ್ಳಿದ್ರೆ ಕೆಲ್ಸಕ್ಕೆ ಹೋಗಲ್ಲ, ಮನೆಯಲ್ಲೇ ಇರ್ತಾರೆ. ಗಂಡ ಇದ್ರೇನೋ ಬಿಸ್ನೆಸ್ ಮಾಡಿದೆ ಲಾಸು, ಅವರು ಕೆಲಸ ಹೋದ್ರೆ ಇಂಟ್ರೆಸ್ಟ್ ಇರಲ್ಲ, ಎಲ್ಲ ಪವರ್ ಹೊಟ್ಟೋಗತ್ತೆ, ಆರೋಗ್ಯನೂ ಹೊಟ್ಟೋಗತ್ತೆ. ಇಲ್ಲಿ ಎಂಟ್ರಿ ಕೊಟ್ಟಿರ್ತಾನೆ, ಅದು ಮಾರಕ್ಕೆ ನೋಡ್ತಾನೆ. ನೀವು ಬೇಡ ಅನ್ಬಿಡ್ಬೇಕು. ಬೇಡ ಅನ್ಬಿಟ್ಟು ಬಿಲ್ಡರ್ಸು 1000 ಬಿಲ್ಡರ್ಸ್ ಇದ್ದಾರೆ ಮಾರ್ಕೆಟಲ್ಲಿ, 1000 ಅಲ್ಲ, ಲಕ್ಷ ಇದ್ದಾರೆ ಇವಾಗ ಬೆಂಗಳೂರಲ್ಲಿ. ಬೇಡ ಅನ್ಬಿಟ್ಟು ಬಂದ್ಬಿಡ್ಬೇಕು. ನೋಡಿ ಸೂಪರ್ ಎಂಟ್ರಿಗಳು ಈ ನಾರ್ತ್ ಈಸ್ಟಲ್ಲಿ ಡೋರ್ ಇರಬೇಕು. ನೋಡಿ ಡೋರು ಈ ಕಡೆ ಇರಬೇಕು. ಇದು ನಾರ್ತ್ ಎಂಟ್ರಿ, ಇದು ಡೋರು ಈಸ್ಟು, ಇದು ಓಕೆ, ಇದೆರಡು ಓಕೆ. ಆಮೇಲೆ ದಕ್ಷಿಣ ಆಗ್ನೇಯ, ಇಲ್ಲಿ ಈಸ್ಟಲ್ಲಿ ಬೇರೆ ಕಡೆ ಎಲ್ಲಿ ಇರಬಾರ್ದು, ಬರೀ ಈಶಾನ್ಯಲ್ಲಿ ಇರಬೇಕು. ಇದು ಈಸ್ಟ್ ಅಂದ್ಬಿಟ್ಟು ಫುಲ್ಲು ತೊಗೊಬಾರ್ದು. ಈಶಾನ್ಯ ಈಸ್ಟಲ್ಲಿ ಮಾತ್ರ ಇರಬೇಕು, ನೆನ್ಪಿಟ್ಕೊಳ್ಳಿ. ಈಶಾನ್ಯ ಈಸ್ಟ್ ಮಾತ್ರ. ಇದು ದಕ್ಷಿಣದಲ್ಲಿ ಆಗ್ನೇಯ ದಕ್ಷಿಣ ಆಗ್ನೇಯಲ್ಲಿ ಒಳ್ಳೆ ಎಂಟ್ರಿ. ಇದು ಆಗ್ನೇಯ ಪೂರ್ವ, ಇದು ಈ ಡೋರು ಇಲ್ಲಿದ್ರೆ ರಾಂಗು. ಇದು ಈಸ್ಟ್ ಅಂದ್ಬಿಟ್ಟು ಮಾರ್ಬಿಡ್ತಾರೆ. ಇದು ಯಾವುದೇ ಕಾರಣಕ್ಕೆ ತಗೊಬಾರ್ದು. ನೋಡಿ ಈಸ್ಟಲ್ಲಿ 3 ಇರುತ್ತೆ, ಒಂದು ಈಶಾನ್ಯ ಈಸ್ಟು, ಒಂದು ಮಿಡ್ಲ್ ಈಸ್ಟು, ಒಂದು ಆಗ್ನೇಯ ಈಸ್ಟು. ಜನ ಏನು ಅನ್ಕೊಂತಾರೆ, ಇದು 3 ಈಸ್ಟು ಅನ್ಕೊಂಡು ತಗೊಂಡ್ಬಿಡ್ತಾರೆ. 3 ಈಸ್ಟು ಅನ್ಕೊಂಡು ತಗೊಂಡ್ಬಿಡ್ತಾರೆ. 3 ಈಸ್ಟ್ ಅಲ್ಲ, ಇದೇ ಪಕ್ಕ ಈಸ್ಟು. ಈಶಾನ್ಯ ಈಸ್ಟೇ ಪಕ್ಕ ಈಸ್ಟು. ಇಲ್ಲಿರೋದನ್ನ ತಗೊಬೇಕು ನೀವು. ಡೋರು ಪೂರ್ವ ಈಸ್ಟು, ಓಕೆನಾ. ಈಶಾನ್ಯ ಪೂರ್ವ ಈಸ್ಟು ಚೆನ್ನಾಗಿದೆ. ಮಧ್ಯ ಇರೋ ಈಸ್ಟು ತಗೊಬಾರ್ದು. ಇಲ್ಲಿ ಬರೋ ಈಸ್ಟು ಆಗ್ನೇಯ ಈಸ್ಟು, ಅರ್ಥ ಮಾಡ್ಕೊಳ್ಳಿ. 3 ಈಸ್ಟ್ ಬರುತ್ತೆ, ಒಂದು ಈಶಾನ್ಯ ಈಸ್ಟು, ಒಂದು ಮಧ್ಯ ಈಸ್ಟು, ಆಗ್ನೇಯ ಈಸ್ಟು ಅಂದ್ಬಿಟ್ಟು ಮಾರ್ಬಿಡ್ತಾರೆ. ಆಗ್ನೇಯ ಈಸ್ಟಲ್ಲಿರೋ ಮನೆನ ಈಸ್ಟ್ ಅಂದ್ಬಿಟ್ಟು ಮಾರ್ಬಿಡ್ತಾರೆ. ನೀವು ಕಾಂಪಸ್ ನೋಡೋದ ತಗೊಂಡ್ಬಿಟ್ರೆ ಅವನು ಹೇಳಿದ ಗಿಮಿಕ್ಗೆ ನೀವು ಸರೆಂಡರ್ ಆಗ್ಬಿಡ್ತೀರಾ. ಅದು ಆ ಮನೆಯಲ್ಲಿ ಇದ್ಬಿಟ್ರೆ, ಈ ಮನೆಯನ್ನ ಆಗ್ನೇಯ ಈಸ್ಟಲ್ಲಿ ತಗೊಂಡ್ಬಿಟ್ರೆ ಫುಲ್ ಟೆನ್ಷನ್. ಅಗ್ನಿ ಮೂಲೆ, ಅದು ಅಗ್ನಿ ಮೂಲೆಯಲ್ಲಿ ಎಂಟ್ರಿ ಕೊಟ್ಟೆ ಮನೆಯೆಲ್ಲ ಫುಲ್ ಟೆನ್ಷನು. ನೀವು ಟೆನ್ಷನು, ನಿಮ್ಮ ಯಜಮಾನ್ರು ಟೆನ್ಷನ್, ಎಲ್ಲರೂ ಟೆನ್ಷನು, ಮಕ್ಕಳು ಟೆನ್ಷನು. ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಕಳು ಕೆಂಪು ಕಣ್ಣಾಗ್ಬಿಟ್ಟಿರ್ತಾರೆ, ಎಲ್ಲ ಟೆನ್ಷನ್, ಓಕೆನಾ. ಆ ಥರ ಈ ದಕ್ಷಿಣ ಆಗ್ನೇಯ ಸೌತ್ ಫೇಸಿಂಗ್ ಇದ್ರೆ ದಕ್ಷಿಣ ಆಗ್ನೇಯಲ್ಲಿ ಮಾತ್ರ ಎಂಟ್ರಿ ಇದೆ ತಗೊಬೇಕು. ವೆಸ್ಟಲ್ಲಿ ಪಶ್ಚಿಮ ವಾಯುದಲ್ಲಿ ಮಾತ್ರ ಎಂಟ್ರಿ ಇದೆ ತಗೊಬೇಕು. ಉತ್ತರ ಈಶಾನ್ಯ ಮಾತ್ರ ಒಳ್ಳೇದು, ಮಧ್ಯ ಉತ್ತರನೂ ಸರಿ ಇಲ್ಲ, ಉತ್ತರ ವಾಯು ಇರುತ್ತೆ. ನೋಡಿ 3 ಇರುತ್ತೆ ಉತ್ತರ, ಇಲ್ಲೊಂದು, ಇದು ಒಂದಿರೋದು ನೋಡಿ, ಇದು ಒಂದು. ಈಶಾನ್ಯ ಉತ್ತರ ಸೂಪರ್, ಮಧ್ಯ ಉತ್ತರ ನಂಬರ್ 2 ರಾಂಗ್, ನಂಬರ್ 3 ಇದು ವಾಯು ಉತ್ತರ, ಇದು ಉತ್ತರ ವಾಯು. ಅಲ್ಲಿ ತಗೊಳ್ಳೇಬಾರ್ದು. ಅಲ್ಲಿ ತಗೊಂಡ್ಬಿಟ್ರೆ ಮನೆಯಲ್ಲಿ ತುಂಬ ಕಷ್ಟಗಳು ಬರುತ್ತೆ. ಹೆಣ್ಮಕ್ಳಿದ್ರೆ ಮನೇಲಿ ಇನ್ಫಾರ್ಮ್ ಮಾಡೋದೇ ಮದುವೆ ಆಗ್ಬಿಡೋದು, ಅಪ್ಪ ಅಮ್ಮ ಮಾತು ಕೇಳಲ್ಲ, ಲವ್ ಮ್ಯಾರೇಜು ಇದೆಲ್ಲ ಬರುತ್ತೆ. ಉತ್ತರ ಸರ್ ನಮ್ದು, ಉತ್ತರ ಅನ್ಕೊಂಡು ತಗೊಂಡ್ಬಿಡ್ತಾರೆ ಅಪಾರ್ಟ್ಮೆಂಟಲ್ಲಿ. ಅವ್ನು ಬಿಲ್ಡರ್ ಉತ್ತರ ಅಂದ್ಬಿಟ್ಟು ಮಾರ್ಬಿಡ್ತಾನೆ. ನೀವು ಪಾಪ ಕಾಂಪಸ್ ನೋಡಿಲ್ಲ, ಏನು ನೋಡಿರಲ್ಲ, ನೀವು ವಾಸ್ತುಗೆ ಅವ್ರಿಗೆ ತೋರಿಸು ಇರಲ್ಲ.
ಒಂದು ಲೇಔಟ್ ಪ್ಲ್ಯಾನು. ಅದಕ್ಕೆ ವಾಸ್ತು ಅವ್ರಿಗೆ ಒಂದು ಲೇಔಟ್ ಪ್ಲ್ಯಾನ್ ತೋರಿಸ್ಬೇಕು ತಗೊಳಕ್ಕೆ ಮುಂಚೆ. ಅದು ನೀವು ತೋರಿಸ್ತಿರಲ್ಲ, ಬ್ಲೈಂಡಾಗಿ ಡಿಸಿಷನ್ ಮಾಡಿಬಿಡ್ತೀರಾ. ಆವಾಗ ಏನಾಗುತ್ತೆ, ಇದು ಉತ್ತರ ವಾಯುವ್ಯ ಇರುತ್ತೆ, ಉತ್ತರ ಕಡೆನೇ. ಇದು ಉತ್ತರ ಈಶಾನ್ಯ ಸೂಪರು, ಮಧ್ಯ ಉತ್ತರ ವಾಯುವ್ಯ ಫ್ಲ್ಯಾಟು ಚೆನ್ನಾಗೇ ಇರಲ್ಲ. ತಗೊಂಡ್ಬಿಟ್ರೆ ಹೆಣ್ಮಕ್ಳು ಹಾಳಾಗ್ಬಿಡ್ತಾರೆ. ಹೆಣ್ಮಕ್ಳು ಹಾಳಾಗ್ಬಿಟ್ಟು ನಿಮ್ಗೆ ಫುಲ್ಲು ಟೆನ್ಷನ್ ಬಂದ್ಬಿಡುತ್ತೆ. ಜನಗಳು ಅರ್ಥ ಮಾಡ್ಕೊಬೇಕು. ಬಿಲ್ಡ್ರು ಇದೆಲ್ಲ ಗಿಮಿಕ್ ಮಾಡ್ತಾನೆ ಮಾರ್ಕೆಟಲ್ಲಿ ಚೀಟ್ ಮಾಡೋಕ್ಕೆ. ನೀವು ಆಮರ್ಸಕ್ಕೆ ಸಿಕ್ಕಿದ್ರೆ ಆಮರ್ಸ್ಬಿಡ್ತಾನೆ. ನೀವು ಅಲರ್ಟ್ ಆಗಿರಬೇಕು. ನೀವು ಹೆಂಗೆ ಅಲರ್ಟ್ ಆಗಿರ್ಬೇಕಂದ್ರೆ, ನೀವು ವಾಸ್ತು ಅವ್ರಿಗೆ ಪ್ಲ್ಯಾನ್ ತೋರಿಸಿ ವಾಸ್ತು ಅವ್ರಿಗೆ ಆ ಪ್ಲ್ಯಾನ್ನ ನೀವು ಅಪ್ರೂವಲ್ ತೊಗೊಂಡು ವಾಸ್ತು ಇದೆಯಾ ಇಲ್ವಾ ಅಂದ್ಬಿಟ್ಟು ಆಮೇಲೆ ಅವನ ಹತ್ರ ಮಾತಾಡಬೇಕು. ಓಕೆನಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ಓಕೆ? ಆಮೇಲೆ ನೀವು ಏನೇನು ತಪ್ಪು ಮಾಡ್ತೀರಾ ಆಮೇಲೆ ಒಂದೊಂದಾಗಿ ಮಾತಾಡ್ಕೊಂಡು ಬರ್ತೀನಿ. ಇವೆಲ್ಲ ನಾವು ಕಣ್ಣಾರೆ ನೋಡಿರೋದು. ಇದೆಲ್ಲ ರಿಯಲ್ ಎಕ್ಸಾಂಪಲ್ಸು. ಇದು ಸುಮ್ಮನೆ ನಾವು ಮಾತಾಡ್ತಾ ಇಲ್ಲ. ಓಕೆನಾ? ಅರ್ಥ ಮಾಡ್ಕೊಬೇಕು ನೀವು. ಓಕೆ? ಆಮೇಲೆ ಇದು ಇಷ್ಟೈತಾ ಈ ಡೈರೆಕ್ಷನಲ್ಲಿ ಇರೋದು, ಉಚ್ಚ ಸ್ಥಾನದಲ್ಲಿರೋದು, ಅವನು ಫ್ಲ್ಯಾಟು ಕೊಡಲ್ಲ. ಈ ಥರ ನೈಋತ್ಯ ಮೂಲೆ ಸೌತ್ ವೆಸ್ಟ್ ಇರೋದು ಫ್ಲ್ಯಾಟ್ನ ಏನು ಮಾಡ್ತಾನೆ, ಸರ್ ನಮ್ಮ ಹತ್ರ ಇದೆ ಸೌತ್ ವೆಸ್ಟು ಅಂದ್ಬಿಟ್ಟು ಮಾರ್ತಾನೆ. ಓಕೆನಾ? ಅದು ಮಾರಕ್ಕೆ ಹೋದ್ರೆ ನೀವು ಅದು ತಪ್ಪಾಗತ್ತೆ. ಅದು ತಪ್ಪಾಗತ್ತೆ. ಅದು ಇದಿರಲ್ಲ, ಯಾವುದು ಪಕ್ಕವಾಸ್ತುಗಿರಲ್ಲ, ಅದು ನಾನ್ ವಾಸ್ತು ಫ್ಲ್ಯಾಟ್. ಅದನ್ನ ಏನು ಮಾಡ್ತಾನೆ, ನಿಮಗೆ ಮಾರಕ್ಕೆ ಟ್ರೈ ಮಾಡ್ತಾನೆ. ನೀವು ಹುಷಾರಿಲ್ಲ ಅಂದ್ರೆ ತಗೊಂಡ್ಬಿಟ್ಟು ಆಮೇಲೆ ವಾಸ್ತು ಅವ್ರು ಹೇಳ್ತಾರೆ ನಾನ್ ವಾಸ್ತು ಫ್ಲ್ಯಾಟು ನೈಋತ್ಯ ಮೂಲೆಯಲ್ಲಿ ಓಪನಿಂಗ್ ಇದೆ, ಇದು ನೈಋತ್ಯ ಮೂಲೆ, ಇದು ಪವರ್ಫುಲ್ ಕಾರ್ನರ್ ಮನೆ. ಪವರ್ಫುಲ್ ಕಾರ್ನರು ನೈಋತ್ಯ ಮೂಲೆ, ಸೌತ್ ವೆಸ್ಟ್ ಕಾರ್ನರ್. ಅದು ಡೋರ್ ಇರುತ್ತೆ ಓಪನಿಂಗು. ಅಲ್ಲೇನೋ ಡೋರ್ ಇದ್ದು ಓಪನಿಂಗ್ ಅವ್ನು ಮಾರ್ಬಿಟ್ಟು ನೀವು ತಗೊಂಡ್ಬಿಟ್ರೆ ನಿಮ್ಮ ಮನೆ ಪವರ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಗಂಡ್ಮಕ್ಳು ಕೆಲಸ ಸಿಕ್ಕಲ್ಲ, ಯಜಮಾನ್ರಿದ್ದಾರೆ ಅವರು ಕೆಲ್ಸಕ್ಕೆ ಹೋಗಲ್ಲ, ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ಬಾಸು ಅವ್ರ ಮಾತು ಕೇಳಲ್ಲ, ಬಾಸಿಂದ ಇಂಕ್ರಿಮೆಂಟ್ ಆಗಲ್ಲ, ಪ್ರಮೋಷನ್ ಆಗಲ್ಲ, ಎಲ್ಲ ಹೋಗ್ಬಿಡತ್ತೆ. ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಓಪನ್ ಇದ್ರೆ ಅದು ಬಿಲ್ಡರ್ ಮಾರಕ್ಕೆ ನೋಡ್ತಾನೆ. ಆಮೇಲೆ ಏನು ಮಾಡ್ತಾನೆ ಅವನು, ಬೇರೆ ಫ್ಲ್ಯಾಟು ಇಲ್ಲ ಅಂತಾನಲ್ಲ, ಬಂದ್ಬಿಟ್ರೆ ನೀವು ಬುದ್ಧಿವಂತರು. ಸುಮ್ಮನೆ ಬುಕ್ ಮಾಡಿಬಿಟ್ರೆ 1 ಲಕ್ಷ, ಅವನ ಹತ್ರ 1 ಲಕ್ಷ ಹೋದ್ಮೇಲೆ ಮುಗೀತ್ ಕತೆ. ಬುಕ್ಕಿಂಗ್ ಅಮೌಂಟು ರೀಫಂಡ್ ಎಲ್ಲ ಮಾಡಲ್ಲ ಅವನು ಆಮೇಲೆ ಹೇಳ್ತಾನೆ, ನೀವು ಬುಕ್ಕಿಂಗ್ ಮಾಡಿದ್ರಿ, ನಿಮ್ದು ಲೇಟ್ ಆಗೋಯ್ತು, ನಾನು ಬೇರೆಯವ್ರು ಸೇಲ್ ಮಾಡಿಲ್ಲ, ಆ ಥರ ಎಲ್ಲ ಮಾಡ್ತಾನೆ ಅವನು. ಆ ಥರ ಎಲ್ಲ ಮಾಡಿಬಿಟ್ರೆ ನಿಮ್ಗೆ ಬಿಲ್ಡರ್ಸ್ ಏನು ಮಾಡ್ತಾರೆ ಅಂದರೆ, ಈ ಥರ ಚೀಟಿಂಗ್ ಮಾಡ್ತಾರೆ. ನೀವು ಚೀಟಿಂಗ್ ಮಾಡೋಕ್ಕೆ ಸಿಕ್ಕಿದ್ರೆ ಚೀಟಿಂಗ್ ಮಾಡ್ತಾರೆ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ತೊಗೊಂಡು ಆ 1 ಲಕ್ಷ ರೂಪಾಯಿ ರೊಟೇಷನ್ ಮಾಡ್ತಾ ಇರ್ತಾರೆ. ದಯವಿಟ್ಟು ವಾಸ್ತು ಅವರು ಕನ್ಸಲ್ಟ್ ಮಾಡಿ ನಮ್ಮಂಥವ್ರನ್ನ, ಒಂದು 100 ಫ್ಲ್ಯಾಟ್ ಇರಲಿ, 100 ಲೇಔಟ್ ಪ್ಲ್ಯಾನ್ ಅವನ ಹತ್ರ ಇರುತ್ತೆ. ಆ ಲೇಔಟ್ ಪ್ಲ್ಯಾನ್ನ ನಾವು ಹಿಂಗೆ ನೋಡಿದ್ರೇ ಲೇಔಟ್ ಪ್ಲ್ಯಾನು ಕರೆಕ್ಟಾಗಿ ಹೇಳ್ಬಿಡ್ತೀವಿ. ಈಗ ನೋಡಿದ್ರೆ ಕರೆಕ್ಟಾಗಿದೆಯಾ ಇಲ್ವಾ ಇದು ಅಂದ್ಬಿಟ್ಟು, ಯಾವುದು ಅಪಾರ್ಟ್ಮೆಂಟು, ಇದು ಫ್ಲ್ಯಾಟು, ಯಾವುದು ಇದರಲ್ಲಿ 100 ಫ್ಲ್ಯಾಟಲ್ಲಿ ಯಾವುದು ವಾಸ್ತು ಇದೆ, ಯಾವುದು ಒಳ್ಳೆ ಫ್ಲ್ಯಾಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಹೋಗ್ಬಿಟ್ಟು ಇದೇ ಫ್ಲ್ಯಾಟ್ ಕೊಡಿ ಅಂದ್ಬಿಟ್ಟು ನೀವು ಮಾತಾಡಬೇಕು. ಅದು ಬಿಟ್ಬಿಟ್ಟು ಅವನು ಕ್ಯಾಬ್ ಕಳಿಸ್ಬಿಟ್ಟು ನಿಮ್ಮನ್ನ ಬ್ರೈನ್ ವಾಶ್ ಮಾಡಿಬಿಟ್ಟು ಈ ಫ್ಲ್ಯಾಟ್ ಚೆನ್ನಾಗಿದೆ ಅಂದ್ಬಿಟ್ಟು ತೋರಿಸ್ಬಿಟ್ರೆ ಆ ಫ್ಲ್ಯಾಟ್ ತೊಗೊಬಾರ್ದು. ನೀವು ವಾಸ್ತವ್ರನ್ನ ಕನ್ಸಲ್ಟ್ ಮಾಡಿ ಆ ಲೇಔಟ್ ಪ್ಲ್ಯಾನು ಫಸ್ಟ್ ಇವಾಗ ಹೋಗ್ತೀರಾ, ಡಿಸ್ಕಷನ್ ಮಾಡ್ತೀರಾ. ಅವ್ನು ಕ್ಯಾಬ್ ಕೊಡ್ತಾನೆ, ಟೀ ಕಾಫಿ ಕೊಡ್ತಾನೆ, ಕುಡಿದ್ಬಿಟ್ಟು ಆ ಲೇಔಟ್ ಪ್ಲ್ಯಾನ್ ತೊಗೊಂಡು ಬಂದ್ಬಿಡ್ಬೇಕು. ನೀವು ಬಂದುಬಿಟ್ಟು ನಮ್ಮ ಹತ್ರ ವಾಸ್ತು ಕನ್ಸಲ್ಟನ್ನ ಫೋನ್ ಮಾಡಿ ತೋರಿಸ್ಬೇಕು ಆ ಫ್ಲ್ಯಾಟ್ಗಳು, ಇದು ಲೇಔಟ್ ಪ್ಲ್ಯಾನ್ನ. ಹಿಂಗೆ ನಾವು ಲೇಔಟ್ ಪ್ಲ್ಯಾನ್ ಹಿಂಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ವಾಸ್ತು ಇದೆಯಾ ಇಲ್ವಾ ಅಂದ್ಬಿಟ್ಟು. ಯಾವ ಫ್ಲ್ಯಾಟ್ ವಾಸ್ತು ಇದೆ ಅಂದ್ಬಿಟ್ಟು ನಾವು ಇನ್ಫಾರ್ಮ್ ಮಾಡ್ತೀವಿ. ಆದಮೇಲೆ ನೀವು ಡಿಸೈಡ್ ಮಾಡಬೇಕು. ಆಮೇಲೆ ತಿರ್ಗಾ ಅವನ ಹತ್ರ ಸೆಕೆಂಡ್ ವಿಸಿಟ್ ಹೋಗ್ಬಿಟ್ಮೇಲೆ ಈ ಫ್ಲ್ಯಾಟ್ ಇದೆಯಾ ಅಂತ ಕೇಳಬೇಕು. ಇದೆ ಅಂದರೆ ತೊಗೊಳ್ಬೇಕು, ಇಲ್ಲ ಅಂದರೆ ಬಂದ್ಬಿಡ್ಬೇಕು. ಆವಾಗ ನೀವು ಹುಷಾರಾಗ್ತೀರಾ. ಅವನಿಲ್ವಾ, ಸಾವಿರಾರಲ್ಲ ಲಕ್ಷ ಬಿಲ್ಡ್ರ್ ಇದ್ದಾರೆ ನಿಮ್ಮ ಸರೌಂಡಿಂಗಲ್ಲಿ, ಸಾವಿರಾರು ಬಿಲ್ಡ್ರ್ ಇರ್ತಾರೆ. ಬೆಂಗಳೂರು ಲಕ್ಷಾಂತರ ಬಿಲ್ಡ್ರ್ ಇದ್ದಾರೆ. ಅವನಿಲ್ಲ ಅಂದರೆ ನೀವು ಬಂದ್ಬಿಡ್ಬೇಕು. ಅವಾಗ ನೀವು ಬಂದ್ವಂತರು. ಓಕೆನಾ? ಹಿಂಗೆ ಫೈನಲೈಸ್ ಮಾಡಬೇಕು. ಈ ಪಾಯಿಂಟ್ಸ್ ಎಲ್ಲ ಕೇಳೋರಿಗೆ ಇವತ್ತು ತುಂಬ ಯೂಸ್ಫುಲ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನೆಂದರೆ, ಅವನು ಇನ್ನೊಂದು ಗಿಮಿಕ್ ಮಾಡ್ತಾನೆ. ನಿಮ್ಮ ಹತ್ರ ಇವಾಗ ಎಕ್ಸಾಂಪಲು ಆಯಿತು, ಈ ಒಳ್ಳೆ ವಾಸ್ತು ಫ್ಲ್ಯಾಟೇ ಕೊಟ್ಟ, ನೀವು ನಮ್ಮ ಹತ್ರ ಕನ್ಸಲ್ಟ್ ಮಾಡ್ಕೊಂಡ್ರಿ, ನಾರ್ತು ಈಶಾನ್ಯದಲ್ಲಿರೋ ಎಂಟ್ರಿ ಇರೋದೇ ವಾಸ್ತು ಫ್ಲ್ಯಾಟು ನೋಡಿದ್ರಿ, ನಾವು ಕಲಿಸಿದ್ವಿ. ಅವನೇನು ಮಾಡ್ತಾನೆ, ನಿಮ್ಮ ಹತ್ರ 1,000 ರೂಪಾಯಿ ಅಡ್ವಾನ್ಸ್ 1 ಲಕ್ಷ ಅಡ್ವಾನ್ಸ್ ತೊಗೊತಾನೆ. ಆಮೇಲೆ ಇನ್ನೂ ಬಂದರೆ 2-3 ಜನ ಬಂದ್ರೆ ಅವನ ಹತ್ರನೂ ಒಂದು 5 ಜನ ಹತ್ರ ಅಡ್ವಾನ್ಸ್ ತೊಗೊತಾನೆ. ಒಂದು ಫ್ಲ್ಯಾಟ್ಗೆ 5 ಫೈಲ್ ಓಪನ್ ಮಾಡಿರ್ತಾನೆ. ನಿಮ್ಗೆ ಗೊತ್ತಿರಲ್ಲ ಪಾಪ. ನೀವೇನು ಅನ್ಕೊಂತೀರಾ, ಆ ಫ್ಲ್ಯಾಟು ನಾನೇ ಬುಕ್ ಮಾಡಿರೋ, ನಮ್ಗೆ ಗೊತ್ತು. ಬಿಲ್ಡರ್ಸ್ ಎಲ್ಲ ಒಂದು ಡ್ರಾಯರ್ ಓಪನ್ ಮಾಡ್ತಾನಲ್ಲ, ಜೋಡಿಸಿರ್ತಾನೆ ಫ್ಲ್ಯಾಟದು. ಒಂದೇ ಫ್ಲ್ಯಾಟದು 5 ನಂಬರ್ ಇರುತ್ತೆ. ಏನಪ್ಪ ಇದು 5 ನಂಬರ್ ಇದೆ, 5 ಫೈಲ್ ಸಿಗಿದೆ ಅಂದರೆ, ಇರೋದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ರೀ ಅಂತಾನೆ. ಯಾರು? ಮ್ಯಾನೇಜರ್ಗಳು. ಆವಾಗ ನಾನು ಕೆಲಸ ಮಾಡ್ತಾ ಇರೋವಾಗ ನನಗೆ ಅದೆಲ್ಲ ಆವಾಗ ಅರ್ಥ ಆಗಿಲ್ಲ.
ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಅರ್ಥ ಆಯಿತು. ಹೆಂಗೆ ಅವ್ನು 1 ಲಕ್ಷ ಕೊಟ್ಟಿರೋನು ಕೊಟ್ಬಿಟ್ಟು 1 ವರ್ಷ 2 ವರ್ಷ ಆದ್ರೂ ಅವ್ನು ಲೋನ್ ಆಗಿರಲ್ಲ, ಅವ್ನು ಬರಲ್ಲ. ಆ ದುಡ್ಡು ಅವನ ಹತ್ರ ರೊಟೇಷನ್ ಆಗ್ತಾ ಇರ್ತದೆ. ಅವನಿಗೆ ಬ್ಯಾಂಕಲ್ಲಿ ಹಾಕಿರೋ ದುಡ್ಡಿಗೆ ಬಡ್ಡಿ ಬರ್ತಾ ಇರುತ್ತೆ. ನಿಮ್ದು ಹೋಯ್ತು, ಆ 1 ಲಕ್ಷ ಅವ್ನಿಗೆ ಕೊಟ್ಟಂಗೆನೆ ಅವನು ರಿಟರ್ನ್. ಆಮೇಲೆ ಏನು ಮಾಡ್ತಾನೆ, ನೀವೇನೆಲ್ಲ ಲೇಟಾಗಿ ಹೋದ್ರೆ ಅದು ಬೇರೆ ಫ್ಲಾಟ್ ಅವನಿಗೆ ಮಾರ್ಬಿಟ್ಟಿರ್ತಾನೆ. ಎಲ್ರಿ ಅದು ಫ್ಲಾಟು ಅಂದರೆ, ಬೇರೆಯವ್ನು ಫುಲ್ ಪೇಮೆಂಟ್ ಕೊಟ್ಟ ಮಾರ್ಬಿಟ್ವಿ ಅಂತಾನೆ. ನಿಮ್ದು ಬರೀ ಏನೋ ಬುಕ್ಕಿಂಗ್ ಫಾರ್ಮಲ್ಲಿ ಸೈನ್ ಮಾಡಿ ಕೊಟ್ಟಿರ್ತೀರಾ, ಅದ್ರಲ್ಲಿ ಕಂಡೀಷನ್ಸ್ ಹಾಕಿರ್ತಾನೆ. ಎಷ್ಟು ಕಂಡೀಷನ್ಸು? ಒಂದು 15 ಕಂಡೀಷನ್ ಹಾಕಿರ್ತಾನೆ. 6 ತಿಂಗಳು ಟೈಮು, 6 ತಿಂಗಳು ನೀವು ಬೆಲೆ ಬಂದಿಲ್ಲ ಅಂದರೆ ರೀಫಂಡ್ ಇಲ್ಲ, ಏನೋ ಹಾಕಿರ್ತಾನೆ ಕಂಡೀಷನ್ಸು. ಇಲ್ಲ ನಿಮಗೆ ಫ್ಲ್ಯಾಟು ರೀಫಂಡ್ ವಿಷಯ ಬಿಡಿ, ಫ್ಲ್ಯಾಟ್ ಕೊಡೋಕ್ಕಾಗಲ್ಲ, ನೀವು 6 ತಿಂಗಳ ಮೇಲೆ ಬಂದುಬಿಟ್ರಿ, ಅದೆಲ್ಲ ಹೇಳ್ತಾನೆ. ಆವಾಗ ನೀವೇನು ಮಾಡಬೇಕು, ಅದು ರೀಫಂಡು ಕೇಳಬೇಕು. ರೀಫಂಡ್ ಕೊಟ್ಟರೆ ನಿಮ್ಮ ಅದೃಷ್ಟ, ಇಲ್ಲ ಅಂದರೆ ಹೋಯ್ತು. ತಿರುಪತಿಗೆ ಹೋಗೋಕೆ ಮುಂಚೆನೇ ಇವನೇ ಪಂಗ್ನಾಮ ಆಗಿಬಿಡುತ್ತಾನೆ, ಹಂಗಾಗ್ಬಿಡ್ತಾನೆ. ಅದು ನೀವು ಬುದ್ಧಿ ಇಲ್ಲ ಅಂದರೆ ಕಲ್ತ್ಕೊಂಡ್ಬಿಡುತ್ತೆ. ಅದಕ್ಕೆ ನೀವು ಯಾವುದೇ ಡಾಕ್ಯುಮೆಂಟು ಸೈನ್ ಮಾಡುವಾಗ 1 ಸಾರಿ ಅಲ್ಲ, 2 ಸಲ 3 ಸಾರಿ ಓದಬೇಕು. ಅವನು ಕೊಡೋ ಬುಕ್ಕಿಂಗ್ ಫಾರ್ಮಲ್ಲಿ ಓದ್ಬಿಟ್ಟು ಸೈನ್ ಮಾಡಿ ಬುಕ್ಕಿಂಗ್ ಕೊಡಬೇಕು. ಇಲ್ಲ ಕೆಲವರು ಅದು ನಿಮ್ಗೆ ತುಂಬ ಇಷ್ಟ ಆಗೋಯ್ತು ಫ್ಲ್ಯಾಟು, ನೀವು ಲೋನ್ ಇಲ್ಲಾಂದ್ರೂ ಸ್ವಂತ ಇದು ಹೆಂಗೋ ಅಡ್ಜಸ್ಟ್ ಮಾಡಿ ತೊಗೊತೀರಾ ಅನ್ನೋರು ಏನು ಮಾಡಬೇಕು, ಈ ಟೆಕ್ನಿಕ್ ಹೇಳ್ತೀನಿ ಕೇಳ್ಕೊಳ್ಳಿ. ಬಿಲ್ಡರು ಸೇಲ್ಸ್ ಮಾಡುವಾಗ ನೀವೇನು ಮಾಡಬೇಕು, ನೀವು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ಬೇಕು. ಒಂದು 10 ಲಕ್ಷ ಕೊಟ್ಟು ಇಲ್ಲ 5 ಲಕ್ಷ ಕೊಟ್ಟು ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ಬೇಕು. ಅದು ಸ್ಟ್ಯಾಂಪ್ ಪೇಪರ್ ಮೇಲೆ ಆಗುತ್ತೆ. ಬುಕ್ಕಿಂಗ್ ಫಾರ್ಮಲ್ಲಿ ಮಾಡಿದ್ರೆ ನಾರ್ಮಲ್ಲು ಪ್ರಿಂಟೆಡ್ ಬುಕ್ಕಿಂಗ್ ಫಾರ್ಮಲ್ಲಿ ಆಗುತ್ತೆ, ಅದ್ರಲ್ಲಿ ಸ್ಟ್ಯಾಂಪ್ ಇರಲ್ಲ, ನೋಟ್ರಿ ಇರಲ್ಲ, ಏನಿರಲ್ಲ, ಅದಕ್ಕೆ ವ್ಯಾಲ್ಯೂ ಇರಲ್ಲ. ಓಕೆನಾ? ನಿಮಗೆ ಲೀಗಲ್ಲು ಇವೆಲ್ಲ ಗೊತ್ತು ಮಾಡ್ಕೊಬೇಕು. ಸೇಲ್ ಅಗ್ರಿಮೆಂಟ್ ಆದರೆ ಏನಾಗುತ್ತೆ, ಅದು ಹೋಗಿ ನಿಮ್ಮ ಹೆಸರಲ್ಲಿ ಸ್ಟ್ಯಾಂಪ್ ಪೇಪರು, ಬಿಲ್ಡರ್ ಹೆಸರಲ್ಲಿ ಸ್ಟ್ಯಾಂಪ್ ಪೇಪರ್ ಇದ್ದು ಅದ್ರ ಮೇಲೆ ಟೈಪ್ ಮಾಡಿ ನಿಮ್ಮ ಹತ್ರ ಸೈನ್ ಮಾಡಿ ಕೊಡ್ತಾನೆ ಡಾಕ್ಯುಮೆಂಟು, ಸೇಲ್ ಅಗ್ರಿಮೆಂಟು. ನೀವು ಅವ್ನು 10 ಲಕ್ಷ ಕೇಳೇ ಕಟ್ತಾನೆ. ಅದಕ್ಕೆ ನಿಮ್ಮ 10 ಲಕ್ಷ ಇದ್ದರೆ ಕೊಟ್ಟುಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಬಿಡಿ. ಆವಾಗ ಅವ್ನು ಫ್ಲ್ಯಾಟು ಬೇರೆಯವ್ರು ಮಾರೋಕ್ಕಾಗಲ್ಲ. ಆ ಫ್ಲ್ಯಾಟು ಪಕ್ಕ ವಾಸ್ತು ಇರುತ್ತೆ. ಇವಾಗ ನಾನು ವಾಸ್ತು ಕನ್ಸಲ್ಟೆಂಟು, ಇದು ತುಂಬ ಚೆನ್ನಾಗಿರುತ್ತೆ, ಇದನ್ನೇ ಫೈನಲೈಸ್ ಮಾಡಿ ಅಂದ್ಬಿಟ್ಟು ಹೇಳಿರ್ತೀನಿ. ಆವಾಗ ನೀವೇನು ಮಾಡ್ತೀರಾ, ಕರೆಕ್ಟು, ಇದನ್ನೇ ವಾಸ್ತವ್ರು ಎಲ್ಲಿದ್ದಾರೆ ತೊಗೊಂಬಿಡೋಣ ಅಂದರೆ ನಿಮ್ಮ ಹತ್ರ ಒಂದು 10 ಲಕ್ಷ ಸೇವಿಂಗ್ ಇರುತ್ತೆ. ಇವಾಗ ಫ್ಲ್ಯಾಟು ಯೋಚನೆ ಮಾಡಿರೋರಿಗೆ ಡೌನ್ ಪೇಮೆಂಟ್ ಮಾಡೋಕೆ 10 ಲಕ್ಷ ಇರುತ್ತಲ್ಲ, ಅದು ಕನ್ಫರ್ಮ್ ಮಾಡ್ಕೊಂಡು ಕೊಟ್ಬಿಡಿ. ಅಂದರೆ ಸೇಲ್ ಅಗ್ರಿಮೆಂಟ್ ಮಾಡಬೇಕು. ಬಿನಾ ಸೇಲ್ ಅಗ್ರಿಮೆಂಟು ನೀವು ಕೊಡಲೇಬಾರ್ದು. ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಅವನೇನೋ ನಾಲ್ಕು ಬೇರೆಯವ್ನು ಮಾರೋಕ್ಕಾಗಲ್ಲ, ಕೊಟ್ಕೋಗುತ್ತೆ ಮ್ಯಾಟ್ರ್ ಅವಾಗ. ಸೊ ಇದು ಮಾಡಬೇಕು, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಆಮೇಲೆ ಲೋನ್ಗೆ ಹೋಗ್ತಿರಲ್ಲ, ಲೋನ್ಗೆ ಹೋಗುವಾಗ ಕೆಲವು ಪಾಯಿಂಟ್ಸ್ಗಳು ಇವತ್ತು ತುಂಬ ಇಂಪಾರ್ಟೆಂಟ್. ಇದು ಯಾರೂ ತಿಳಿಸಲ್ಲ, ನಾವು ತಿಳಿಸ್ತಾ ಇದ್ದೀನಿ ಇವತ್ತು. ನಮ್ಮ ಬುದ್ಧಿ, ನಮ್ಮ ನಾಲೆಜು, ನಮ್ಗೆ ಅನುಭವ ಇರೋದ್ರಿಂದ ನಿಮಗೆ ತಿಳಿಸ್ತಾ ಇದ್ದೀವಿ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಅವನೇನು ಮಾಡ್ತಾನೆ, ಬ್ಯಾಂಕ್ ಅವ್ನು ಬರ್ತಾನೆ, ಒಂದು 30 ಲಕ್ಷ ಲೋನ್ ಮಾಡ್ತೀರಾ, 40 ಲಕ್ಷ ಫ್ಲ್ಯಾಟು, 10 ಲಕ್ಷ ಕೊಟ್ಟಿರ್ತೀರಾ, ಇನ್ನು 30 ಲಕ್ಷ ಲೋನ್ ಮಾಡ್ತೀರಾ. ಅವ್ನು ಬಿಲ್ಡರ್ ಬೇರೆಯವ್ನು ಮಾರ್ಬಿಡ್ತಾನೆ ಡಬಡ ಮಾಡಿಬಿಟ್ಟು. ಅವ್ನು ಅರ್ಜೆಂಟಲ್ಲಿ ಏನು ಮಾಡ್ತಾನೆ, ಒಂದು ಲೋನ್ ಅಗ್ರಿಮೆಂಟ್ ಕೊಡ್ತಾನೆ. ಫುಲ್ಲು ನೋಡೋದೇ ಓದೋದೇ ಸೈನ್ ಮಾಡಬಾರ್ದು. ಓಕೆನಾ? ಆಮೇಲೆ ಬಿಲ್ಡರ್ದು ಇದು ಸೇಲ್ ಡೀಡ್ ಇರುತ್ತೆ, ಸೇಲ್ ಅಗ್ರಿಮೆಂಟಲ್ಲೂ ಇರುತ್ತೆ, ಅದನ್ನು ಓದ್ಬೇಕು ನೀವು ಸೈನ್ ಮಾಡೋಕ್ಕೆ ಮುಂಚೆ. ಅದರಲ್ಲಿ ಪಾಯಿಂಟ್ಸ್ ಏನೇನು ಮೆನ್ಷನ್ ಮಾಡಿರ್ಬೇಕಂದ್ರೆ, ಬಿಲ್ಡರು ಇದು ಮೆನ್ಷನ್ ಮಾಡಿರ್ಬೇಕು, ಅವನು ಅನ್ಡಿವೈಡೆಡ್ ಶೇರ್, UDS. ಇದೆಲ್ಲ ಎಲ್ಲರಿಗೂ ನಾಲೆಜ್ ಇರಲ್ಲ, ನಾನು ತಿಳಿಸ್ತಾ ಇದ್ದೀನಿ, ಗೊತ್ತು ಮಾಡ್ಕೊಳ್ಳಿ. UDS ಅಂದರೆ ಅನ್ಡಿವೈಡೆಡ್ ಶೇರ್. ಅನ್ಡಿವೈಡೆಡ್ ಶೇರಲ್ಲಿ ನಿಮಗೆ ಏನು ಬರುತ್ತೆ ಅಂದರೆ, ಇವಾಗ ಸಾವಿರಾರು ಅಪಾರ್ಟ್ಮೆಂಟ್ಸ್ ಇರುತ್ತೆ ಅಲ್ಲಿ. ಆ ಸಾವಿರಾರು ಅಪಾರ್ಟ್ಮೆಂಟ್ಸ್ ಇರೋ ಕಡೆ ನಿಮಗೆ ಒಂದು ಫ್ಲ್ಯಾಟ್ ಕೊಟ್ಟಿರ್ತಾನೆ. ಆ ಫ್ಲ್ಯಾಟ್ಗೆ ಒಂದು 100 ವರ್ಷ ಆಗುತ್ತೆ. 100 ವರ್ಷ ಆದಮೇಲೆ ಹೊಡೆದಾಕ್ತಾರೆ. ಆವಾಗ ನಿಮ್ಮ ಜನ್ರೇಷನ್ ಅಲ್ಲ, ನಿಮ್ಮ ಮಕ್ಕಳು 3rd ಜನ್ರೇಷನ್ ಇರ್ತಾರೆ. ಆವಾಗ UDS ಬರ್ದಿದ್ರೆ ಆ ಅಪಾರ್ಟ್ಮೆಂಟ್ ಹೊಡೆದಾಕಿ ಸ್ವಲ್ಪ ಭೂಮಿ ಬರುತ್ತೆ ನಿಮಗೆ ಶೇರು. ಅದು ಆ ಟೈಮಲ್ಲಿ ಎಷ್ಟೋ ಕೋಟಿಗಳಿರುತ್ತೆ. ಇಲ್ಲ ಅಂದರೆ ಏನು ಮಾಡ್ತಾನೆ ಅವನು, ಆವಾಗ ಅನ್ಡಿವೈಡೆಡ್ ಶೇರ್ ಇಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗ್ರ ಅಂದ್ಬಿಡ್ತಾನೆ. ಆವಾಗ ನಿಮ್ಮ ಕೈಲೇ ಒಂದು ಚಿಪ್ಪು ಕೊಟ್ಟಂಗೆ ಆಗಿಬಿಡುತ್ತೆ. ನಿಮ್ಮ 3rd ಜನ್ರೇಷನ್ನು, ನಿಮ್ಮ ಮಕ್ಕಳು ನಿಮ್ಮನ್ನ ಬೈಕೊಂತಾರೆ, ಎಂಥ ಆಸ್ತಿ ಮಾಡಿದಪ್ಪ ನಮ್ಮ ತಾತ ಮುತ್ತಾತ, ಬುದ್ಧಿ ಇಲ್ಲದ ಕೆಲಸ ಮಾಡಿದ್ರು, ಅನ್ಡಿವೈಡೆಡ್ ಶೇರ್ ನೋಡಿಲ್ಲ ಮಾಡಿಲ್ಲ ಅನ್ಕೊಂಡು ಬೈಕೊಂತಾರೆ. ಯಾಕಂದರೆ ಕೋಟ್ಯಾಂತರ ರೂಪಾಯಿ ಬರೋ ಕಾಸು ಅವಾಗ ಒಂದು ಶೇರ್ ಬರುತ್ತೆ ನಿಮ್ಗೆ, ಅನ್ಡಿವೈಡೆಡ್ ಶೇರು. ಇವಾಗ ನಿಮ್ಮದು 900 ಸ್ಕ್ವೇರ್ ಫೀಟ್ ಇದ್ದರೆ ಒಂದು 200 ಸ್ಕ್ವೇರ್ ಫೀಟ್ ಶೇರ್ ಬರುತ್ತೆ, ಲ್ಯಾಂಡ್ ಬರುತ್ತೆ. ಯಾಕೆ ಬಿಡಬೇಕು? ಆ ಟೈಮಲ್ಲಿ ಎಲ್ಲರೂ ಸೇರಿಕೊಂಡು ಕಟ್ಟಕ್ಕೆ ಹೋದರೆ ನಿಮಗೆ ಒಳ್ಳೆ ಇದಾಗತ್ತೆ, ಏನೋ ದುಡ್ಡು. ಎಲ್ಲರೂ ಸೇರಿಕೊಂಡು ಆ ಭೂಮಿನ ವ್ಯಾಲ್ಯೂ ಇರುತ್ತೆ, ಸೇರ್ಕೊಂಡು ತಿರ್ಗಾರೆ ಹೊಡೆದಾಕ್ಬಿಟ್ಟು ಕಟ್ಬೋದು. ಯಾಕಂದರೆ ಒಂದು ಅಪಾರ್ಟ್ಮೆಂಟ್ಗೆ 100 ವರ್ಷನೇ ಲೈಫ್ ಇರೋದು. ಇದೆಲ್ಲ ಇರುತ್ತೆ ಅನ್ಡಿವೈಡೆಡ್ ಶೇರ್. ಏನು ನೋಡಲ್ಲ, ಅವ್ನು ಕೊಟ್ಟ ಅಗ್ರಿಮೆಂಟು ಸೈನ್ ಮಾಡಿಬಿಡ್ಬಾರ್ದು, ಬಂದ್ಬಿಡೋದು, ಅದೆಲ್ಲ ಮಾಡಬಾರ್ದು. ಓದಬೇಕು. ಓದ್ಬಿಟ್ಟು
ಅವ್ನೇನು ಕಂಡೀಷನ್ಸ್ ಯು ಡಿ ಎಸ್ ಇದೆಯಾ ಅಂತ ಕೇಳಬೇಕು. ಇದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಯು ಡಿ ಎಸ್ ಅನ್ಡಿವೈಡೆಡ್ ಶೇರ್. ನೆಕ್ಸ್ಟ್ ಎಲ್ಲನ ಬಿಲ್ಡರ್ ಹತ್ರ ಹೋದ್ರೆ ಪಾಯಿಂಟ್ ಕೇಳಿ ಅನ್ಕೊಂಡ್ಬಿಡ್ತಾರೆ, ಈ ನಾಲೆಜ್ ಹೆಂಗಪ್ಪ ಇವ್ರಿಗೆ ಬಂತು, ಯಾರಪ್ಪ ಕಳ್ಸಿಕೊಟ್ರು ಅಂದ್ಬಿಟ್ಟು ಶಾಕ್ ಆಗಿಬಿಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನೀವು ನಮ್ಮ ವಿಡಿಯೋ ನೋಡಿರ್ತೀರ ಅಂದ್ಬಿಟ್ಟು. ಓಕೆನಾ, ಅದು ಇಂಪಾರ್ಟೆಂಟ್ ಪಾಯಿಂಟು. ಆವಾಗ ಯು ಡಿ ಎಸ್ಸು ಇದಾರೆ ಕೇಳ್ತಾ ಇದ್ದಾರೆ ಅಂದರೆ ಇವನು ಕಸ್ಟಮರು ಹುಷಾರಿದ್ದಾನೆ, ನಾವು ಇವನ್ನ ಆಮರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಆಮರ್ಸಲ್ಲ, ಅಲರ್ಟ್ ಆಗಿಬಿಡ್ತಾನೆ ಅವನು. ನೀವು ಅಲರ್ಟ್ ಆಗಿದ್ರೆ ಅವನು ಅಲರ್ಟ್ ಆಗಿಬಿಡ್ತಾನೆ. ಸೊ ಕರೆಕ್ಟಾಗಿ ಅಗ್ರಿಮೆಂಟ್ಗಳು ಓದ್ಕೊಂಡು ಇವಾಗ ಪಾಯಿಂಟ್ಸ್ ಎಲ್ಲ ನೋಡಬೇಕು. ಆಮೇಲೆ ಬ್ಯಾಂಕ್ ಲೋನ್ ಅಷ್ಟೇ, ಬ್ಯಾಂಕ್ ಲೋನ್ ಡಾಕ್ಯುಮೆಂಟು ಓದಬೇಕು. ಆಮೇಲೆ ಇವನು ಒಂದು ಪಾಯಿಂಟ್ ಹಾಕಿರ್ತಾನೆ, ನಾಳೆ ಇವಾಗ ನೀವು ರೋಡ್ ವ್ಯೂ ಅಂದ್ಬಿಟ್ಟು ತಗೊಂಡಿರ್ತೀರ ಅಪಾರ್ಟ್ಮೆಂಟು. ನಾಳೆ ಏನು ಮಾಡ್ತಾನೆ ಅಂದರೆ ಇವನು ರೋಡ್ ಸೈಡ್ಗೆ ಎಲ್ಲ ಸೇಲ್ ಆದಮೇಲೆ ಇದು ಕಟ್ಬಿಡ್ತಾನೆ, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಬಿಡ್ತಾನೆ. ಆಮೇಲೆ ನಿಮ್ಗೆ ರೋಡ್ ವ್ಯೂ ಇರಲ್ಲ, ಇವೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಬಂದ್ಬಿಡುತ್ತೆ ಅಡ್ಡ, ಗಾಲಿ ಬೆಳಕೆಲ್ಲ ಕಟ್ಟಾಕ್ಬಿಡತ್ತೆ. ಈಷ್ಟು ಉತ್ತರದಿಂದ ಗಾಲಿ ಬೆಳಕು ಬಂದಿಲ್ಲ ಅಂದರೆ ನಿಮಗೆ ಹೋಯ್ತು, ಅಪಾರ್ಟ್ಮೆಂಟ್ ಲುಕ್ಕು ಹೋಯ್ತು. ಒಂಥರ ನೀವು ತಗೊಂಡಿದ್ದೆ ಅನ್ಕಂದ್ರೆ ಮುಂದೆ ಓಪನ್ ಇದೆ, ಉತ್ತರ ಪೂರ್ವ ಓಪನ್ ಇದೆ, ಚೆನ್ನಾಗಿರತ್ತೆ ಅಂದ್ರೆ ತಗೊಂಡ್ಬಿಟ್ಟಿರ್ತೀರ. ನೋಡಿದ್ರೆ ಇವನು ಏನು ಮಾಡ್ತಾನೆ, ಹಾಗೆ ಕಟ್ಬಿಡ್ತಾನೆ. ಎಕ್ಸಾಂಪಲ್ ಎಲೆಕ್ಟ್ರಾನಿಸಿಟಿ ಸಿಗ್ನಲ್ ಹತ್ರ ನೋಡಿ, ಫ್ಲೈಓವರಿಂದ ಕೆಳಗಡೆ ಬಂದರೆ ಒಂದು ಲೆದರ್ ಸೋಫಾ ಕಂಪನಿದು ಕಟ್ಟಿದ್ದಾನೆ. ಅಲ್ಲಿ ಏನು ಮಾಡ್ದ, ಹಿಂದೆ ಅಪಾರ್ಟ್ಮೆಂಟೆಲ್ಲ ಕಟ್ಬಿಟ್ಟು ವ್ಯೂ ಇದೆ ರೋಡ್ ವ್ಯೂ ಇದೆ ಅಂತ ಮಾರ್ಬಿಟ್ಟ. ಎಲ್ಲ ತಗೊಂಡ್ಬಿಟ್ರು, ವ್ಯೂ ಚೆನ್ನಾಗಿದೆ ಅಂದ್ಬಿಟ್ಟು. ಇವನು ಎಂಥ ಬಿಲ್ಡಿಂಗ್ ಕಟ್ಬಿಟ್ಟ ಕಮರ್ಷಿಯಲ್ಲು, ಅದ್ಯಾವುದೋ ಸ್ಟ್ಯಾನ್ಲಿ ಲೆದರ್, ಅದೇ ಸಿಗ್ನಲ್ ಹತ್ರ ಇದೆಯಲ್ಲ, ಫುಲ್ಲು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟ, ಫುಲ್ ಅಡ್ಡ ಬಂದ್ಬಿಡ್ತು. ಹಿಂದೆ ಇರೋರಿಗೆ ವ್ಯೂ ಇಲ್ಲ, ಇಲ್ಲ ಚೀಟಿಂಗು. ಅದರಲ್ಲಿ ಕಂಡೀಷನ್ ಹಾಕಿರ್ತಾನೆ ಅವನು, ಸೇಲ್ ಅಗ್ರಿಮೆಂಟು, ಸೇಲ್ ಡೀಟೇಲಿ, ಇನ್ ಫ್ಯೂಚರ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಅವರ್ ಕಮರ್ಷಿಯಲ್ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಅಂದ್ಬಿಟ್ಟು ಹಾಕಿರ್ತಾನೆ. ನೀವು ಓದಿರಲ್ಲ, ಸೈನ್ ಮಾಡಿಬಿಡ್ತೀರಾ. ಆಮೇಲೆ ನೀವೇನು ಮಾಡೋಕ್ಕಾಗಲ್ಲ. ಕೋರ್ಟ್ಗೆ ಹೋದ್ರೆ ಅಲ್ಲಿ ಕೇಳ್ತಾರೆ, ಲಾಯರೇ ಕೇಳ್ತಾರೆ, ಇದ್ರಲ್ಲಿ ಕಂಡೀಷನಿಂಗ್ ಇದೆಯಲ್ಲ, ನೀವೇನು ಓದ್ಬಿಟ್ಟು ಮಾಡಿಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂದ್ಬಿಡ್ತಾರೆ. ಆ ಕ್ಲಾಸ್ ಇರುತ್ತೆ, ಸೈನ್ ಆಗಿಬಿಟ್ಟಿರ್ತೀರ. ಅದಕ್ಕೆ ಅವ್ನು ಕಮರ್ಷಿಯಲ್ ಕಟ್ಬಿಟ್ಟು ಸ್ಟ್ಯಾನ್ಲಿಗೆ ಬಾಡಿಗೆ ಕೊಟ್ಬಿಡ್ತಾನೆ. ಅಲ್ಲಿಲ್ಲ ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬರ್ತಾ ಇರುತ್ತೆ. ನಿಮಗೆ ರೋಡ್ ವ್ಯೂ ಇಲ್ಲ, ಇಷ್ಟು ಉತ್ತರದಿಂದ ಬೆಳಕು ಇಲ್ಲ, ಎಲ್ಲ ಹೋಯ್ತು. ಯಾರು ಸೋತೋಗಿದ್ದು, ಆಮರ್ ಹೋಗಿದ್ದು ನೀವು. ಅದಕ್ಕೆ ಬೆಂಗಳೂರಲ್ಲಿ ಆಮರ್ಸಕ್ಕೆ ಸಿಕ್ಕಿದ್ರೆ ಆಮರ್ಸ್ಬಿಡ್ತಾರೆ. ಬಿ ಅಲರ್ಟ್ ಅನ್ನೋದು, ಹುಷಾರಾಗಿರಿ. ಓಕೆನಾ, ಇಂಥ ಪಾಯಿಂಟ್ಗಳು ಮಾಡ್ತಾರೆ. ಅದು ಕ್ಲೀನಾಗಿ ಓದಿ. ಅವನೇನ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಾವು ಕಟ್ತೀವಿ ಫ್ಯೂಚರ್, ಎಲ್ಲಿ ಕಟ್ತೀರಾ ಸರ್, ಎಲ್ಲಿ ಕಟ್ತೀರ ಅಂತ ಕೇಳ್ಬೇಕು ನೀವು. ಸುಮ್ಮನೆ ಕೇಳೋದೇ ಇರಬಾರ್ದು. ಎಲ್ಲಿ ಕಟ್ತೀರಾ ಸರ್ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸು ಅಂದ್ಬಿಟ್ಟು ಕೇಳ್ಬೇಕು ನೀವು ಕ್ಲೀನಾಗಿ. ಅವ್ನು ಪ್ಲ್ಯಾನ್ ತೋರಿಸ್ಬೇಕಲ್ಲಿ ಮುಂಚೆನೇ, ಇಲ್ಲಾಂದರೆ ಬೇಡ ಅಂದ್ಬಿಡ್ಬೇಕು. ಆ ಕ್ಲಾಸ್ ಇದ್ದರೆ ನಾವು ತಗೊಳಲ್ಲ. ಆಮೇಲೆ ಮುಂದೆ ಇಲ್ಲಿ ವ್ಯೂ ಇದೆ ತಗೊಂಡಿದ್ದೀವಿ, ಇದು ನೀವು ಬಿಲ್ಡಿಂಗ್ ಕಟ್ಬಿಟ್ರೆ ನಮ್ದು ಏನು, ನಾವು ಬೇಡ ನಮಗೆ ಅಂದ್ಬಿಟ್ಟು ಬಂದ್ಬಿಡ್ಬೇಕು ನೀವು. ಅದು ಬುದ್ಧಿವಂತರ ಲಕ್ಷಣ. ನೀವೇನು ಮಾಡ್ತೀರಾ, ಓದಲ್ಲ ಮಾಡಲ್ಲ, ಸೈನ್ ಮಾಡ್ಕೊಂಡ್ಬಿಡ್ತೀರಾ. ಆಮೇಲೆ ಅವನು ಚೀಟಿಂಗ್ ಮಾಡಿಬಿಡ್ತಾನೆ, ನೀವು ಚೀಟಿಂಗ್ ಆಗಿಬಿಡ್ತೀರಾ. ಅದಕ್ಕೆ ಹುಷಾರಾಗಿ ನೋಡಿಕೊಂಡು ಓದಬೇಕು. ಇಲ್ಲ, ಇದೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಅದಕ್ಕೆ ಲೀಗಲ್ ಮಾಡಬೇಕು ಅನ್ನೋದು. ಆ ಡಾಕ್ಯುಮೆಂಟ್ಸ್ನ ನಿಮ್ಗೆ ಗೊತ್ತಿರೋ ಲಾಯರ್ಗೆ ತೋರಿಸ್ಬೇಕು, ಲೀಗಲ್ ಒಪಿನಿಯನ್ ತೊಗೊಬೇಕು. ಆವಾಗ ಆ ಲಾಯರ್ ಓದ್ಬಿಟ್ಟು ಈ ಪಾಯಿಂಟ್ಸು ಹೇಳ್ತಾರೆ ನಿಮಗೆ. ಓಕೆನಾ, ನೋಡ್ಬಿಟ್ಟು ಹೇಳ್ಬೇಕು. ಆಮೇಲೆ ಆ ಪ್ರಾಪರ್ಟಿ ತೊಗೊಂಡಿರ್ತಾನಲ್ಲ ಅವನು, ಲೀಗಲ್ ಆಗಿದೆಯಾ, BMRD ಅಪ್ರೂವಲ್ ಇದೆಯಾ, ಎಲ್ಲ ಡಾಕ್ಯುಮೆಂಟ್ಸ್ ಇದೆಯಾ ಎಲ್ಲ ನೋಡ್ತಾನೆ. ಯಾಕಂದರೆ ಆ ಪ್ರಾಪರ್ಟಿ ಅವನು ಯಾರು ರೆವೆನ್ಯೂ ಅವ್ರ ಹತ್ರ ರೆವೆನ್ಯೂ ಲ್ಯಾಂಡ್ ಅವ್ರ ಹತ್ರ ತೊಗೊಂಡಿರ್ತಾನೆ, BMRD ಮಾಡಿರ್ತಾನೆ. ಅವ್ನು ಲಾಯರ್ಗೆ ಗೊತ್ತಾಗತ್ತೆ ಅದು ಲೀಗಲ್ಲು. ಅದು ಡಾಕ್ಯುಮೆಂಟ್ ಹೋಗಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿದ್ರೆ ಫೈಲು ಸೇಮ್ ಇರಬೇಕು, ಓಪನ್ ಮಾಡಬೇಕಲ್ಲಿ. ಓಪನ್ ಮಾಡಿ ನೋಡಿದ್ರೆ ಎಲ್ಲ ಸೇಮ್ ಇರಬೇಕು. ಆಮೇಲೆ ಅವನು EC ಎತ್ತಾನೆ, ಎನ್ಕಂಬರೆನ್ಸ್ ಸರ್ಟಿಫಿಕೇಟು, ನಿಮ್ಮ ಫ್ಲ್ಯಾಟ್ದು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಎತ್ತಾನೆ. ಬಿಲ್ಡರು ಇದೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ, ಅನ್ಡಿವೈಡೆಡ್ ಶೇರ್ ಒಂದು, EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಒಂದು ಡಾಕ್ಯುಮೆಂಟು, ಅದು ತೆಗಿಬೇಕು ಸಬ್ ರಿಜಿಸ್ಟ್ರಲ್ಲಿ ಹೋಗಿ. ಆ ಫ್ಲ್ಯಾಟ್ ನಂಬರ್ ಕೊಟ್ಟು ತೆಗೆದ್ರೆ ಆ ಫ್ಲ್ಯಾಟು ಎಷ್ಟು ಜನಕ್ಕೆ ಟ್ರಾನ್ಸಾಕ್ಷನ್ ಆಗಿದೆ, ಯಾರ್ಯಾರಿಗೆ ಮಾಡಿದ್ದಾನೆ ಎಲ್ಲ ಡೀಟೇಲ್ ಜಾತಕನೇ ಬಂದ್ಬಿಡುತ್ತೆ. ಇವಾಗ 2-3 ಜನಕ್ಕೆ ರಿಜಿಸ್ಟರ್ ಮಾಡಿಬಿಟ್ಟಿದ್ರೆ, ನಿಮ್ಗೆ ಅದೇ ಫ್ಲ್ಯಾಟ್ ರಿಜಿಸ್ಟರ್ ಮಾಡಿಬಿಟ್ರೆ ನಿಮಗೆ ನಾಳೆ ಕೋರ್ಟ್ಗೆ ಹೋದರೆ ಕೋರ್ಟ್ ಕೇಳುತ್ತೆ, ನೀವು ಏನು ರೀ EC ತೆಗ್ದತ್ತೆ ನೋಡೋದೇ ಹೆಂಗೆ ತಗೊಂಡ್ರಿ, EC ಇಂಪಾರ್ಟೆಂಟ್ ಅಲ್ವಾ, EC ನೋಡೋದೇ ತಗೊಂಡ್ಬಿಟ್ಟಿದ್ದೀರಲ್ಲ ತಪ್ಪಲ್ವಾ ಅಂದ್ಬಿಟ್ಟು ಕೋರ್ಟ್ ಹೇಳುತ್ತೆ. ಸೊ ಅದರಿಂದ ಆದ ಕಾರಣ ನಾನೇನಂತೀನಂದರೆ, ನೀವು EC ನೋಡಿಬಿಟ್ಟು ತೊಗೊಬೇಕು. EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ನೋಡಿಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಬೇಕು. ಓಕೆನಾ, ಅದು ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದರೆ, ನೀವು ECಯಲ್ಲಿ ಗೊತ್ತಾಗ್ಬಿಡುತ್ತಲ್ಲ, ಅದು ನೋಡಿಕೊಂಡು ಲೀಗಲ್ ಒಪಿನಿಯನ್ ಎಲ್ಲ ನೋಡಬೇಕು. ಒಬ್ಬನೇನ ಅವನು ಲ್ಯಾಂಡು ಬೇರೆಯವ್ರ ಹತ್ರ ತಗೊಂಡಿರ್ತಾನೆ, ಇದು ಲ್ಯಾಂಡು
ಕನ್ಸ್ಟ್ರಕ್ಟ್ ಮಾಡೋಕ್ಕೆ. ಅದರಲ್ಲಿ ಒಂದು ಫ್ಯಾಮ್ಲಿಯಿಂದ ಒಬ್ಬನ ತಗ್ರಾಲ್ ಇಟ್ಕೊಂಡು ಅವನು ಸೈನ್ ಮಾಡಿರಲ್ಲ, ಅದು ಲಾಯರ್ ಗೊತ್ತಾಗತ್ತೆ, ಆ ಫ್ಯಾಮಿಲಿ ಟ್ರೀ ಎಲ್ಲ ನೋಡ್ತಾರೆ. ಅವ್ನು ಬಂದು ಸೈನ್ ಮಾಡಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಗೊತ್ತಾಗತ್ತೆ, ಓ ಈ ಮೈನ್ ಡೀಡಲ್ಲಿ ಅವ್ನು ಇರ್ತಾನೆ ಹೆಸರು. ಅವ್ನು ಬಂದು ಬಿಲ್ಡರ್ಗೆ ಸೈನ್ ಮಾಡಿರಲ್ಲ, ಒಬ್ಬನು 16 ಜನದಲ್ಲಿ ಒಬ್ಬನು ಬಂದಿರಲ್ಲ, ಅಲ್ಲಿ ಗೊತ್ತಾಗತ್ತೆ. ಮೈನ್ ಡೀಡ್ ಮದರ್ ಡೀಡ್ ನೋಡಿದ್ರೆ ಅದ್ರಲ್ಲಿ ಒಬ್ಬನು ಇರ್ತಾನೆ ಪರ್ಸನ್, ಎಕ್ಸ್ ಅನ್ಕೊಳ್ಳಿ. ಅವ್ನು ಇಲ್ಲಿ ಎಕ್ಸ್ ಬಂದು ಸೈನ್ ಮಾಡಿರಲ್ಲ, YZ ಎಲ್ಲ ಸೈನ್ ಮಾಡಿರ್ತಾರೆ. ಡೌಟ್ ಬಂದ್ಬಿಡುತ್ತೆ. ಆವಾಗ ಆ ಪಾಯಿಂಟ್ನ ಬಿಲ್ಡರ್ನ ಕೇಳ್ಬೇಕು ನೀವು, ಏನಕ್ಕೆ ಈ ಪಾರ್ಟಿ ಸೈನ್ ಮಾಡಿಲ್ಲ ಅಂದ್ಬಿಟ್ಟು. ಅವನು ಏನಂತ ರೀಸನ್ ನೋಡಬೇಕು. ಇಲ್ಲ ನಾಳೆ ಏನಾಗುತ್ತೆ, ಅವ್ನು ಎಕ್ಸ್ ಅವ್ನು ಬಂದು ಕೇಸ್ ಹಾಕಿದ್ರೆ ಮುಗೀತು ಕತೆ. ಇವ್ರೇನಂತಾರೆ, ಇಲ್ಲ ಸರ್ BMRD ಅಪ್ರೂವ್ಡು, ಲೀಗಲ್ ಒಪಿನಿಯನು. ನೀವು ಅವ್ರದ್ದು ಲೀಗಲ್ ಒಪಿನಿಯನ್ ಇರುತ್ತೆ, ಅವ್ನು ಲಾಯರಿಂದ ಅವ್ನು ಲೀಗಲ್ ದುಡ್ಡು ಕೊಟ್ಬಿಟ್ಟು ಲೀಗಲ್ ಒಪಿನಿಯನ್ ಮಾಡಿಸ್ಕೊಂಡಿರ್ತಾನೆ. BMRD ಆಗಿ ದುಡ್ಡು ಕೊಟ್ಬಿಟ್ಟು ದುಡ್ಡು ಮಾಡಿಸ್ಕೊಂಡಿರ್ತಾರೆ. ನಿಮ್ಗೆ ಗೊತ್ತಲ್ಲ ಸರ್ಕಾರದ ವಿಷಯಗಳು ಹೆಂಗನ್ಬಿಟ್ಟು. ಅದನ್ನು ಮಾತಾಡ್ತೀನಿ. ನನಗೆ ನೆಕ್ಸ್ಟ್ ಗೌರ್ಮೆಂಟ್ ಆಫೀಸಲ್ಲಿ ಹೆಂಗೆ ಮಾಡ್ತಾರೆ, ಏನೇನು ಇದು ಇಲ್ಲಿಗಲ್ ಕೆಲಸಗಳು ಮಾಡ್ತಾರೆ, ಇವೆಲ್ಲ ಹೆಂಗೆ ಹುಷಾರಾಗಿರ್ಬೇಕು. ಈ ಖಾತಾಗೆ ಆ್ಯಕ್ಚುಲಿ ದುಡ್ಡು ಕೊಡೋಂಗೆ ಇಲ್ಲ, ಹಂಗೆ ಮಾಡ್ಕೊಡ್ಬೇಕು ಅವ್ರು ಫ್ರೀಯಾಗಿ. ದುಡ್ಡು ಮಾಡೋಕ್ಕೆ ಅವರು ಈ ಖಾತಾ ಅನ್ನೋದು, ಒಂದೊಂದು ಈ ಖಾತಾಗೆ 10,000 20,000 ತಗೊಂಡು ಲೂಟ್ ಹೊಡಿತಾರೆ. ಇದೇ ಅವ್ರ ಕೆಲಸ. ಅದಕ್ಕೆ ಜನ ಅಲರ್ಟ್ ಆಗಿಬಿಟ್ಟು ಎಲ್ಲ ಆನ್ಲೈನಲ್ಲಿ ಮಾಡ್ಕೊಬೇಕು. ಆನ್ಲೈನಲ್ಲಿ ಮಾಡ್ಕೊಂಡ್ರೆ ಅವರು ಮೋಸ ಮಾಡೋದು ತಪ್ಪತ್ತೆ. ಓಕೆನಾ. ಆಮೇಲೆ ನಾನು ಇನ್ನೊಂದು ಪಾಯಿಂಟ್ ಇವತ್ತು ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಇಷ್ಟು ಡಾಕ್ಯುಮೆಂಟ್ಸ್ ಆಯಿತಾ, ಇದು ಲೀಗಲ್ ಒಪಿನಿಯನ್ ಆಯಿತು. 3 ಪಾಯಿಂಟು. ಅನ್ಡಿವೈಡೆಡ್ ಶೇರು, UDS. ಅದೇ UDS ಅಂದರೆ ಅವನು 100 ವರ್ಷ ಆದಮೇಲೆ ಬಿಲ್ಡಿಂಗ್ ಹೊಡೆದಾಕಿದ್ರೆ ಅಲ್ಲಿ ಭೂಮಿ ನಿಮಗೆ ಅದರಲ್ಲಿ ಶೇರ್ ಬರುತ್ತೆ. ಆ ಶೇರು ಆ ಟೈಮಲ್ಲಿ ನಿಮ್ಮದು 3rd ಜನರೇಷನ್, ನಿಮ್ಮ ಮಕ್ಕಳು ಮೊಮ್ಮಕ್ಕಳು, ಅದೇ ಅವರು ಇರ್ತಾರೆ. ಆವಾಗ ಕೋಟ್ಯಾಂತರ ರೂಪಾಯಿ ಬಾಲಕ್ಕೆ ಬರೋದು ಅದೊಂದು. ಆಮೇಲೆ ಅನ್ಡಿವೈಡೆಡ್ ಶೇರ್, ಅದೇ UDS ಆಯಿತು. ಆಮೇಲೆ EC ಇನ್ಕಮ್ ಸರ್ಟಿಫಿಕೇಟು. ಆಮೇಲೆ ಲೀಗಲ್ ಒಪಿನಿಯನ್ ಕೊಟ್ಟಿವೆಲ್ಲ ನೋಡ್ಕೊಬೇಕು ನೀವು. ನೋಡಿಕೊಂಡ್ರೆ ಕೆಲವು ಲಾಯರ್ಗೆ UDS ಬಗ್ಗೆ ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ ಲಾಯರ್ಗಳಿಗೆ. ಯಾಕಂದರೆ ಅವ್ರು ಬರೀ ಕಾನೂನು, ಬರೀ EC, ಇದು ಮದರ್ ಡೀಡು, ಈ ಸೇಲ್ ಡೀಡು, ಆಮೇಲೆ ಸೇಲ್ ಅಗ್ರಿಮೆಂಟು ನೋಡೋಕ್ಕೆ ಗೊತ್ತಿರೋದು ಅವ್ರಿಗೆ. ಓಕೆನಾ. ಬೇರೆ ಇದೆಲ್ಲ ಗೊತ್ತಿರಲ್ಲ, ನೀವು ಅಲರ್ಟ್ ಆಗಿರಿ. ಓಕೆನಾ. ಹಿಂಗೆಲ್ಲ ನೋಡಿಬಿಟ್ಟು ಆಮೇಲೆ ಸೈನ್ ಹಾಕ್ಕೊಂಡು ವ್ಯವಹಾರ ಮಾಡ್ಕೊಬೇಕು. ಆಮೇಲೆ ಬಿಲ್ಡರ್ದು ಹೋಗೋಕ್ಕೆ ಮುಂಚೆ ರಿವ್ಯೂಸ್ ನೋಡಿ ಅಂದಿದ್ದೆ ನಾನು. ರಿವ್ಯೂಸು ನೋಡಬೇಕು. ಅವನು ಕಸ್ಟಮರ್ ಬೈದಿರ್ತಾರೆ, ಏನೇನೋ ಅದೆಲ್ಲ ಮಾತಾಡ್ಬೇಕು ಅವ್ರ ಹತ್ರ. ಏನು ಸರ್ ಗೂಗಲ್ ಮ್ಯಾಪಲ್ಲಿ ಹಾಕೊಳಕ್ಕೆ ಬರುವಾಗ ಬಂದೆ, ನೀವು ರಿವ್ಯೂಸ್ ನೋಡಿದ್ರೆ ನಿಮ್ಗೆ ಒಂದು 500 ಇವರಲ್ಲಿ ರಿವ್ಯೂಸಲ್ಲಿ ಒಂದು 300 ಜನ ಬೈತಿದ್ದಾರೆ ಅಂದ್ಬಿಟ್ಟಿರತ್ತೆ. ಒಳ್ಳೆ ಬಿಲ್ಡರ್ ಇದ್ರೆ ಚೆನ್ನಾಗಿರತ್ತೆ ರಿವ್ಯೂಸು, ಅದು ನೋಡಿಕೊಂಡೇ ಹೋಗ್ಬೇಕು ಯಾವತ್ತೂ ಅಷ್ಟೇ. ಒಂದು ಲೊಕೇಶನ್ ಹೋಗುವಾಗ ಅವನು ಬಿಲ್ಡರ್ ಹೆಸರು ಗೂಗಲ್ ಮ್ಯಾಪ್ಸಲ್ಲಿ ಹಾಕಿದ್ರೆ ಅವ್ನ ಜಾತಕನೇ ಬಂದ್ಬಿಡತ್ತೆ. ಇಲ್ಲ ಗೂಗಲ್ ಕ್ರೋಮಲ್ಲಿ ಹೊಡೆದ್ರೆ ಸಾಕು, ಎಲ್ಲ ಬಂದ್ಬಿಡತ್ತೆ. ನೀವು ನೋಡಿಕೊಂಡು ಹೋಗ್ಬೇಕು, ನೋಡಿಕೊಂಡು ಹೋಗಿ ಡೀಲ್ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಏನು ಗೂಗಲ್ ರಿವ್ಯೂ ನೋಡಲ್ಲ, ಅವ್ನು ಬಿಲ್ಡರು ಕ್ಯಾಬ್ ಕಳಿಸ್ಬಿಟ್ಟ, ಅವನು ನಿಮಗೆ ಗಿಮಿಕ್ ಮಾಡಿಬಿಟ್ಟ, ಕ್ಯಾಬ್ ಕಳಿಸ್ಬಿಟ್ಟು ನೀವು ಅವ್ನ ಮಾತೇ ಕೇಳಬೇಕು. ಇವೆಲ್ಲ ಟ್ರಿಕ್ಸ್ ಇರುತ್ತೆ. ನಾವು ವಾಸ್ತುಶಾಸ್ತ್ರ ಅವ್ರಿಗೆಲ್ಲ ಗೊತ್ತಿರತ್ತೆ ಇವೆಲ್ಲ ಪಾಯಿಂಟ್ಸು. ನೀವು ಇದು ನೋಡಿಕೊಂಡು ತಗೊಬೇಕು. ಓಕೆನಾ. ಅವ್ನು ಯಾಕೆ ಹಿಂಗೆ ಕ್ಯಾಬ್ ಸುಮ್ಮನೆ ಕಳಿಸ್ತಾನ, ಅವನು ಮಾತು ನೀವು ಕೇಳ್ಬಿಟ್ರಿ ಫಸ್ಟು, ಕ್ಯಾಬ್ ಬೇಕಾ ಅಂದರೆ ಹ್ಞೂ ಅಂದ್ರಿ, ಅವ್ನು ಮಾತು ಹಂಗೆ ಅವನು ಮಾತು ಕೇಳಂಗೆ ಥರ ಮಾಡಿಬಿಡ್ತಾನೆ. ಅವನು ನಾನು ವಾಸ್ತು ಫ್ಲಾಟ್ ಕೊಟ್ಬಿಟ್ಟು ಯಾವುದು ಸೇಲ್ ಆಗಲ್ಲ ಕೊಟ್ಬಿಟ್ಟು ತಲ್ಬಿಡ್ತಾನೆ. ನೀವು ಪಾಪ ಕಷ್ಟಪಟ್ಟಿರೋ ದುಡ್ಡು ಅವ್ನು ಕೊಟ್ಬಿಟ್ಟು ನಾಳೆ ನೀವೇನು ಮಾಡ್ತೀರಾ, ರೀಫಂಡ್ ಆಗಲ್ಲ, ಅದು ಬೇರೆಯವ್ರಿಗೆ ಸೇಲು ಆಗಲ್ಲ, ರೆಂಟ್ ಕೊಟ್ಟರೆ ರೆಂಟ್ಗೂ ಬರಲ್ಲ. ಯಾಕೆಲ್ಲಿ ನಾನು ವಾಸ್ತು ಇರಲ್ಲ. ಕೆಲವರು ಇವಾಗ ವಾಸ್ತು ನೋಡ್ಕೊಂಡು ತಗೊಳೋ ರೆಂಟ್ ಅವರು ಬರಲ್ಲ. ಆಮೇಲೆ ಇದು ರೀಸೇಲ್ ಆಗಲ್ಲ. ಆಮೇಲೆ ಇನ್ನೊಂದು ಇದೆ ಧರ್ಮದ್ದು, ವಾಸ್ತುಶಾಸ್ತ್ರದ ಹೇಳ್ತೀನಿ. ನಾನು ವಾಸ್ತು ಫ್ಲ್ಯಾಟ್ ತಗೊಂಡ್ಬಿಟ್ರೆ ನೀವು, ನಿಮಗೆ ಮುಂದಕ್ಕೆ ಒಂದು ವಾಸ್ತು ತಗೊಳೋ ಮನೆ ಕಟ್ಟಾಗತ್ತೆ. ಅದಕ್ಕೆ ಪಕ್ಕ ವಾಸ್ತು ಇದ್ರೆ ಮಾತ್ರ ತಗೊಳ್ಳಿ. ನಾನು ವಾಸ್ತು ಫ್ಲ್ಯಾಟ್ ಇದ್ದರೆ ತಗೊಳ್ಬೇಡಿ. ಅದು ನಾನು ಇನ್ಫಾರ್ಮ್ ಮಾಡೋದು ನಿಮಗೆ. ಓಕೆನಾ. ವಾಸ್ತು ಶಾಸ್ತ್ರ ಇರೋದು ಪಕ್ಕ ನೋಡಿ ತಗೊಂಡ್ರೆ ಇನ್ನೊಂದು ಫ್ಲ್ಯಾಟ್ ತಗೊಂಡು ಯೋಗ ಬರುತ್ತೆ ನಿಮಗೆ. ಇಲ್ಲಾಂದ್ರೆ ಏನಾಗುತ್ತೆ, ಆ ಯೋಗ ಬರಲ್ಲ. ಕೆಲವರು ಅಂತಾರೆ, ಏನು ಸರ್ ನಾವು ಸೈಟ್ ತಗೊಳಕ್ಕೆ ಟೈಮ್ ಬಂದಿಲ್ಲ ಅಂತ ಇರ್ತಾನೆ. ಅವನಿರೋದು ನಾನು ವಾಸ್ತು ಫ್ಲ್ಯಾಟಲ್ಲಿ ಇರ್ತಾನೆ, ಇಲ್ಲ ನಾನು ವಾಸ್ತು ಮನೇಲಿ ಇರ್ತಾನೆ. ಪಕ್ಕ ವಾಸ್ತು ಶಾಸ್ತ್ರ ಇರೋ ಮನೇಲಿದ್ರೇನೆ ದೇವರು ಅದೇ ಮನೇಲಿ ಒಂದು 7 ವರ್ಷ 8 ವರ್ಷ 6 ವರ್ಷ 7 ವರ್ಷ ಇದ್ಬಿಟ್ರಂದ್ರೆ 8ನೇ ವರ್ಷಕ್ಕೆ ಒಂದು ಸೈಟ್ ತಗೊಂಡು ಆ ಮನೆ ಬರೋ ಯೋಗ ದೇವ್ರು ಮಾಡ್ಕೊಡ್ತಾನೆ. ಅದು ಇಂಪಾರ್ಟೆಂಟ್. ಅದಕ್ಕೆ ಅಪಾರ್ಟ್ಮೆಂಟಲ್ಲಿ ನೋಡಿಕೊಂಡು ವಾಸ್ತು ಫ್ಲ್ಯಾಟ್ ತಗೊಂಡು ಡೀಲ್ ಮಾಡಿಕೊಂಡ್ರೆ ಇನ್ನೊಂದು 6-7 ಇಯರ್ಸ್ ಆದಮೇಲೆ 8ನೇ ವರ್ಷಕ್ಕೆ ಒಂದು ವಾಸ್ತು ಸೈಟ್ ತಗೊಂಡು ಒಂದು 3 ಅಪ್ಸ್ಟೇರ್ ಟ್ರಿಪ್ಲೆಕ್ಸ್ ಮನೆ, ಟ್ರಿಪ್ಲೆಕ್ಸ್ ಮನೆ ಕಟ್ಕೊಂಡು ಯೋಗ ಭಾಗ್ಯ ಬರುತ್ತೆ. ಆವಾಗ ನೀವೇನು ಮಾಡ್ತೀರಾ, ಅಲ್ಲಿ ಸೈಟ್ ತಗೊತೀರಾ, ಟ್ರಿಪ್ಲೆಕ್ಸ್ ಮನೆಗೂ ವಾಸ್ತು ಕನ್ಸಲ್ಟೆಂಟ್ ಮುಂಚೆ ಮಾಡಿದ್ರಲ್ಲ ಅವ್ರನ್ನೇ ಮಾಡಿಬಿಟ್ಟು ಅವ್ರ ಹತ್ರನೇ ಮಾತಾಡಿ
ಅವರಿಂದ ಮಾತಾಡ್ಕೊಂಡು ಅವ್ರ ಹತ್ರ ಡೀಲ್ ಅವ್ರ ಹತ್ರನೇ ಪ್ಲಾನ್ ಎಲ್ಲ ತೋರಿಸ್ಕೊಂಡು ಹೋಗ್ತೀರಾ. ಅವಾಗ ಇನ್ನೊಂದು ಪಕ್ಕ ವಾಸ್ತು ಮನೆ ಕಟ್ತೀರಾ, ವಾಸ್ತು ಸೈಟು ಬರುತ್ತೆ. ಅದು ಧರ್ಮ. ಅದು 8-9 ತಿಂಗಳಲ್ಲಿ ಕಟ್ಕೊಂಡು ವಾಸ್ತು ನೋಡ್ಕೊಂಡು ಕಟ್ಟಿದ್ರೆ, ನಾನ್ ಸ್ಟಾಪ್ ಆಗಿ ಕಟ್ಟಿದ್ರೆ 8-9 ತಿಂಗಳಲ್ಲಿ ಕಟ್ಟಿಬಿಟ್ಟು 10ನೇ ತಿಂಗಳ ಮನೆಗೆ ಹೋಗ್ಬೋದು. ಇದು ರಿಯಾಲಿಟಿ, ಇದು ಪವರು ವಾಸ್ತುದು. ಏನು ವಾಸ್ತು ನೋಡೋದು, ವಾಸ್ತು ನೋಡೋದೇ ತಗೊಂಡ್ಬಿಡೋದು ಫ್ಲ್ಯಾಟ್ಸು, ವಾಸ್ತುಗೆ ರೆಸ್ಪೆಕ್ಟೇ ಕೊಡಲ್ಲ, ಈ ಥರ ಜನ ಎಲ್ಲ ಇರ್ತಾರೆ. ಅವ್ರಿಗೆಲ್ಲ ನಾವು ಹೇಳೋದೇನೆಂದರೆ, ವಾಸ್ತು ನೋಡಿಲ್ಲ ಅಂದರೆ ನೀವು ಮುಂದಕ್ಕೆ ಇನ್ನೊಂದು ಸೈಟು ತಗೊಳಕ್ಕೂ ಆಗಲ್ಲ, ಮನೆಯೂ ತಗೊಳಕ್ಕಾಗಲ್ಲ, ಕಟ್ಟೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸೊಸೈಟಿಲಿ ಅವ್ರು ಮನೆ ಕಟ್ತಾ ಇರ್ತಾರೆ, ಇನ್ನೊಬ್ರು ಪಕ್ಕ ವಾಸ್ತು ನೋಡಿ ಮನೆ ಕಟ್ತಾ ಇರ್ತಾರೆ. ನೋಡಿ, ಈ ನಡುವೆ ಕಟ್ಟೋವ್ರ ಮನೆಗಳೆಲ್ಲ ಪಕ್ಕ ವಾಸ್ತು ಕಟ್ತಾ ಇರ್ತಾರೆ. ಅವ್ರದ್ದು ಎರಡನೇ ಮನೆ, ಮೂರನೇ ಮನೆ ಇರುತ್ತೆ. ಯಾಕಂದ್ರೆ ಮುಂಚೆ ಇರೋ 2 ಮನೆನೂ ವಾಸ್ತು ಇರುತ್ತೆ. ಅದಕ್ಕೆ ಅವರು ವಾಸ್ತು ಸೈಟ್ ತಗೊಂಡು ವಾಸ್ತು ಮನೆ ಕಟ್ತಾ ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ವಾಸ್ತು ನೋಡಿರಲ್ಲ, ಅದಕ್ಕೆ ಅವನಿಗೆ ಯೋಗ ಬಂದಿರಲ್ಲ ತಗೊಂಡು, ಅವ್ನಿಗೆ ಗೊತ್ತಿಲ್ಲ ಇದು ಟೆಕ್ನಿಕ್ಕು. ನಾನು ಇವಾಗ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಯಾವಾಗ ವಾಸ್ತು ನೋಡಲ್ಲ ಆವಾಗ ನಿಮಗೆ ವಾಸ್ತು ಪಕ್ಕ ಸೈಟು ತಗೊಳ್ಳೋ ಯೋಗ ಬರಲ್ಲ. ಇದೇ ಸಿಂಪಲ್ ಲಾಜಿಕ್ಕು. ನೀವು ಅನ್ಕೊಂತೀರ, ಅವ್ನು ತಗೊಂಡು ಪಕ್ಕದಲ್ಲಿ ಕಟ್ತಾ ಇದ್ದಾನಲ್ಲಪ್ಪ 2 ಸೈಟು 3 ಸೈಟು ಅಂದ್ಬಿಟ್ಟು. ಅವ್ನಿರೋ ಮನೆ ವಾಸ್ತು, ಅವ್ನು ನೋಡೋದು ವಾಸ್ತು ಸೈಟು, ಅವನದು ಸೈಟು ಪ್ಲ್ಯಾನು ವಾಸ್ತುವಲ್ಲಿ ನೋಡ್ಬಿಟ್ಟು ವಾಸ್ತು ಸೈಟ್ ತಗೊಂಡೋಗ ವಾಸ್ತುವ್ರನ್ನ ಕನ್ಸಲ್ಟ್ ಮಾಡ್ತಾನೆ, ಕರ್ಕೊಂಬಂದು ತೋರಿಸ್ತಾನೆ. ಆಮೇಲೆ ಪ್ಲ್ಯಾನ್ ಮಾಡೋವಾಗ ವಾಸ್ತುವ್ರ ಕೇಳ್ಬಿಟ್ಟು ಪ್ಲ್ಯಾನ್ ಕಟ್ತಾನೆ. ಆಮೇಲೆ ಅದೇನು ಮಾಡ್ತಾರೆ, ಆ ಪ್ಲ್ಯಾನ್ನ ನೋಡಿಕೊಂಡು ಪಕ್ಕ ವಾಸ್ತು ಮನೆ ಕಟ್ತಾರೆ. ಆಮೇಲೆ 2-3 ಒಪಿನಿಯನ್ ಇರುತ್ತೆ. ಆರ್ಕಿಟೆಕ್ಟ್ನ ಕರೀತಾರೆ, ಅವ್ರನ್ನ ನಮ್ಮ ಹತ್ರ ಮಾತಾಡ್ತಾರೆ. ನಾವಿರೋದು ಕಂಪ್ಲೇಂಟು, ವಿಂಡೋ ಈ ಡೈರೆಕ್ಷನ್ ಸರಿ ಇಲ್ಲ, ಡೋರ್ ಡೈರೆಕ್ಷನ್ ಸರಿ ಇಲ್ಲ, ರೂಮ್ ಡೈರೆಕ್ಷನ್ ಸರಿ ಇಲ್ಲ ಅಂತ. ಅದು ಪಾಯಿಂಟ್ಸ್ ಎಲ್ಲ ತುಂಬ ಇದೆ, ಸಾವಿರಾರು ಪಾಯಿಂಟ್ಸ್ ಬರುತ್ತೆ. ವಾಸ್ತು ಶಾಸ್ತ್ರ ಅಂದರೆ ಸಾವಿರಾರಲ್ಲ, ಇನ್ನು ಬೇಜಾನ್ ಪಾಯಿಂಟ್ಸ್ ಇದೆ. ಅದೆಲ್ಲ ಮಾತಾಡ್ತೀನಿ ನಾನು ವಿಡಿಯೋದಲ್ಲಿ, ಆವಾಗ ನಿಮ್ಗೆ ಅರ್ಥ ಆಗತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಇದೆಲ್ಲ ನೋಡ್ಬೇಕು ನೀವು. ಸುಮ್ಮನೆ ಇದು ನಾನು ಎಡಿಟಿಂಗ್ ವಿಡಿಯೋ ಎಲ್ಲ ಡೈರೆಕ್ಟ್ ರಾ ವಿಡಿಯೋ, ಇದು ಡೈರೆಕ್ಟಾಗಿ ಮಾತಾಡೋದು, ಎಡಿಟಿಂಗ್ ಎಲ್ಲ ಮಾಡಲ್ಲ. ನನಗೆ ನಾಲೆಜ್ ಇದೆ, ಬುದ್ಧಿ ಕೊಟ್ಟವನು ದೇವರು, ಅದರಿಂದ ನಾನು ಹಂಗೆ ಮಾತಾಡೋದು. ಅಲ್ಲಿ ಬುಕ್ ಓದ್ಕೊಂಡು ಬರ್ದಿಟ್ಕೊಂಡೆಲ್ಲ ಮಾತಾಡಲ್ಲ ನಾನು. ನನ್ನ ಬುದ್ಧಿ ಇದೆ, ವಾಸ್ತು ಬಗ್ಗೆ ಗೊತ್ತಿದೆ. ನಾನು ಬಿಲ್ಡರ್ಸ ಓಡಾಡಿದ್ದೀನಿ, ಮಾರ್ಕೆಟಿಂಗ್ ಮಾಡಿದ್ದೀನಿ, ಸೇಲ್ಸ್ ಮಾಡಿದ್ದೀನಿ ಒಂದು ಕಾಲದಲ್ಲಿ. ಆಮೇಲೆ ಎಲ್ಲರೂ ವಾಸ್ತುನೇ ಬೇಕು ಅಂತ ಇದ್ರು. ಆಮೇಲೆ ವಾಸ್ತು ಒಂದು 3 ಗುರುಗಳ ಹತ್ರ ಅಧ್ಯಯನ ಮಾಡಿ, ಒಂದು 10 ವರ್ಷ ಆಯಿತು. ಒಂದು 3 ಗುರುಗಳ ಹತ್ರ ಅಧ್ಯಯನ ಮಾಡಿ, ಅವ್ರ 3 ಜನದ್ದು ಒಪಿನಿಯನ್ ಒಂದೇ ಇರೋದ್ರಿಂದ ಅದನ್ನ ನೋಡಿಕೊಂಡು ನಿಮ್ಗೆ ಶೇರ್ ಮಾಡ್ತಾ ಇರೋದು. ನಾವು ಒಂದು ಡಾಕ್ಟ್ರ್ ಹತ್ರ ಹೋದ್ರೂ, ಒಂದು ಡಾಕ್ಟ್ರ್ ಹತ್ರ 3 ಒಪಿನಿಯನ್ ತೊಗೊಂಡು ಹೋಗಿ ಡಿಸೈಡ್ ಮಾಡಬೇಕು, ಏನನ್ನ ಮೇಜರ್ ಆಪ್ರೇಷನ್ ಅಲ್ಲ ಅಂದರೆ. ಅದೇ ಥರ ವಾಸ್ತುನೂ ಅಷ್ಟೇ, 3 ಗುರುಗಳ ಹತ್ರ ಅಧ್ಯಯನ ಮಾಡಿ ಎಲ್ಲ ಒಂದೇ ಪಾಯಿಂಟ್ಸ್ ಇರೋದ್ರಿಂದ ಅದೆಲ್ಲ ಕಲ್ತ್ಕೊಂಡು ನಿಮಗೆ ನಾನು ಮಾತಾಡ್ತಾ ಇರೋದು. ಸುಮ್ಮನೆ ಬಂದು ಮಾತಾಡೋಕ್ಕೆ ಹಿಂಗೆ ಆಗಲ್ಲ. ನಾಲೆಜ್ ಇದ್ದರೆ ಮಾತಾಡೋಕ್ಕಾಗೋದು. 1-2 ನಿಮಿಷ ಮಾತಾಡ್ಬಿಡಿ ಮೈಕ್ ಮುಂದೆ, ಯಾರ ಕೈಲಿ ಆಗಲ್ಲ. ಅದು ನಾಲೆಜ್ ಇದ್ದು ಬುದ್ಧಿ ಇದ್ದರೆ ಮಾತಾಡೋಕ್ಕಾಗೋದು. ಸೊ ನಾವು ನಾಲೆಜು ಬುದ್ಧಿಯಿಂದ ಇರೋ ಪಾಯಿಂಟು ಕರೆಕ್ಟಾಗಿ ಹೇಳ್ತಾ ಇದ್ದೀವಿ. ಯಾಕಂದರೆ ನಮ್ಮ ನಾಲೆಜು ನಾನು ಇಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ವೇಸ್ಟು. ಇವಾಗ ನಾನು ಇಲ್ಲಿ ಬಂದು ಮಾತಾಡೋದ್ರಿಂದ ಎಷ್ಟು ಪಾಯಿಂಟ್ ಗೊತ್ತಾಯ್ತು ನಿಮಗೆ. UDS ಅಂದರೆ ಗೊತ್ತಿಲ್ಲ, ಅನ್ಡಿವೈಡೆಡ್ ಅದು ಗೊತ್ತಾಯಿತು. EC ಅಂದರೆ ಗೊತ್ತಿಲ್ಲ, ಇನ್ಕಮ್ ಅದು ಗೊತ್ತಾಯಿತು. ಆಮೇಲೆ ಲೀಗಲ್ ಒಪಿನಿಯನ್ ಅಂದ್ಬಿಟ್ಟು ಗೊತ್ತಿಲ್ಲ, ಅದು ಗೊತ್ತಾಯಿತು. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು. ಸೊ ಇಲ್ಲಿ ಬರ್ದಿರ್ತೀನಿ ಏನೇನು ಮಾತಾಡಿದ್ದೀವಿ ಅಂದ್ಬಿಟ್ಟು. ಆಮೇಲೆ ನೀವು ಮರ್ತೋಗ್ಬಿಟ್ಟು ಇವೆಲ್ಲ ನೆನ್ಪಿಟ್ಕೊಳ್ಳಿ. ನೋಡಿ, UDS, ಆಮೇಲೆ EC, ಆಮೇಲೆ ಲೀಗಲ್ ಒಪಿನಿಯನ್, ನೋಡಿ UDS ಅನ್ಡಿವೈಡೆಡ್ ಶೇರ್, EC ಲೀಗಲ್ ಒಪಿನಿಯನ್, ಆ ಥರ ಪಾಯಿಂಟ್ಸು ನೋಟ್ ಮಾಡ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟು, ನಾನು ಅದಕ್ಕೆ ಬರಿತಾ ಇದ್ದೀನಿ, ನಿಮಗೂ ಗೊತ್ತಾಗಬೇಕು. ಈ ಪಾಯಿಂಟ್ ಬರೆದಿಟ್ಕೊಂಡು ಬಿಲ್ಡರ್ ಹತ್ರ ಮಾತಾಡಿದ್ರೆ ಅವನು ಬಿಲ್ಡರ್ಗೆ ಗೊತ್ತಾಗ್ಬಿಡುತ್ತೆ, ಈ ಕಸ್ಟಮರ್ ಹುಷಾರು, ಇವನ್ನ ಆಮರ್ಸೋಕ್ಕಾಗಲ್ಲ ಅಂದ್ಬಿಟ್ಟು. ಈ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟು, ಓಕೆನಾ. ಆಮೇಲೆ ಇದೆಲ್ಲ ನೋಡ್ಬಿಟ್ಮೇಲೆ ಫಸ್ಟು ಇದು, ಆಮೇಲೆ ಬುಕ್ಕಿಂಗು, ಆಮೇಲೆ ಸೇಲ್ ಅಗ್ರಿಮೆಂಟ್ ಮಾಡಲೇಬೇಕು. ಇಷ್ಟ ಆಗೋಯ್ತಂದರೆ ಸೇಲ್ ಅಗ್ರಿಮೆಂಟು, ಆಮೇಲೆ ಸೇಲ್ ಅಗ್ರಿಮೆಂಟ್ ಬುಕ್ಕಿಂಗ್ ಆದಮೇಲೆ ಸೇಲ್ ಅಗ್ರಿಮೆಂಟ್ ಮಾಡ್ಕೊಬೇಕು. ಆಮೇಲೆ ಎಲ್ಲ ಓದಬೇಕು. ಸೇಲ್ ಅಗ್ರಿಮೆಂಟ್ ಆದಮೇಲೆ ಅವನು ಬಿಲ್ಡರ್ ಕೊಡೋ ಡಾಕ್ಯುಮೆಂಟು, ಆಮೇಲೆ ಸೇಲ್ ಡೀಡು ಎಲ್ಲ ಸೇಲ್ ಅಗ್ರಿಮೆಂಟ್ ಎಲ್ಲ ಓದಬೇಕು. ಆಮೇಲೆ ಫೈನಾನ್ಸು ಮಾಡ್ಕೊತೀರಂದರೆ ಫೈನಾನ್ಸು ಡಾಕ್ಯುಮೆಂಟ್ಸು ಇವೆಲ್ಲ ಓದಬೇಕು.
ಫೈನಾನ್ಸ್ ಡಾಕ್ಯುಮೆಂಟ್ಸು, ಬಿಲ್ಡರ್ದು ಸ್ಯಾಲರಿಡು ಎಲ್ಲ ಓದಬೇಕು. ಫೈನಾನ್ಸ್ ಡಾಕ್ಯುಮೆಂಟ್ಸು ನೀವು ಓದ್ಬೇಕು. ನೀವು ರೀಡ್ ಓದಬೇಕು, ಅದಕ್ಕೆ ಬರಿತಾ ಇದ್ದೀನಿ. ಅದೇ ಮರ್ತೋಗ್ಬಿಡ್ತೀರ, ನೀವು ಓದಬೇಕು ಕ್ಲೀನಾಗಿ, ಇಲ್ಲಾಂದ್ರೆ ಆಮರ್ಸ್ಬಿಡ್ತಾನೆ ಬಿಲ್ಡರು. ಆಮೇಲೆ ಲೀಗಲ್ ಒಪಿನಿಯನ್ ತೊಗೊಳುವಾಗ ಲಾಯರ್ ಹತ್ರ ಡಿಸ್ಕಸ್ ಮಾಡಬೇಕು, ಎಲ್ಲ ನೋಡಿಕೊಂಡು ಓಕೆ ಇದ್ರೆ ಬುಕ್ಕಿಂಗ್ ಮಾಡಬೇಕು. ಬುಕ್ಕಿಂಗ್ ಮಾಡಿ ಆಮೇಲೆ ಸೆಲೆಕ್ಟ್ಮೆಂಟ್ ರೆಡಿ ಮಾಡಬೇಕು. ನಿಮಗೆ ಕನ್ಫರ್ಮ್ ಆಗೋಯ್ತು ಇಲ್ಲ ತಗೊಳೋದಲ್ಲ ಅಂದ್ಬಿಟ್ರೆ, ಕನ್ಫರ್ಮ್ ಆಗೋಯ್ತು ಅಂದರೆ ಸೆಲೆಕ್ಟ್ಮೆಂಟ್ ಮಾಡಬೇಕು. ಆಮೇಲೆ ಫೈನಾನ್ಸು ಡಾಕ್ಯುಮೆಂಟ್ ಮಾಡಬೇಕು, ಓದಬೇಕು. ಓಕೆನಾ? ಇದು ಎಲ್ಲ ಇದೆಲ್ಲ ಮಾಡೋದು ಮುಂಚೆ ಫಸ್ಟು ಏನು ಮಾಡಬೇಕು, ವಾಸ್ತು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಆಮೇಲೆ ವಾಸ್ತು ಒಪಿನಿಯನ್ ತಗೊಬೇಕು. ವಾಸ್ತು ಕನ್ಸಲ್ಟೆಂಟು ಇದು 7ನೇದು ಡೀಲ್ ಆಗತ್ತೆ. ಆಮೇಲೆ ಇದು ಫಸ್ಟ್ ವಾಸ್ತು ಕನ್ಸಲ್ಟೆಂಟ್ನ ಫಸ್ಟು ಕನ್ಸಲ್ಟ್ ಮಾಡಬೇಕು, ಫಸ್ಟು ಡಿಸ್ಕಸ್ ಮಾಡಬೇಕು. ಫಸ್ಟು ಡಿಸ್ಕಸ್ ಮಾಡಿ, ವಾಸ್ತು ಕನ್ಸಲ್ಟೆಂಟ್ ಫಸ್ಟು ಡಿಸ್ಕಸ್ ಮಾಡಿ. ಆವಾಗ ನಿಮಗೆ ಫಸ್ಟು ಡಿಸ್ಕಸ್ ಮಾಡಿದ್ರೆ ಈ ಐಡಿಯಾಗಳೆಲ್ಲ ಬರುತ್ತೆ. ಇವಾಗ ನಾನು ವಾಸ್ತು ಕನ್ಸಲ್ಟೆಂಟ್ ತಾನೆ, ಇವಾಗ ಅದೆಲ್ಲ ಐಡಿಯಾ ಕೊಟ್ಟನಲ್ಲ, ನೀವು ನನ್ನ ಹತ್ರ ಡೈರೆಕ್ಟ್ ಡಿಸ್ಕಸ್ ಮಾಡಿದ್ದೀನಿ, ಎಷ್ಟೊಂದು ಐಡಿಯಾ ಕೊಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಇವಾಗ ಒಂದು 36 ನಿಮಿಷನ ವೀಡಿಯೋ ಮಾತಾಡ್ಕೊಂಡು ಬಂದಿದ್ದೀನಿ. 36 ನಿಮಿಷದಲ್ಲಿ ನಿಮ್ಗೆ ಗೊತ್ತಾಯಿತು ಬಿಲ್ಡರ್ ಹೆಂಗೆ ಮೋಸ ಮಾಡ್ತಾನೆ, 50 ಮೂಲೆ ಡೋರ್ಗೆ ಇರೋದನ್ನ ಸೇಲ್ ಮಾಡಿಬಿಡ್ತಾನೆ. ನೀವು ತೊಗೊಂಡ್ಬಿಡ್ತೀರಾ, ನೀವು ಅಮರ್ ಹೋಗ್ತೀರಾ. ಓಕೆನಾ? ನಾವು ಹೇಳ್ತಾ ಇರೋದು ಈ ಕಡೆ ಇರೋ ಡೋರ್ಗಳು ಇರೋದು ವಾಸ್ತು ತೊಗೊತೀರಾ. ಓಕೆ, ನಾನು ವಾಸ್ತು ಹೇಳ್ತೀನಿ, ಈ ಕಡೆ ಇರೋ ಡೋರು ಸೆಲೆಕ್ಟ್ ಮಾಡ್ತೀನಿ ಅವನು ಕೊಡೋ ಇದರಲ್ಲಿ, ಏನು ಪ್ಲ್ಯಾನಲ್ಲಿ. ನೀವು ಅವನ ಹತ್ರ ಹೋಗ್ಬಿಟ್ಟು ಡೀಲ್ ಮಾಡ್ತೀರಾ. ಡೀಲ್ ಮಾಡಿಬಿಟ್ಮೇಲೆ ಫಸ್ಟು UDS, EC, ಲೀಗಲ್ ಒಪಿನಿಯನ್ನು, ಬುಕ್ಕಿಂಗು ಎಲ್ಲ ಕನ್ಫರ್ಮ್ ಆಗಿದ್ರೆ ಬುಕ್ಕಿಂಗ್ ಮಾಡಬೇಕು. ಅದಕ್ಕೆ ಫಸ್ಟು ಡಿಸ್ಕಸ್ ಮಾಡಿ ವಾಸ್ತು ಅವ್ರ ಹತ್ರ. ನೋಡಿ, ಪಾಯಿಂಟ್ ಇಂಪಾರ್ಟೆಂಟು, ನಮ್ಮ ಹತ್ರ ಡಿಸ್ಕಸ್ ಮಾಡಲೇಬೇಕು ನೀವು. ಇದು ಇಂಪಾರ್ಟೆಂಟು. ಓಕೆನಾ? ವಾಸ್ತು ಕನ್ಸಲ್ಟೆಂಟ್ ಹತ್ರ ಡಿಸ್ಕಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಆದ್ದರಿಂದ ನಾನು ಕ್ಲೀನಾಗಿ ಇವಾಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಇರಬೇಕು ಮನೆ. ಅವನು ಗಿಮಿಕ್ ಮಾಡ್ತಾನೆ, ಇಲ್ಲಿ ಗಿಮಿಕ್ ಮಾಡ್ತಾನೆ. ಪ್ಲಸ್ಸು ನಿಮಗೆ ಈ ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟು, ನೋಡಿಕೊಂಡು ತೊಗೊಬೇಕು. ಫಸ್ಟು ನಮ್ಮ ಹತ್ರ ಡಿಸ್ಕಸ್ ಮಾಡ್ದಾನೆ ಈ ಪಾಯಿಂಟ್ಸ್ ನಿಮಗೆ ನೆನ್ಪು ಬರೋದು. ಓಕೆನಾ? ನೆನ್ಪು ಬಂದು ಮಾಡ್ಕೊಬೇಕು. ಇಷ್ಟೆಲ್ಲ ಪಾಯಿಂಟ್ಸ್ ಇರುತ್ತೆ, ನೋಟ್ ಮಾಡ್ಕೊಳ್ಳಿ ಅದೆಲ್ಲ. ಆಮೇಲೆ ಏನಾಗುತ್ತೆ, ರಿಜಿಸ್ಟ್ರೇಷನ್ ಟೈಮಲ್ಲಿ ಅಲರ್ಟ್ ಆಗಿರಬೇಕು. ಅವರು ಫೀಸು ಎಲ್ಲ ಕೇಳ್ತಾರೆ. ಆ ಫೀಸು ಗೌರ್ಮೆಂಟ್ ಫೀಸು, ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಇರುತ್ತೆ, ಅದೆಲ್ಲ ಮೋಸ ಮಾಡೋಕ್ಕಾಗಲ್ಲ. ಅದೆಲ್ಲ ಎಷ್ಟಿರ್ಬೇಕು ಅಷ್ಟೇ ಕಟ್ಟಬೇಕು. ಅಲ್ಲಿ ಸಬ್ ರಿಜಿಸ್ಟ್ರಾರ್ಗೆಲ್ಲ ದುಡ್ಡು ಕೊಡಬೇಕು, ಅದೆಲ್ಲ ಜಾಸ್ತಿ ಕೇಳ್ತಾರೆ. ಅದು ನೀವು ಅಲರ್ಟ್ ಆಗಿದ್ದರೆ ಅದ್ರಲ್ಲಿ ಚೀಟಿಂಗ್ ಮಾಡಲ್ಲ. ಸ್ವಲ್ಪ ಅಲರ್ಟ್ ಆಗಿರಿ. ಓಕೆನಾ? ಇಲ್ಲಾಂದರೆ ಜಾಸ್ತಿ ಕೇಳ್ಬಿಟ್ಟು ಚೀಟಿಂಗ್ ಮಾಡಿಬಿಡ್ತಾರೆ. ರಿಜಿಸ್ಟ್ರೇಷನ್ ಆಯ್ತಂದರೆ ನಿಮ್ಮ ಫ್ಲ್ಯಾಟು ರಿಜಿಸ್ಟ್ರೇಷನ್ ಟೈಮಲ್ಲಿ ಶೆಡ್ಯೂಲ್ಗಳು ಅಕ್ಕಪಕ್ಕ ಅದು ನಿಮ್ಮ ಲಾಯರ್ಗೆ ತೋರಿಸಿ ಕರೆಕ್ಟಾಗಿದೆಯಾ ನೋಡ್ಕೊಬೇಕು. ಅದು ನೀವು ಆ ಡಾಕ್ಯುಮೆಂಟ್ ಎಲ್ಲ ನೋಡಿಕೊಂಡು ಎಲ್ಲ 2-3 ಸಾರಿ ಓದ್ಬಿಟ್ಟು ಆಮೇಲೆ ಡಿಸಿಷನ್ ಮಾಡಬೇಕು. ಕರೆಕ್ಟು, ಇದು ಇವಾಗ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂದ್ಬಿಟ್ಟು. ಇಲ್ಲಾಂದರೆ ಸುಮ್ಮನೆ ಬಿಲ್ಡರ್ ಅರ್ಜೆಂಟ್ ಮಾಡ್ತಾನೆ, ಇವು ಬಂದ್ಬಿಡಿ ಸರ್ ಅದು ಮಾಡಿ ಅರ್ಜೆಂಟಾಗಿ ಹೋಗಬೇಡಿ. ಯಾವತ್ತೂ ಯಾವ ಕೆಲಸನ ಅರ್ಜೆಂಟಾಗಿ ಹೋಗಬೇಡಿ. ನೀವು ಟೈಮ್ ತಗೊಳ್ಳಿ. ನಮ್ಗೆ ಒಳ್ಳೆ ದಿನ ಇಲ್ಲ, ನಮಗೆ ಈ ದಿನ ಇದೆ, ನಿಮ್ಮ ಮಾತು ಅವ್ನು ಕೇಳಬೇಕು. ಯಾಕಂದರೆ ದಿನಗಳು ಚೆನ್ನಾಗಿಲ್ಲ ಟೈಮಲ್ಲೆಲ್ಲ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಡಿ. ಒಳ್ಳೆ ದಿನದಲ್ಲಿ ಹೋಗಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ಯಾಕಂದರೆ ವಾಸ್ತು ಪಕ್ಕಾ ಫ್ಲ್ಯಾಟ್ ಇದು. ಇವಾಗ ವಾಸ್ತು ಫ್ಲ್ಯಾಟ್ ತೊಗೊಂಡಿದ್ದರಿಂದ ನೀವು ಫ್ಯೂಚರಲ್ಲಿ ದೇವರು ಇನ್ನೊಂದು ಫ್ಲ್ಯಾಟ್ ತೊಗೊಳೋದು ಯೋಗ ಕೊಡ್ತಾನೆ ನಿಮಗೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಸುಮ್ಮನೆ ಅರ್ಜೆಂಟ್ ಕೊಟ್ಬಿಟ್ಟು ಅವ್ನು ಎಲ್ಲೋ ಮಾತು ಕೇಳ್ಕೊಂಡು ಅವನು ಡುಬಾಕ್ ಮಾಡಿ ನಿಮ್ಗೆ ಆಮಾರಿಸ್ಬಿಟ್ಟು ಇದು ಮಾಡಿಬಿಡ್ತಾನೆ ಅರ್ಜೆಂಟಲ್ಲಿ ಮಾಡಿದ್ರೆ. ಆಮೇಲೆ ರಾಂಗ್ ಫ್ಲ್ಯಾಟ್ ರಿಜಿಸ್ಟ್ರ್ ಮಾಡಿಕೊಟ್ಟು ಆ ಥರ ಆಗುತ್ತೆ. ಹುಷಾರಾಗಿರಿ. ಆ ಥರ ಎಲ್ಲ ಆಗಿದೆ. ಆ ಥರ ಎಲ್ಲ ತುಂಬ ಚಾನ್ಸಸ್ ಆಗಿದೆ. ಅಂದರೆ ಆ ಥರಲ್ಲೂ ಯಾವತ್ತೂ ಹೋಗಬೇಡಿ. ಒಂದು ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದಿ ರೈಸ್ ಅಂತಾರೆ ಇಂಗ್ಲೀಷಲ್ಲಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೈಸ್ ಅಂತಾರೆ. ಅಂದರೆ ಸ್ಲೋ ಸ್ಟಡಿಯಾಗಿ ಹೋಗಿ ಆರಾಮಾಗಿ ಒಳ್ಳೆ ದಿನ ನೋಡಿಕೊಂಡು ರಿಜಿಸ್ಟ್ರ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಟೈಮಲ್ಲಿ ಲಾಯರ್ನು ಬರೋಕ್ಕೆ ಹೇಳಿ. ಅಲ್ಲಿ ಸೇಲ್ ಡೀಡ್ ಎಲ್ಲ ಟೈಪ್ ಮಾಡಿರ್ತಾನಲ್ಲ, ಆ ಫಾರ್ಮೆಟ್ ಅವನು ಅಲ್ಲಿ ಕೊಟ್ಟಿದ್ದಾನ, ಅದು ಮುಂಚೆ ತೋರಿಸಿರ್ತಾನೆ ನಿಮಗೆ ಒಂದು ಜೆರಾಕ್ಸು. ಇವಾಗ ಒರಿಜಿನಲ್ಲು ಸ್ಟ್ಯಾಂಪ್ ಪೇಪರಲ್ಲಿ ಟೈಪ್ ಮಾಡಿರ್ತಾರೆ. ಆ ಸ್ಟ್ಯಾಂಪ್ ಪೇಪರಲ್ಲಿ ಟೈಪ್ ಮಾಡಿರೋದು ಅವ್ನು ತೋರಿಸಿರೋದ್ರಲ್ಲಿ ಸೇಮ್ ಇರಬೇಕು. ಒಂದು ಲೆಟ್ರು ಹೆಚ್ಚು ಕಮ್ಮಿ ಆಗಬಾರ್ದು, ಒಂದು ಇನ್ಷಿಯಲ್ಲು ಮಿಸ್ಟೇಕ್ ಇರಬಾರ್ದು. ಎಲ್ಲ ನೋಡ್ಕೊಳ್ಬೇಕು. ಒಂದು ಹೆಸರು ಮಿಸ್ಟೇಕ್ ಆಗಿ ಒಂದು ಇನ್ಷಿಯಲ್ ಮಿಸ್ಟೇಕ್ ಆದರೆ ನೀವು ಕೋರ್ಟ್ಗೆ ನಾವು ಹೋದರೆ ನೀವು ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಜಡ್ಜು ಬೈತಾನೆ.
ಯಾಕ್ರಿ ನೋಡಿಲ್ವಾ, ದೇವ್ರು ಕಣ್ಣು ಕೊಟ್ಟಿಲ್ವಾ, ನೀವು ನಿಮ್ಮ ತಪ್ಪು ಮಾಡಿಬಿಟ್ರೆ ಅದು ಹಂಗೆ ಆ ಡಾಕ್ಯುಮೆಂಟ್ ಬಿಸಾಕ್ತಾರೆ ಅವರು ಸೈಡಲ್ಲಿ, ಆವಾಗ ವ್ಯಾಲ್ಯೂ ಇರಲ್ಲ. ಸೊ ನೀವೆಲ್ಲ ನೋಡಿಕೊಂಡು 2-3 ಸಾರಿ ಓದಿ ಕ್ಲೀನಾಗಿ ಆ ಥರದಲ್ಲಿ ಮಾಡ್ಕೊಬೇಡಿ, ಓದಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಓಕೆನಾ. ಮಿಸ್ಟೇಕ್ ಆದರೆ ಕರೆಕ್ಷನ್ ತುಂಬ ಕಷ್ಟ, ಅದರಲ್ಲಿ ವೈಟ್ನರ್ ಆಗಬಾರ್ದು, ಪೆನ್ನಲ್ಲಿ ತಿದ್ದಬಾರ್ದು, ಟೈಪಿಂಗಲ್ಲಿ ತಿದ್ದಬಾರ್ದು, ಇದೆಲ್ಲ ಇರುತ್ತೆ ಪಾಯಿಂಟ್ಸು. ಪಾಪ ಜನಗಳಿಗೆ ಗೊತ್ತಿರಲ್ಲ, ನಾವು ಕಣ್ಣಾರ ನೋಡಿರ್ತೀವಿ, ನಮ್ಗೆ ಪಾಯಿಂಟ್ ಗೊತ್ತಿರತ್ತೆ, ತಿಳಿಸ್ತಾ ಇದ್ದೀವಿ. ಇವೆಲ್ಲ ನೋಡ್ಕೊಳ್ಳಿ, ಇವೆಲ್ಲ ಅಲರ್ಟ್ ಆಗಿರ್ಬೇಕು ಅನ್ನೋದು ಅದಕ್ಕೇನೆ. ಪಾಪ ಫಸ್ಟ್ ಟೈಮ್ ಬೈಯರ್ಸ್ಗೆಲ್ಲ ಏನೂ ಗೊತ್ತಿರಲ್ಲ, ಅವ್ರು ತಿಳಿಸ್ತಾರೆ, ಇವ್ರು ಹೋಗ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ, ಹಿಂಗೆ ಮಿಸ್ಟೇಕ್ ಆಗಿಬಿಡುತ್ತೆ. ಅದರಿಂದ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ, ಹುಷಾರಾಗಿದ್ದು 2-3 ಸಾರಿ ಓದಿ ತಿಳ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ, ಓಕೆನಾ. ಈ ಪಾಯಿಂಟ್ಸು. ಆಮೇಲೆ ಎಲ್ಲ ಡಾಕ್ಯುಮೆಂಟ್ಸೂ ತಗೊಳುವಾಗ ಓದ್ಬಿಟ್ಟು ಸೈನ್ ಹಾಕಿ, ಸುಮ್ಮನೆ ಸೈನ್ ಹಾಕಬೇಡಿ. ಆಮೇಲೆ ನಿಮಗೆ ವಿಟ್ನೆಸ್ ಬರ್ತಾರಲ್ಲ, ನಿಮ್ಮ ಪರಿಚಯ ಇರೋರನ್ನ ಕರ್ಕೊಂಬಂದು ವಿಟ್ನೆಸ್ ಹಾಕ್ಸಿ, ಯಾರನ್ನಾರನೋ ಕರ್ಕೊಂಬಂದು ವಿಟ್ನೆಸ್ ಹಾಕ್ಸ್ಬೇಡಿ, ಅವ್ನು ಬಿಲ್ಡರ್ ಅವ್ನು ಕಳ್ಸೋವನ್ನೆಲ್ಲ ವಿಟ್ನೆಸ್ ಹಾಕ್ಸ್ಬೇಡಿ. ನಿಮ್ಗೆ ಗೊತ್ತಿರೋರು ಪರಿಚಯ ಇರೋರನ್ನ ವಿಟ್ನೆಸ್ ಹಾಕ್ಸಿ. 2 ವಿಟ್ನೆಸ್ 3 ವಿಟ್ನೆಸ್ ಇರುತ್ತೆ ಕಾಲಮು ಅಲ್ಲಿ ಸೈನ್ ಹಾಕೋಕ್ಕೆ ಸೈಡಲ್ಲಿ. ನಿಮ್ಮ ರಿಲೇಷನ್ನು, ನಿಮ್ಮ ಪರಿಚಯ, ನಾಳೆ ಕೋರ್ಟ್ಗೆ ಹೋದ್ರೆ ಮ್ಯಾಟ್ರ್ ಅವ್ರು ಬಂದು ನಿಮ್ಗೆ ಸಪೋರ್ಟಾಗಿ ಮಾತಾಡಬೇಕು ಅಂಥವ್ರನ್ನ ವಿಟ್ನೆಸ್ ಹಾಕ್ಸಿ. ನೀವು ಇಲ್ಲ ಸರ್ ನಮ್ಮ ಬಿಲ್ಡ್ರ್ ಕಡೆಯಿಂದ ಅವನೋ ಬಂದಿರ್ತಾನೆ, ಅಸಿಸ್ಟೆಂಟ್ ಬಂದಿರ್ತಾನೆ, ಅವ್ನ ಮ್ಯಾನೇಜರ್ ಅವ್ನ ಕೈಲಿ ಹಾಕ್ಸ್ಬಿಟ್ರೆ ನಾಳೆ ಅವರು ಬಿಲ್ಡರ್ಗೆ ಸಪೋರ್ಟು ಅಗ್ರಿಮೆಂಟಲ್ಲಿ ಹೋಗಿ ಕೋರ್ಟಲ್ಲಿ ವಿಟ್ನೆಸ್ಗೆ ಕೇಳ್ತಾರೆ, ಸಾಕ್ಷಿಗೆ. ಇಲ್ಲ ನಂಗೆ ಗೊತ್ತಿಲ್ಲ ಅಂದ್ಬಿಡ್ತಾನೆ, ನನಗೆ ಏನೋ ಗೊತ್ತಿಲ್ಲ ಸರ್ ಸುಮ್ಮನೆ ಆಗದೆ ಸೈನ್ ಹಂಗೆ ಅಂದ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತೆ. ವಿಟ್ನೆಸ್ಗಳು ತುಂಬ ಪ್ಲೇ ಮಾಡ್ತಾರೆ ರೋಲು. ಇವಾಗ ನಾನೇ ಒಂದು ವಿಟ್ನೆಸ್ ನಿಮ್ಗೆ ಇದಕ್ಕೆ ಹಾಕಿದ್ರೆ, ನಾಳೆ ಲೀಗಲಾಗಿ ಏನೋ ಕೋರ್ಟ್ಗೆ ಹೋದ್ರೆ ನಾನು ಅಲ್ಲಿ ಜಡ್ಜ್ ಹತ್ರ ನಾನು ಮಾತಾಡೋಕೆ ನಂಗೆ ಕೂಗ್ತಾರೆ, ಅವಾಗ ಇರೋ ಪಾಯಿಂಟ್ಸಲ್ಲಿ ಹೇಳ್ಬಿಡ್ತೀನಿ ನಾನು, ಆ ಕೇಸ್ ನೀವು ಇನ್ನೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ವಿಟ್ನೆಸ್ಸು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ನಮ್ಮನ್ನ ಹೈಕೋರ್ಟ್ ಲಾಯರು, ಕ್ರಿಮಿನಲ್ ಲಾಯರು, ನನಗೂ ಸ್ವಲ್ಪ ಲಾ ಪಾಯಿಂಟ್ ಗೊತ್ತಿದೆ. ನಮ್ಮ ಮನೇಲಿ 4 ಲಾಯರ್ ಇದ್ದಾರೆ, ನಮ್ಮ ಸಿಸ್ಟರ್ ಎಲ್ಲ ಲಾಯರು, ನಮ್ಮ ಸಿಸ್ಟರ್ ಲಾಯರು, ನಮ್ಮ ಅಣ್ಣನ ಮಗಳು ಲಾಯರು. ನಾನೊಂದು ಕಾಲದಲ್ಲಿ ಲಾ ಓದಕ್ಕೆ ಹೋದೆ, ಆವಾಗ ಒಂದು 96 ಒಂದು 40 ಸಾವಿರ ಡೊನೇಷನ್ ಕೇಳ್ದ. ಆ ಕಾಲದಲ್ಲಿ 40 ಸಾವಿರ ದೊಡ್ಡ ಅಮೌಂಟು. ಅವ್ನು ಡೊನೇಷನ್ ಕೊಟ್ಟು ಇದು ಮಾಡೋ ಬದಲು ನಮ್ಮ ಬುದ್ಧಿ ಇದೆ, ದೇವ್ರು ನಾವು ಹೆಂಗೋ ಜೀವನ ಮಾಡೋದು ಬಂದುಬಿಟ್ಟೆ ನೋಡಿ. ಇವಾಗ ನಮ್ಮ ಬುದ್ಧಿ ಇರೋದ್ರಿಂದ ವಾಸ ಮಾಡ್ತಾ ಇಲ್ವಾ, ಒಂದು ಲೀಗಲ್ ಒಪಿನಿಯನ್ ಕೊಡ್ತಾ ಇಲ್ವಾ, ಲೀಗಲಾಗಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಇಲ್ವಾ, ಅಷ್ಟೇ. ನಮ್ಮ ನಾಲೆಜ್ ಇರೋದು ನಿಮ್ಗೆ ಯೂಸ್ ಆಗಬೇಕು, ಅದು ನಮ್ಮದು ಟ್ಯಾಲೆಂಟು. ಇಲ್ಲ ನಮಗೆ ಬುದ್ಧಿನೇ ಇಲ್ಲ ಅಂದ್ಕೊಂಡು ಇರಬಾರ್ದು, ನಮ್ಮ ಬುದ್ಧಿ ಇದೆ. ಬುದ್ಧಿ ಇರೋದ್ರಿಂದನೇ ಇಷ್ಟೆಲ್ಲ ಬಂದು 42 ನಿಮಿಷ ಇವಾಗ ನಾನ್ ಸ್ಟಾಪ್ ಮಾತಾಡ್ತಾ ಇರೋದು. ಎಡಿಟಿಂಗ್ ಇಲ್ಲ, ಏನಿಲ್ಲ, ರಾ ವಿಡಿಯೋ. ನಂದು ಇದು 1 ಅವರ್ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ 1 ಅವರ್ ವೀಡಿಯೋದಲ್ಲಿ ನಿಮ್ಮ ನಾಲೆಜ್ ಕೊಟ್ಟರೆ ನಾಲೆಜು ತಲೆ ಒಳಗಡೆ ಹೋಗುತ್ತೆ, ಮರ್ತೋಗಲ್ಲ ನೀವು. ಚಿಕ್ಕದಾಗಿ ಹೇಳಿದ್ರೆ ಈ ವಿಷಯಗಳೆಲ್ಲ ನಿಮಗೆ ಹಿಂಗೆ ಕೇಳ್ತೀರಾ, ಒಂದು ಕಿವಿಯಲ್ಲಿ ಬಿಟ್ಬಿಡ್ತೀರಾ. ಅದು ಚಿಕ್ಕ ವಿಷಯಗಳು ಬೇರೆ ಇರುತ್ತೆ, ಅದು ಫಾಸ್ಟಾಗಿ ಹೇಳ್ತೀವಿ. ಅದು ಅದೇ ಡೋರ್ಸು, ವಿಂಡೋಸು, ಅವು ಎಲ್ಲ ಚಿಕ್ಕ ವಿಷಯಗಳು, ಅದು ಹೇಳ್ತೀವಿ. ಇವೆಲ್ಲ ಮೇಜರ್ ವಿಷಯಗಳು. ಇವು ಫ್ಲ್ಯಾಟ್ ತಗೊಳಕ್ಕೆ ಮುಂಚೆ ಇದೆಲ್ಲ ಡಿಸೈಡ್ ಮಾಡಬೇಕು. ನಾನು 10 ನಿಮಿಷದಲ್ಲಿ ಏನೆಲ್ಲಕ್ಕಾಗತ್ತೆ ನಿಮಗೆ ಫ್ಲ್ಯಾಟ್ ತಗೊಳಕ್ಕೆ ಮುಂಚೆ ಏನು ಮಾಡಬೇಕು, ಏನು ನೋಡಬೇಕು ಅಂದ್ಬಿಟ್ಟು ಇದೆಲ್ಲ ಇರುತ್ತೆ. ಇದು ಬರೀ ಒಂದು ಫ್ಲ್ಯಾಟಿಗೆ ಮಾತಾಡ್ತಾ ಇದ್ದೀನಿ, ಬಿಲ್ಡರ್ಸ್ ಹಿಂಗೆ ಆಮರ್ಸ್ಬಿಡ್ತಾರೆ ಅಂದ್ಬಿಟ್ಟು. ಬಿಲ್ಡರ್ಸು ಅದೇ ಒಪಿನಿಯನ್ನು ಇದೆಲ್ಲ ತೊಗೊಳ್ಬೇಕೆಲ್ಲ ಅದೇ ಹೇಳಿದ್ದೀನಲ್ಲ ಇವಾಗ. ಆಮೇಲೆ ಇದು ಗೂಗಲ್ ಮ್ಯಾಪು ರಿವ್ಯೂಸ್ ನೋಡ್ಕೊಂಡೆಲ್ಲ ಹೋಗಬೇಕು. ಇದೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟು. ಒಂದು ಬಿಲ್ಡರ್ಗೂ ಹತ್ರ ಹೋಗೋವಾಗ ಫಸ್ಟು ನೀವು ಇದು ಗೂಗಲ್ ಮ್ಯಾಪ್ಸಲ್ಲಿ ರಿವ್ಯೂಸ್ ನೋಡಬೇಕು, ಬರೀತೀನಿ ನೋಡಿ ಅದು. ಅವಾಗ ಪಾಯಿಂಟು ನಿಮಗೆ ನೀವು ಬರ್ಕೊಳ್ಳಿ. ನೋಡಿ ಇವಾಗ ಬಿಲ್ಡರ್ ಹತ್ರ ಹೋಗ್ತೀರಾ, ಅವನು ಅಡ್ರೆಸ್ ಇರುತ್ತಲ್ಲ, ಬಿಲ್ಡರ್ ಅಡ್ರೆಸ್ನ ಗೂಗಲ್ ಮ್ಯಾಪಲ್ಲಿ ಹೊಡೀರಿ. ಗೂಗಲ್ ಮ್ಯಾಪಲ್ಲಿ ಎಂಟ್ರಿ ಮಾಡಿ. ಆಮೇಲೆ ರಿವ್ಯೂ ನೋಡಿ, ರಿವ್ಯೂ ನೋಡಿ, ನೋಡಿಬಿಟ್ಟು ರೇಟಿಂಗ್ ನೋಡಿ. ರೇಟಿಂಗ್ ಎಷ್ಟಿದೆ? 4.8 ಮೇಲೆ ಇರಬೇಕು, ಇಲ್ಲ 4.5 ಇರಬೇಕು ರೇಟಿಂಗ್. ನೋಡಿಕೊಂಡು ನೀವು ಆಮೇಲೆ ಬಿಲ್ಡರ್ ಅಡ್ರೆಸ್ಸು ಗೂಗಲ್ ಮ್ಯಾಪು ಎಂಟ್ರ್ ಮಾಡಿ ರಿವ್ಯೂ ನೋಡಿ, ರೇಟಿಂಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬಿಲ್ಡರ್ ಬಂಡವಾಳ. ಆಮೇಲೆ ಹೋಗ್ಬೇಕು ನೀವು, ಓಕೆನಾ. ಹೋಗ್ಬೇಕು, ಅದು ಇಂಪಾರ್ಟೆಂಟು. ಈ ಪಾಯಿಂಟ್ಸ್ ಎಲ್ಲ ಬರ್ದು ನೀವು ಬರ್ತ್ಕೊಳ್ಳಿ. ಬಿಲ್ಡರ್ ಹತ್ರ ಹೋದ್ಮೇಲೆ ಫಸ್ಟು ಅವನು ಎಲ್ಲ ಇದಾದ್ಮೇಲೆ ಇದು ಕ್ಯಾಬ್ ಕಳಿಸ್ತಾನೆ ಬಿಲ್ಡರು, ಎಲ್ಲ ಬ್ರೈನ್ ವಾಶ್ ಮಾಡ್ತಾನೆ. ನೀವು ಅಲರ್ಟ್ ಆಗಿರಬೇಕು. ಎಲ್ಲ ನೋಡಿಬಿಟ್ಟು ಡಿಸ್ಕಸ್ ಮಾಡಿ ಫಸ್ಟು. ಆಮೇಲೆ ಏನು ಮಾಡಬೇಕು, ನೀವು ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಕಾಫಿ ಟೀ ಎಲ್ಲ ಕುಡ್ಬಿಟ್ಮೇಲೆ ಬ್ರೋಚರ್ ತಗೊಂಡು ಅದರಲ್ಲಿ ಬ್ರೋಚರಲ್ಲಿ ಲೇಔಟ್ ಪ್ಲ್ಯಾನ್ ಇರಬೇಕು ನಿಮ್ಮದು, ಫ್ಲ್ಯಾಟ್ದು ಲೇಔಟ್ ಪ್ಲ್ಯಾನ್.
ಬಿಲ್ಡರ್ದು ಲೇಔಟ್ ಪ್ಲಾನ್ ಇರುತ್ತೆ, ಅದು ತಗೊಬೇಕು. ಅದು ತಗೊಂಬಂದು ವಾಸ್ತು ಕನ್ಸಲ್ಟೆಂಟ್ ನಮ್ಗೆ ಕೊಡಬೇಕು. ಆ್ಯಂಡ್ ಡಿಸ್ಕಸ್ ನಮ್ಮ ಹತ್ರ ತೋರಿಸ್ಬಿಟ್ಟು ಡಿಸ್ಕಸ್ ಮಾಡಬೇಕು. ಡಿಸ್ಕಸ್ ಮಾಡಿದ್ಮೇಲೆ ಪ್ರೊಸೀಡ್ ಮಾಡಬೇಕು. ಪ್ರೊಸೀಡ್ ಮಾಡಿದ್ಮೇಲೆ ಇಲ್ಲಿಗೆ ಹೋಗ್ಬೇಕು. ಪ್ರೊಸೀಡ್ ಮಾಡಿದ್ಮೇಲೆ ಅಲ್ಲಿಗೆ ಹೋಗ್ಬೇಕು. ಫಸ್ಟು UDS ಕೇಳಬೇಕು, ಆಮೇಲೆ ಲೀಗಲ್ ಒಪಿನಿಯನ್ ಕೇಳಬೇಕು, EC ಕೇಳಬೇಕು, ಲೀಗಲ್ ಒಪಿನಿಯನ್ ಕೇಳಬೇಕು. ಗೊತ್ತಾಗ್ಬಿಡತ್ತೆ ಅವನಿಗೆ, ಓ ಇವನು ಯಾರನ್ನೋ ಮೀಟ್ ಮಾಡಿ ಬಂದವನೇ, ಇವನ್ನ ನಾವು ಆಮರ್ಸೋಕ್ಕಾಗಲ್ಲ. ಸೊ ಅವನು ಅಲರ್ಟ್ ಆಗಿಬಿಡ್ತಾನೆ. ಅವನು ಅಲರ್ಟ್ ಆಗೋದ್ರಿಂದ ನಿಮಗೆ ಒಳ್ಳೇದು. ಯಾಕೆ ಗೊತ್ತಾ, ನೀವು ಚೀಟಿಂಗ್ ಆಗಲ್ಲ. ಅವ್ನು ಅಲರ್ಟ್ ಆಗಿಬಿಟ್ಟು ಚೀಟಿಂಗ್ ಮಾಡೋದು ಬಿಟ್ಬಿಡ್ತಾನೆ ಮೈಂಡು. ಇವನಿಗೆ UDS ಬಗ್ಗೆ ಗೊತ್ತು, ಅನ್ಡಿವೈಡೆಡ್ ಶೇರ್ ಗೊತ್ತು, EC ಇನ್ಕಮ್ ಅಂಡ್ ಸರ್ಟಿಫಿಕೇಟ್ ಬಗ್ಗೆ ಗೊತ್ತು, ಓ ಲೀಗಲ್ ಒಪಿನಿಯನ್ ಬೇರೆ ಡಾಕ್ಯುಮೆಂಟ್ ಕೇಳ್ತಾ ಇದಾರಲ್ಲ ಅಂತ ಗೊತ್ತು. ಕೆಲವು ಬಿಲ್ಡರ್ ಏನಂತಾನೆ, ನೀವು ಇದು ಕೇಳಕ್ಕೆ ಹೋದ್ರೆ ಲೀಗಲ್ ಒಪಿನಿಯನ್ ಬುಕ್ಕಿಂಗ್ ಮಾಡಿದ್ರೆ ಕೊಡ್ತೀನಿ ಅಂತಾನೆ 1 ಲಕ್ಷ. ಹಂಗಂದ್ರೆ ಬೇಡ ಅಂತ ಬಂದ್ಬಿಡಿ. ಅವ್ನು ಹಂಗೆ ಕರೆಕ್ಟಾಗಿದ್ದರೆ ಕೊಡ್ತಾನೆ, ಲೀಗಲ್ ಒಪಿನಿಯನ್ಗೆ ಡಾಕ್ಯುಮೆಂಟ್ ಕೊಡ್ತಾನೆ. ತಗೊಂಡು ಲೀಗಲ್ ಒಪಿನಿಯನ್ ಓಕೆ ಅಂದರೆ ಬರ್ತೀವಿ ಅಂತ ಬಂದ್ಬಿಡಿ. ಇಲ್ಲಾಂದರೆ 1 ಲಕ್ಷ ಕೇಳ್ತಾನೆ ಅವನು ಬುಕ್ಕಿಂಗ್. ಆವಾಗಲೇ ಕೊಡೋದ. 1 ಲಕ್ಷ ಕೊಟ್ಮೇಲೆ ಅವನಂತ 1 ಲಕ್ಷ ತೆಗಿಬೇಕಂದ್ರೆ ತುಂಬ ಕಷ್ಟ. ಬುಕ್ಕಿಂಗಲ್ಲಿ ಫಾರ್ಮಲ್ಲಿ ಒಂದು ಇರುತ್ತೆ ಕ್ಲಾಸು, 6 ತಿಂಗಳು ಟೈಮ್ ಇರುತ್ತೆ. 6 ತಿಂಗಳೇನೋ ಕ್ಲಾಸ್ ಆಗಿಬಿಟ್ರೆ ಅವ್ನು ಕೊಡೋಲ್ಲ ಅಮೌಂಟು. ಬೈ ಮಿಸ್ಟೇಕು ನೀವು ಕೊಟ್ಬಿಟ್ಟು ಮರ್ತೋಗ್ಬಿಟ್ರಿ, ನೀವೆಲ್ಲ ಔಟ್ ಸ್ಟೇಷನ್ ಹೋಗ್ಬಿಟ್ರಿ, ಏನೋ ಫಂಕ್ಷನ್ ಬಂತು, ಮದುವೆ ಬಂತು, ಏನೋ ಬ್ಯುಸಿ ಆಗಿಬಿಟ್ರಿ, ಅವನ ಹತ್ರ ಹೋಗೋದೇ ಬಿಟ್ಬಿಟ್ರಿ, ಮಾಮೂಲು 6 ತಿಂಗಳಾದ್ಮೇಲೆ ನೆನ್ಪು ಬಂತು ಹೋಗಿದ್ರೆ ಅವ್ನು ಕೊಡೋಲ್ಲ. ಅದಕ್ಕೆ ಲೀಗಲ್ ಒಪಿನಿಯನ್ ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆ ಲೀಗಲ್ ಒಪಿನಿಯನ್, ಅದಕ್ಕೆ ಬುಕ್ಕಿಂಗ್ ಮುಂಚೆ ಲೀಗಲ್ ಒಪಿನಿಯನ್ ಬರ್ತಿದ್ದೀನಿ ನಾನು. ಕೇಳಿ ಕೊಡ್ತಾನೆ, ಕೆಲವು ಬಿಲ್ಡರ್ಸ್ ಕೊಡ್ತಾರೆ ತಗೊಂಡು. ಇಲ್ಲಾಂದ್ರೆ ಅವ್ನು ಚೀಟ್ ಮಾಡಿಬಿಡ್ತಾನೆ. ಅಲರ್ಟ್ ಆಗಿರಿ. ಬುಕ್ಕಿಂಗ್ ಮಾಡಿಕೊಂಡು ಆಮೇಲೆ ನಿಮಗೆ ಡಿಸ್ಕಸ್ ಮಾಡಿರ್ತೀರಲ್ಲ ವಾಸ್ತು ಅವ್ರ ಹತ್ರ, ಇದು ಫ್ಲ್ಯಾಟ್ ಬಗ್ಗೆ, ಅದೇ ಪಕ್ಕ ವಾಸ್ತು ಇದೆ, ಫ್ಲ್ಯಾಟ್ ಇದೆ ಅಂತ ಗೊತ್ತಾದ್ರೇ ಬುಕ್ಕಿಂಗ್ ಮಾಡೋಕ್ಕೆ ಮುಂಚೆ 10 ಲಕ್ಷ ದುಡ್ಡು ಇಟ್ಕೊಂಡಿರ್ತಾರಲ್ಲ ಡೌನ್ ಪೇಮೆಂಟ್, ಅದು ಕೊಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಬಿಡಿ. ಆವಾಗ ಅವನು ಚೀಟ್ ಮಾಡೋಕ್ಕಾಗಲ್ಲ, ಬೇರೆಯವ್ರಿಗೆ ಫ್ಲ್ಯಾಟ್ ಮಾರೋಕ್ಕಾಗಲ್ಲ. ಇಲ್ಲಾಂದರೆ ಬೇರೆಯವ್ರಿಗೆ ಮಾರಿಬಿಟ್ಟೆ ಕೊಟ್ಬಿಟ್ಟೆ ಅದೆಲ್ಲ ಅಂತಾನೆ. ಆವಾಗ ನಿಮಗೆ ಆ ಫ್ಲ್ಯಾಟು ಒಳ್ಳೆ ವಾಸ್ತು ಫ್ಲ್ಯಾಟ್ ಇರುತ್ತೆ. ಬೇರೆಯವನು ಇವಾಗ 1 ಲಕ್ಷ ಮಾಡಿರ್ತಾರೆ ಬುಕ್ಕಿಂಗು, ಓಕೆನಾ, ಬೇರೆಯವನು 10 ಲಕ್ಷ ಮಾಡಿ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ಅವ್ನು ಕೊಟ್ಬಿಟ್ಟೆ ಅಂದ್ಬಿಡ್ತಾನೆ. ಅದಕ್ಕೆ ನೀವೇ 10 ಲಕ್ಷ ನಿಮ್ಮ ಹತ್ರ ಇರೋದು 10 ಲಕ್ಷ ಕೊಟ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ರೆ ನೀವು ಬುದ್ಧಿವಂತರು. ಅವ್ನು ತಿರ್ಗಾ ಬೇರೆಯವ್ನು ಮಾರೋಕ್ಕಾಗಲ್ಲ. ಅವ್ನು ಬೇರೆಯವ್ರು ಮಾರಿದ್ರೆ ಆಮೇಲೆ ನೀವು ಸೇಲ್ ಅಗ್ರಿಮೆಂಟ್ ತಗೊಂಡು ಕೋರ್ಟ್ಗೆ ಹೋಗ್ಬೋದು. ಕೋರ್ಟ್ಗೆ ಹೋಗ್ಬಿಟ್ಟು ಒಳ್ಳೆ ಲಾಯರ್ನ ಇಟ್ಕೊಂಡು ಕಂಪನ್ಸೇಷನ್ ಕೇಳ್ಬೋದು. ನೀವು ನಮ್ಮ ಮೋಸ ಮಾಡ್ತಾ, ನಾವು ಇಷ್ಟೆಲ್ಲ ಬೇರೆ ಹತ್ರ ಪ್ರಾಪರ್ಟಿ ಮಾರ್ಬಿಟ್ಟು ಬಂದ್ವಿ ಇಲ್ಲಿಗೆ ತಗೊಳಕ್ಕೆ, ಅಲ್ಲಿ ಚೀಪ್ ಇದು ಈ ಬಿಲ್ಡರ್ಗೆ ಕೊಡೋಕೆ ಅಮೌಂಟು ನಾವು ಕಮ್ಮಿಗೆ ಮಾರಿದ್ವಿ, ನಮ್ಗೆ ಅಲ್ಲೊಂದು 50 ಲಕ್ಷ ಲಾಸ್ ಆಯಿತು, ಅದು 50 ಲಕ್ಷ ಇದೊಂದು 50, ನಮಗೆ 1 ಕೋಟಿ ಕಂಪನ್ಸೇಷನ್ ಬೇಕು ಅಂತ ಕೇಳ್ಬೋದು ನೀವು ಕೋರ್ಟಲ್ಲಿ ಗ್ರಾಂಟ್ ಮಾಡ್ತಾರೆ. ನಮ್ಮ ಜಡ್ಜು ಕೊಟ್ಟರೆ ಕಂಪನ್ಸೇಷನ್ ನಿಮ್ಮ ಅರ್ಜೆಂಟ್ಗೆ ಬಿಲ್ಡರ್ ನಿಮ್ಮ ಹತ್ರ ಇದು ಡೀಲ್ ಮಾಡೋಕ್ಕೆ ಅವ್ರು ಬೇರೆ ಪ್ರಾಪರ್ಟಿ ಮಾರ್ಕೊಂಡು ಲಾಸ್ ಮಾಡ್ಕೊಂಬಂದಾರೆ, ಅದೆಲ್ಲ ಸೇರಿಸ್ಕೊಟ್ಟಿರಂತಾರೆ. ಅದಕ್ಕೆ ಸೇಲ್ ಅಗ್ರಿಮೆಂಟ್ ಇದ್ದರೆ ಅವನು ಬೇರೆಯವ್ರು ಮಾರಕ್ಕೆ ಹೋಗಲ್ಲ. ಅದಕ್ಕೆ ಕೆಲವರು ಡೌನ್ ಪೇಮೆಂಟ್ ಇಟ್ಕೊಂಡಿರ್ತೀರ ಪಕ್ಕ. ಇವಾಗ ವಾಸ್ತು ಹತ್ರ ಕನ್ಸಲ್ಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಬಂದ್ರಿ ಅಲ್ವಾ, ವಾಸ್ತು ನಾನು ಅಂದ್ಬಿಟ್ಟೆ ಲೇಔಟ್ ಪ್ಲಾನ್ ನೋಡ್ಬಿಟ್ಮೇಲೆ ಬ್ರೋಚರು ಫ್ಲ್ಯಾಟ್ ಲೇಔಟ್ ಪ್ಲಾನ್ ನೋಡ್ಬಿಟ್ಟು ವಾಸ್ತು ಕನ್ಸಲ್ಟೆಂಟ್ನ ಶೋ ಅಂಡ್ ಡಿಸ್ಕಸ್ ಅಂದ್ಬಿಟ್ಟು ಹಾಕಿದ್ದೀನಲ್ಲ, ಇಲ್ಲಿ ನೀವು ಗೊತ್ತಾಗ್ಬಿಡ್ತು ನಿಮಗೆ ಫ್ಲ್ಯಾಟ್ ಪಕ್ಕ. ಇಲ್ಲಿ ಬಂದ್ಬಿಟ್ರಿ, ಫ್ಲ್ಯಾಟ್ ಡಿಸೈಡ್ ಆಗೋಯ್ತು, ಧೈರ್ಯವಾಗಿ 10 ಲಕ್ಷ ಕೊಟ್ಬಿಡಿ ಅವ್ನಿಗೆ, ಡೀಲ್ ಆಗೋಯ್ತಲ್ಲ ಪಕ್ಕ. ವಾಸ್ತು ನಾವು ಬರ್ತೀವಿ ಫ್ಲ್ಯಾಟ್ಗೆ, ನಮ್ಮನ್ನ ಕರೆದು ನಾವು ಬರ್ತೀವಿ, ಫ್ಲ್ಯಾಟ್ ನಂಬರ್ ಕೊಟ್ಟು ಕ್ಲೀನಾಗಿ ಕಾಂಪಸ್ ಎಲ್ಲ ಕನ್ಫರ್ಮ್ ಮಾಡಿಬಿಡ್ತೀವಿ, ಪಕ್ಕ ಆಯಿತು. ಅವಾಗ 10 ಲಕ್ಷ ಇದೆ ನಿಮಗೆ ಡೌನ್ ಪೇಮೆಂಟ್ ಮಾಡೋಕ್ಕೆ. 40 ಲಕ್ಷ ಲೋನ್ ಮಾಡ್ತೀರಾ, 10 ಲಕ್ಷ ಅದು ಕೊಟ್ಬಿಡಿ, ಸೇಲ್ ಅಗ್ರಿಮೆಂಟ್ ಮಾಡಿಬಿಡ್ತಾನೆ ಅವನು. 10 ಲಕ್ಷ ಕೊಟ್ಟು ಸೇಲ್ ಅಗ್ರಿಮೆಂಟ್ ಆಗಿಬಿಡುತ್ತೆ. ಆಮೇಲೆ ಲಾಯರ್ ಇರ್ತಾರಲ್ಲ ನಿಮ್ಮ ಲಾಯರು, ಡ್ರಾಫ್ಟಲ್ಲಿ ಹಾಕ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಸ್ಬಿಡಿ. ಅವನು ಡ್ರಾಫ್ಟ್ ಕೊಡ್ತಾನೆ, ಆ ಡ್ರಾಫ್ಟ್ನ ತಗೊಂಡು ನಿಮ್ಮ ಲಾಯರ್ಗೆ ತೋರಿಸ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಸ್ಬಿಡಿ. ಮಾಡಿಬಿಟ್ಮೇಲೆ ಏನಾಗುತ್ತೆ, ಅದು ಪಕ್ಕ ಡಾಕ್ಯುಮೆಂಟ್ ಆಗುತ್ತೆ, ಅವ್ನು ಚೀಟಿಂಗ್ ಮಾಡೋಕ್ಕಾಗಲ್ಲ, ನೀವು ಸೇಫ್. ನಿಮ್ಮ ಫ್ಲ್ಯಾಟು ನಿಮಗೆ ಅಂದ್ಬಿಟ್ಟು ಅನ್ಸುತ್ತೆ. ಆಮೇಲೆ ಟೈಮ್ ಇರುತ್ತೆ ಸೇಲ್ ಅಗ್ರಿಮೆಂಟ್ ಮಾಡಿದ್ಮೇಲೆ, ಒಂದು 30 ಡೇಸ್ ಇರುತ್ತೆ ಟೈಮು ಲೋನೆಲ್ಲ ಮಾಡ್ಕೊಳಕ್ಕೆ. ಇನ್ನೊಂದು 40 ಲಕ್ಷ ಲೋನ್ ಮಾಡ್ಕೊಬೇಕು, ಇಲ್ಲ ಇನ್ನೂ 20 ಲಕ್ಷ ನೀವು ಡೌನ್ ಪೇಮೆಂಟ್ ಮಾಡಿ 20 ಲಕ್ಷ ಲೋನ್ ಮಾಡ್ಕೊಬೋದು. ಅದು ನಿಮ್ಮ ಕೆಪಾಸಿಟಿ, ಅದು ನೋಡಿಕೊಂಡು ಹೋಗ್ಬಿಟ್ಟು ನಿಮ್ಮ ಮಿಕ್ಕಿದ್ದು 20 ಲಕ್ಷ ಡೌನ್ ಪೇಮೆಂಟ್ ಅರೇಂಜ್ ಆದರೆ ಕೊಟ್ಬಿಟ್ಟು ರಿಸಿಪ್ಟ್ ಎಲ್ಲ ತೊಗೊಳ್ಬಿಡಿ. ಪಕ್ಕ ಒರಿಜಿನಲ್ ರಿಸಿಪ್ಟು ಸೀಲ್ ಸೈನ್ ಎಲ್ಲ ಇರಬೇಕು ಒಂದು, ತೊಗೊಂಬಿಡಿ. ಆಮೇಲೆ ಲೋನ್ ಮಾಡ್ಕೊಂಬಿಡಿ. ಅದೇ ಆಮೇಲೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಇವೆಲ್ಲ ಎಲ್ಲ ನೋಡಿಕೊಂಡು ಸೇಲ್ ಅಗ್ರಿಮೆಂಟು ಅವ್ನು ಕೊಡೋ ಡಾಕ್ಯುಮೆಂಟ್ಸು, ಫೈನಾನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಓದ್ಬಿಟ್ಟು ಕರೆಕ್ಟಾಗಿ ಎಲ್ಲ ಇದೆಯಾ, UDS, EC, ಲೀಗಲ್ ಒಪಿನಿಯನು,
ಎಲ್ಲ ನೋಡಿಕೊಂಡು ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡು ಆಮೇಲೆ ಫೈನಾನ್ಸ್ ಡಾಕ್ಯುಮೆಂಟ್ ಎಲ್ಲ ಅವನು ಫೈನಾನ್ಸ್ ಮಾಡೋನು ಕೊಡುವಾಗ ಎಲ್ಲ ಓದ್ಬಿಟ್ಮೇಲೆ ಹೋಗ್ಬಿಟ್ಟು ಡೀಲ್ ಕಂಪ್ಲೀಟ್ ಮಾಡಿ. ಅದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಯಿತು, ಡಾಕ್ಯುಮೆಂಟ್ ಬಂತು, ನೀವೇ ಓನರು. ಆಮೇಲೆ ಇನ್ನೊಂದು ಪಾಯಿಂಟು, ಇವಾಗ ಲೋನ್ ಇದ್ದರೆ ಅವನು ಏನು ಮಾಡ್ತಾನೆ, ಬ್ಯಾಂಕ್ ಅವನು ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡೋಗ್ಬಿಡ್ತಾನೆ. ಅಲ್ಲೇ ರಿಜಿಸ್ಟ್ರೇಷನ್ ಆಗೋ ಟೈಮಲ್ಲೇ ಬಂದುಬಿಡ್ತಾನೆ ಅವ್ನು ಸಬ್ ರಿಜಿಸ್ಟ್ರ್ ಆಫೀಸ್ಗೆ. ಯಾರು ಬ್ಯಾಂಕ್ ಅವನು ಎಕ್ಸಿಕ್ಯೂಟಿವ್, ಅಲ್ಲಿ ಡಾಕ್ಯುಮೆಂಟ್ ಸೈನ್ ಆಗಿದ್ದ ತಗೊಂಡ್ಬಿಡ್ತಾನೆ ಅವನು ಕೈಯಲ್ಲಿ. ತಗೊಂಡ್ಬಿಟ್ಟು ಅವನು ತಗೊಂಡು ಆಫೀಸಲ್ಲಿ ಇಟ್ಕೊಂಡ್ಬಿಡ್ತಾನೆ ಒರಿಜಿನಲ್. ನೀವು ಲೋನ್ ಕ್ಲಿಯರ್ ಆದಮೇಲೆ ಅವ್ನು ಒರಿಜಿನಲ್ ಕೊಡೋದು. ಆವಾಗ ಅದೇನು ಅರ್ಥ ಅಂದರೆ ಅರ್ಥ ಮಾಡ್ಕೊಳ್ಳಿ, ನೀವು ಓನರ್ ಅಂತ ಇರ್ತೀರಾ, ಫ್ಲ್ಯಾಟು ಲೋನಲ್ಲಿದ್ದರೆ ನೀವು ಓನರ್ ಅಲ್ಲ, ಬ್ಯಾಂಕ್ ಓನರು. ಲೋನ್ ಕ್ಲಿಯರ್ ಆದಮೇಲೆ ನೀವು ಓನರ್. ನಿಮಗೆ ಯಾವಾಗ ಇದು ಬರುತ್ತೆ, ನೋ ಅಬ್ಜೆಕ್ಷನ್ ಎನ್ ಒ ಸಿ ಬರುತ್ತೆ. ಎನ್ ಒ ಸಿ ಬಂದ್ರೇ ನೀವು ಓನರ್. ಎನ್ ಒ ಸಿ ಬಂದಿಲ್ಲ ಅಂದರೆ ನೀವು ಓನರ್ ಅಲ್ಲ. ಯಾರು ಓನರು? ಅವ್ನು ಬ್ಯಾಂಕು ಓನರು, ಅವ್ನು ಫ್ಲ್ಯಾಟು, ಅವ್ನು ಲೋನ್ ಕೊಟ್ಟಿರ್ತಾನೆ, ಡಾಕ್ಯುಮೆಂಟ್ ಅವನ ಹತ್ರ ಇರುತ್ತೆ, ಅದ್ರಲ್ಲಿ ಕ್ಲೀನಾಗಿ ಬರೆದಿರ್ತಾರೆ ಐಪಾಥಿಕೇಟೆಡ್ ಟು ಸೋ ಬ್ಯಾಂಕ್ ಅವನು ಅಂತಾನೆ. ನೀನು ಲೋನ್ ಕ್ಲಿಯರ್ ಆಗಿ ಎನ್ ಒ ಸಿ ತಗೋ, ಆವಾಗಲೇ ನೀನು ಓನರು. ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದಾನೆ, ಓನರು. ಒರಿಜಿನಲ್ ಡಾಕ್ಯುಮೆಂಟ್ ಬ್ಯಾಂಕ್ ಹತ್ರ ಐಪಾಥಿಕೇಶನ್, ಅವನು ಓನರು. ಸುಮ್ಮನೆ ನೀವು ಲೋನ್ ಮಾಡಿಕೊಂಡು ಫ್ಲ್ಯಾಟ್ ನಂದು ಅನ್ನೋಕ್ಕಾಗಲ್ಲ. ಲೋನೆಲ್ಲ ಕ್ಲಿಯರ್ ಮಾಡಿಕೊಂಡು ಎನ್ ಒ ಸಿ ತಗೊಂಡು ಆಮೇಲೆ ನೀವು ಓನರ್. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಮುಂಚೆ ನಾನು ಓನರ್ ಅಂದ್ಕೊಂಡು ಇದ್ಬಿಡ್ತೀರಾ. ಲೋನ್ ಕಟ್ಟಿಲ್ಲ ಅಂದ್ರೆ ಏನು ಮಾಡ್ತಾನೆ, ಬ್ಯಾಂಕ್ ಒಂದು ಸೀಸ್ ಮಾಡಿಬಿಡ್ತಾನೆ. ಅದಕ್ಕೆ ಆದಷ್ಟು ಜಲ್ದಿ ಲೋನ್ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು 12 ತಿಂಗಳು ಇ ಎಮ್ ಐ ಇದೆಯಾ, ವರ್ಷಕ್ಕೆ ದುಡ್ಡು ಎಕ್ಸ್ಟ್ರಾ ಬಂತಾ, ಒಂದು 2 ಇ ಎಮ್ ಐ ಎಕ್ಸ್ಟ್ರಾ ಕಟ್ಟಿಬಿಡಿ. ಎಷ್ಟೋ ಬಡ್ಡಿ ಮಿಕ್ಕತ್ತೆ, ಅರ್ಧಕ್ಕರ್ಧ ಬಡ್ಡಿ ಮಿಕ್ಕತ್ತೆ. ಒಂದೊಂದು ವರ್ಷಕ್ಕೆ ದುಡ್ಡು ಎಕ್ಸ್ಟ್ರಾ ಇರುತ್ತೆ ನಿಮ್ಮ ಹತ್ರ. ಇವಾಗ ಮನೇಲಿ ಒಬ್ಬರು ಅರ್ನ್ ಮಾಡ್ತಾ ಇರ್ತಾರೆ, ಇವಾಗ ಇನ್ನೊಬ್ರಿಗೆ ಕೆಲಸ ಸಿಕ್ಕತ್ತೆ. ಮಗ ಅರ್ನ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬನ ಮಗನ ಕೆಲಸ ಸಿಕ್ಕತ್ತೆ, ಅವ್ನು ಅರ್ನ್ ಮಾಡ್ತಾನೆ, ಮಗಳಿರ್ತಾಳೆ, ಅವಳು ಅರ್ನ್ ಮಾಡ್ತಾಳೆ. ಅವಾಗ ಅಮೌಂಟ್ ಜಾಸ್ತಿ ಬರುತ್ತಲ್ಲ, ಆವಾಗ ಏನು ಮಾಡಿ, ಆ ಇ ಎಮ್ ಐನ ಡಬಲ್ ಕಟ್ಬಿಟ್ಟು ಒಂದು 2-3 ಇ ಎಮ್ ಐ ಎಕ್ಸ್ಟ್ರಾ ಕಟ್ಬಿಡಿ ವರ್ಷಕ್ಕೆ. 12 ಇ ಎಮ್ ಐ ತಾನೆ ವರ್ಷಕ್ಕೆ, 12 ಮಂತ್ಸು, 15 ಮಂತ್ಸ್ ಇ ಎಮ್ ಐ ಕಟ್ಬಿಟ್ಟು ಜಲ್ದಿ ತೀರೋಗತ್ತೆ. 3 ಇ ಎಮ್ ಐ ಎಕ್ಸ್ಟ್ರಾ ಹೋಗ್ಬಿಟ್ರೆ 10 ವರ್ಷಕ್ಕೆ ಎಷ್ಟು ಇ ಎಮ್ ಐ ಜಾಸ್ತಿ ಆಯಿತು? 30 ಇ ಎಮ್ ಐ ಜಾಸ್ತಿ ಆಯಿತು. 3/4 ಭಾಗ ಇಂಟ್ರೆಸ್ಟ್ ಮಿಕ್ಕತ್ತೆ. ಜನಗಳಿಗೆ ಗೊತ್ತಿಲ್ಲ. ದುಡ್ಡಿದ್ರೂ ಇ ಎಮ್ ಐ ಕಟ್ಟಬೇಕು, ಸುಮ್ಮನೆ ಬಡ್ಡಿ ಕಟ್ತಾ ಇರ್ತಾರೆ. ಏನು ಸುಮ್ಮನೆ ಬಡ್ಡಿ ಕಟ್ಟಬೇಕು? ದುಡ್ಡಿಟ್ಕೊಂಡು ಬಡ್ಡಿ ಕಟ್ಟಬೇಡಿ, ಅವನಿಗೆ ಕೊಟ್ಬಿಡಿ. ಯಾರಿಗೆ? ಬ್ಯಾಂಕ್ ಅವ್ನಿಗೆ ಜಲ್ದಿ ತೀರಿಸ್ಬಿಟ್ಟು ಕೈ ತೊಳ್ಕೊಂಡು ಎನ್ ಒ ಸಿ ತೊಗೊಂಬಿಡಿ. ಅದು ಬುದ್ಧಂತನ. ರಿಸ್ಕು ತಗೊಬೇಡಿ, ಓಕೆನಾ? ರಿಸ್ಕು ತಗೊಂಡಷ್ಟು ಲೈಫಲ್ಲಿ ಟೆನ್ಷನ್ ಬಂದಷ್ಟು ಡಿಪ್ರೆಷನ್ ಬಂದಷ್ಟು ಹೆಲ್ತ್ ಹೋಗ್ಬಿಡುತ್ತೆ. ನಾವು ವಾಸ್ತುಲಿ ಹೆಲ್ತ್ ಈಸ್ ವೆಲ್ತ್ ಅಂದ್ಬಿಟ್ಟು ಕಾನ್ಸೆಪ್ಟಲ್ಲಿ ಎಲ್ಲ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಇವಾಗ ನಿಮಗೆ ಈ ಮಿಸ್ಟೇಕ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಡಿಪ್ರೆಷನ್ ಹೋಗ್ಬಿಟ್ಟು ಹೆಲ್ತ್ ಹೋಗ್ಬಿಡುತ್ತೆ. ಹೆಲ್ತ್ ಈಸ್ ವೆಲ್ತು. ಹೆಲ್ತ್ ಹೋಗ್ಬಿಟ್ರೆ ವೆಲ್ತ್ ಹೋಗ್ಬಿಡುತ್ತೆ. ಹೆಂಗೆ ಹೋಗ್ಬಿಡುತ್ತೆ? ನೀವು ದುಡಿಯೋ ಕಾಸು ತಗೊಂಡೋಗಿ ಅವ್ನು ಕಟ್ತೀರಾ. ಯಾರಿಗೆ? ಇವ್ನು ಕಟ್ತೀರಾ, ಡಾಕ್ಟ್ರಿಗೆ. ನಾರಾಯಣ ಅವ್ರದ್ದೆಲ್ಲ 5 ಲಕ್ಷ ಬಿಲ್ ಕೇಳ್ದಾಗ ಕೊಟ್ಟುಬಿಡ್ತೀರಾ. ಒಂದು ವಾಸ್ತುವ್ರಿಗೆ ನಮ್ಮಂಥವ್ರಿಗೆ ಒಂದು 5,000 ಕೊಡ್ರಪ್ಪ ಅಂದರೆ ಯೋಚನೆ ಮಾಡೋದು, ಕೊಡೋನ್ವಾ ಬೇಡವಾ, ನಮಗೆ ಬುದ್ಧಿ ಇದೆಯಲ್ಲ, ಯಾಕೆ ಅವ್ರನ್ನ ಕರೆಯೋದು ಅಂತ ಥಿಂಕ್ ಮಾಡೋದು. ನಿಮಗೆ ಬುದ್ಧಿ ಇದೆ ಅಂದರೆ ಈ ಪಾಯಿಂಟ್ಸ್ ಎಲ್ಲ ಇಲ್ಲಿ ಬರ್ದಿದ್ದೀನಲ್ಲ, UDS, EC, ಲೀಗಲ್ ಒಪಿನಿಯನ್ನು, ಬುಕ್ಕಿಂಗು, ಸೇಲ್ ಅಗ್ರಿಮೆಂಟು, ಫೈನಾನ್ಸ್ ಡಾಕ್ಯುಮೆಂಟ್ಸು, ಆಮೇಲೆ ಇವು ಬಿಲ್ಡರ್ದು ಗೂಗಲ್ ಮ್ಯಾಪ್ಸು, ರಿವ್ಯೂಸು, ಇವೆಲ್ಲ ನೋಡೋ ಐಡಿಯಾ ಇತ್ತಾ ನಿಮಗೆ? ಇವಾಗ ನಾನು ಡಿಸ್ಕಷನ್ ಮಾಡಿದ್ಮೇಲೆ ತಾನೇ ಬಂತು. ನಮ್ಮಂಥವನ್ನ ಕರೆದ್ರೆ ನಿಮ್ಮ ಫ್ಲ್ಯಾಟ್ಗೆ ಬರ್ತೀವಿ ಕಾಂಪಸ್ ಇಟ್ಕೊಂಡು. ಆಮೇಲೆ ಲೇಔಟ್ ಪ್ಲಾನ್ ಕೇಳ್ತೀವಿ. ಇದು ಇಂಪಾರ್ಟೆಂಟ್. ಲೇಔಟ್ ಪ್ಲಾನು ಕಲೆಕ್ಟ್ ಮಾಡ್ಕೊಬೇಕು ಅವನ ಹತ್ರ, ಬಿಲ್ಡರ್ ಹತ್ರ. ಲೇಔಟ್ ಪ್ಲಾನ್ ಬ್ರೋಚರ್ ಕೊಡ್ತಾನೆ. ಬ್ರೋಚರು ಅವನು ಕ್ಯಾಬ್ ಕಳಿಸ್ತಾನ, ಹೋಗಿ ಕಾಫಿ ಕೊಡ್ತಾನ, ಕುಡೀರಿ. ಟೀ ಕೊಡ್ತಾನೆ, ಕುಡೀರಿ. ಜ್ಯೂಸ್ ಕೊಡ್ತಾನೆ, ಕುಡೀರಿ. ಹಂಗೆ ಬ್ರೋಚರು ಲೇಔಟ್ ಪ್ಲಾನ್ ಎಲ್ಲ ಇಸ್ಕೊಂಡು ಕರೆಕ್ಟಾಗಿ ವಾಸ್ತವನ್ನ ಮೀಟ್ ಮಾಡಿ. ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್. ವಾಸ್ತವನ್ನ ಮೀಟ್ ಮಾಡಿ, ಆಮೇಲೆ ಪ್ರೊಸೀಡ್ ಮಾಡಿ, ಓಕೆನಾ? ವಾಸ್ತುವ್ರನ್ನ ಮೀಟ್ ಮಾಡೋದೇ, ಪ್ರೊಸೀಡ್ ಮಾಡಬೇಡಿ. ಆವಾಗ ನಿಮಗೆ ಇವೆಲ್ಲ ನಾಲೆಜ್. ಆವಾಗ ವಾಸ್ತುವ್ರನ್ನ ಮೀಟ್ ಮಾಡಿದ್ರೆ ನಮ್ಮ ನಿಮ್ಮ ಜೊತೆಲಿ ಬರ್ತೀವಿ ಆ ಫ್ಲ್ಯಾಟ್ಗೆ. ಬಂದುಬಿಟ್ಟು ಸೆಂಟ್ರಲ್ ಕಾಂಪಸ್ ಓಪನ್ ಮಾಡ್ತೀವಿ. ನಿಮ್ಮ ಫ್ಲ್ಯಾಟ್ ಸೆಂಟ್ರಲ್ಲಿ ಕಾಂಪಸ್ ಸಿಗ್ತೀವಿ. ಕಾಂಪಸ್ ಏನು ಮಾಡುತ್ತೆ? ಉತ್ತರಕ್ಕೆ ತೋರಿಸುತ್ತೆ. ಉತ್ತರಕ್ಕೆ
ಕರೆಕ್ಟಾಗಿ ಅವಾಗ ಡೈರೆಕ್ಷನ್ ನಿಮ್ಮ ಫ್ಲಾಟ್ ಗೊತ್ತಾಗತ್ತೆ. ಅವ್ನು ಬಿಲ್ಡ್ರು ಡುಬಾಕ್ ಮಾಡಿದಾನಂಗೆ ಗೊತ್ತಾಗತ್ತೆ. ಅವನು ರಾಂಗ್ ಯಾವುದೋ ಫೇಸಿಂಗ್ ನಾರ್ತ್ ಅಂದ್ಬಿಟ್ಟು ಉತ್ತರ ಅಂದ್ಬಿಟ್ಟು ದಕ್ಷಿಣ ತೋರಿಸ್ಬಿಟ್ಟಿರ್ತಾನೆ. ನಿಮ್ಗೆ ಗೊತ್ತಿರಲ್ಲ, ನಿಮ್ ಕಾಂಪಸ್ ನೋಡೋದು ಗೊತ್ತಿರಲ್ಲ, ಕಾಂಪಸ್ ಏನಂತ ಗೊತ್ತಿರಲ್ಲ, ಹೆಂಗ್ ನೋಡ್ಬೇಕು ಗೊತ್ತಿರಲ್ಲ. ಅಷ್ಟು ಪೆದ್ರಿದ್ದಾರೆ ಮಾರ್ಕೆಟಲ್ಲಿ ಜನ. ಹಂಗ ಅವರು ಪೆದ್ರು ನಮ್ಗೆ ಗೊತ್ತಾಗ್ಬಿಡತ್ತೆ ಅಂದ್ಬಿಟ್ಟು ವಾಸ್ತವನ್ನ ಕರೆಯಲ್ಲ. ಈಗೋ ನಾನೇ ಬುದ್ಧಿವಂತ, ನನಗಿನ್ನ ಇನ್ನು ಬುದ್ಧಿವಂತರಿಲ್ಲ ನೋಡ್ರಪ್ಪ ಅನ್ಕೊಂಡಿರ್ತಾರೆ. ಅವ್ರು ನಮ್ಮ ಹತ್ರ ಬಂದು ಕಾಂಪಸ್ ಗೊತ್ತಿಲ್ಲ ನೋಡೋದು ಕಲ್ತ್ಕೊಳೋ ತರ ಆಗ್ಬಿಡತ್ತಲ್ಲ. ಭಯ ಪಡಬಾರ್ದು. ವಾಸ್ತವ ನೋಡಿ, ಒಂದು ನಾಲೆಜ್ ಗೈನ್ ಮಾಡ್ಕೊಂತೀರಾ, ಖುಷಿ ಪಡ್ಬೇಕು. ನೋಡು ನನ್ಗೆ ಗೊತ್ತಿಲ್ಲದ್ ನಾನು ಕಲ್ತಿದ್ದೀನಿ. ಅವನು ಮುತ್ಕ ಆಗ್ಲಿ ಏಜ್ ಆಗ್ಲಿ ನಾಲೆಜ್ ಕಲ್ತ್ಕೊಂಡೇ ಸಾಯ್ಬೇಕು. ಯಾವನು ಪರ್ಫೆಕ್ಟ್ ಇಲ್ಲ, ಕಲಿಬೇಕು ಒಂದೊಂದ್ ದಿನ ಒಬ್ಬೊಬ್ಬ ಹತ್ರ. ಇವಾಗ ನಮ್ಮ ಹತ್ರ ಕಲಿಯೋದ್ರಲ್ಲಿ ಏನ್ ನಿಮ್ ನಾಲೆಜ್? ಇವಾಗ ನಿಮ್ ಫ್ಲಾಟ್ ಪಕ್ಕ ವಾಸ್ತು ಇದೆ, ನಿಮ್ ಡೈರೆಕ್ಷನ್ ನೋಡಕ್ ಹೋಗಲ್ಲ. ನಾವು ಸೈಲೆಂಟ್ ಆಗಿರಿ, ನೀವು ಏನ್ ಮಾತಾಡ್ಬೇಡಿ. ಬಂದು ಕಾಂಪಸ್ ನೋಡ್ತೀವಿ, ಹಿಂಗ್ ಉತ್ತರ ನೋಡಿಸ್ತದೆ. ಏನ್ ಉತ್ತರದಲ್ಲಿ ಪವರ್ ಇದೆ, ಆ ಪವರ್ ಹಿಂಗ್ ನಿಲ್ಲತ್ತೆ. ಕಾಂಪಸ್ ಅಲ್ಲಿ ನಿಲ್ಲತ್ತಾ, ಟಿಲ್ಟ್ ಇದೆ ನೋಡ್ತೀವಿ. ಅವ್ನು ಕರೆಕ್ಟಾಗಿ ಬಿಲ್ಡ್ರು ಕಾಂಪಸ್ ನೋಡಿ ಲೇಔಟ್ ಪ್ಲಾನ್ ಮಾಡಿರ್ಬೇಕು. ಅವನು ಕಾಂಪಸ್ ನೋಡಿಲ್ಲ, ಪ್ಲಾನ್ ಮಾಡಿದ್ರೆ ಟಿಲ್ಟ್ ಇರುತ್ತೆ. ಟಿಲ್ಟು 20 ಡಿಗ್ರಿವರೆಗೂ ಓಕೆ. ಟಿಲ್ಟು 20 ಡಿಗ್ರಿ ಮೇಲೆ ಹೋದ್ರೆ ಮನೆ ಸೊಟ್ಟ ಇರತ್ತೆ, ಮನೆ ಸೊಟ್ಟ ಕಟ್ಟಬೇಕು. ಅವ ಎಲ್ಲ ವೇಸ್ಟ್ ಆಗತ್ತೆ ನಿಮ್ದು ಪ್ರಾಪರ್ಟಿ. ಅದು ಒಂದೊಂದು ಮೂಲೆ ಒಂದೊಂದು ರಾಂಗಲ್ಲಿ ಇರುತ್ತೆ. 4 ಮೂಲೆ ಇರಬೇಕು, ಬ್ರಹ್ಮಸ್ಥಾನ ಇರಬೇಕು, ಎಲ್ಲ ಎಡ್ವರ್ಟ್ ಆಗ್ಬಿಡುತ್ತೆ. ಟೆನ್ಷನ್ಸ್ ಇರೋ. ಅದಕ್ಕೆ ಒಂದು 20 ಡಿಗ್ರಿ ಒಳಗಡೆ ಇದ್ರೆ ಪರವಾಗಿಲ್ಲ. ಅದು ನೋಡ್ತೀವಿ, ಫಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಟಿಲ್ಟ್ ಇದೆಯಾ. ಟಿಲ್ಟ್ ಇಲ್ಲ ಅಂದ್ರೆ ಟಿಲ್ಟ್ ಇಲ್ಲ ಅಂತೀವಿ. ನಾವು ಸುಮ್ಮನೆ ಕಂಪ್ಲೇಂಟ್ ಹೇಳಲ್ಲ, ಟಿಲ್ಟ್ ಇದ್ರೆ ಟಿಲ್ಟ್ ಇದೆ ಅಂತೀವಿ. ಆಮೇಲೆ ಕರೆಕ್ಟಾಗಿ ಯಾವ ಮೂಲೆಯಲ್ಲಿ ಏನೇನಿದೆ ನೋಡಿ, ಇದು ಪಕ್ಕಾ ವಾಸ್ತು. ಈಶಾನ್ಯದಲ್ಲಿ ಹಾಲು, ಆಗ್ನೇಯದಲ್ಲಿ ಕಿಚನ್ನು, ನೈಋತ್ಯದಲ್ಲಿ ಬೆಡ್ರೂಮು, ವಾಯುವ್ಯದಲ್ಲಿ ಒಂದು ಗೆಸ್ಟ್ ರೂಮು, ಟಾಯ್ಲೆಟ್ಸ್ ಎಲ್ಲ ಇದೆ, ಪಕ್ಕಾ ವಾಸ್ತು ಇದೆ, ಇದು ತಗೊಳ್ಳಿ. ಎಲ್ಲ ಸೂಪರ್ ಇದೆ. ಎಂಟ್ರಿ, ಡೋರ್ಗಳು, ವಿಂಡೋಗಳು ಏನು ಗೊತ್ತಿಲ್ಲ, ಎಲ್ಲ ನೋಡ್ಬಿಟ್ಟು ಒಂದು ಒಪಿನಿಯನ್ ಕೊಡ್ತೀವಿ. ಆ ಒಪಿನಿಯನ್ ಮೇಲೆ ನೀವು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ ಇದಕ್ಕೆಲ್ಲ ಪ್ರೊಡ್ಯೂಸ್ ಆಗಬೇಕು. ಆಮೇಲೆ ಸೆಕೆಂಡ್ ವಿಸಿಟ್ ಹೋಗ್ತೀರಾ ಅವನ ಹತ್ರ, UDS ಇದೆಯಾ, ಹುಷಾರಾಗ್ಬಿಡ್ತಾನೆ ಅವನು. ಇವನು ಕಸ್ಟಮರು ವಾಸ್ತುವರೆಲ್ಲ ಹತ್ರ ನೋಡ್ಕೊಂಡು ಎಲ್ಲ ಕಲ್ತ್ಕೊಂಡ್ಬಂದವನೇ, ನಿಮ್ನ ಆಮರ್ಸಲ್ಲ, ಧೈರ್ಯವಾಗಿರ್ಬೋದು. EC ಇದೆಯಾ, EC ತೆಗೆಲಿ, ಲೀಗಲ್ ಒಪಿನಿಯನ್ ಬೇಕು, ಎಲ್ಲ ಮಾಡಿಕೊಂಡು ಆಮೇಲೆ ನಿಮ್ಮ ಹತ್ರ ದುಡ್ಡನ್ನ ಕೊಟ್ಟು ಹೋದರೆ ನೀವು ಮೋಸ ಹೋಗಲ್ಲ. ನಿಮಗೆ ಫ್ಲ್ಯಾಟು ಪಕ್ಕ. ಆಮೇಲೆ ಫ್ಯೂಚರಲ್ಲಿ ನಿಮ್ಗೆ ಫ್ಲ್ಯಾಟು ವಾಸ್ತು ತೊಗೊಂಡು ಇನ್ನೊಂದು ವಾಸ್ತು ಸೈಟು ಫ್ಲ್ಯಾಟ್ ತೊಗೊಂಡು ಯೋಗ ಬರುತ್ತೆ. ಇನ್ನೊಂದು 6-7 ವರ್ಷ ಆದಮೇಲೆ 8ನೇ ವರ್ಷಕ್ಕೆ ತೊಗೊಂಡ್ಬಿಡ್ತಾರೆ, ಇಲ್ಲ 7ನೇ ವರ್ಷಕ್ಕೆ ತೊಗೊಂಡ್ಬಿಡ್ತಾರೆ. 6 ವರ್ಷ ಇದ್ದರೆ ಸಾಕು ಆ ಫ್ಲ್ಯಾಟಲ್ಲಿ ಒಂದು ಯೋಗ ಬರುತ್ತೆ. ಬೇರೆಯವ್ರು ಅಂತ ಇರ್ತಾರೆ, ನಾನು ತೊಗೊಂಡಿಲ್ಲ ನನ್ನ ಕೈಲಿ, ಅವ್ನು ನಾನು ವಾಸ್ತು ಫ್ಲ್ಯಾಟ್. ನೀವು ಈ ವಾಸ್ತು ಫ್ಲ್ಯಾಟಲ್ಲಿ ಹೋಗಿರಿ, ಇನ್ನೊಂದು ಸೈಟ್ ತೊಗೊಂಡು ನಿಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾನೆ, ಮಗಳು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಸಂಪಾದನೆ ಮಾಡಿ ಅವ್ರು EMI ಕಟ್ಟೋ ಥರ ಮಾಡಿಕೊಂಡು ನೀವು ಇನ್ನೊಂದು ಸೈಟ್ ತೊಗೊಂಡು ಇನ್ನೊಂದು ವಾಸ್ತು ಮನೆ ಕಟ್ಕೊಂಡು ಅಪಾರ್ಟ್ಮೆಂಟು ಬಾಡಿಗೆಗೆ ಬಿಟ್ಟು ಅದು ಮನೆಗೆ ಹೋಗೋ ಥರ ದೇವರು ಮಾಡಿಕೊಡ್ತಾನೆ. ಅದು ಸೃಷ್ಟಿಕರ್ತನ ವಾಸ್ತು ಪುರುಷನ ಮಹಿಮೆ. ಅರ್ಥ ಮಾಡ್ಕೊಬೇಕು. ಏನಕ್ಕೆ ವಾಸ್ತು ನೋಡಬೇಕು, ಅಪಾರ್ಟ್ಮೆಂಟಲ್ಲೂ ವಾಸ್ತು ನೋಡ್ಬೇಕಾ, ಹೆಂಗೆ ಡೀಲ್ ಮಾಡಬೇಕು. ಇವತ್ತು ನಾನು ಇವಾಗ 50 ನಿಮಿಷ ಆಯಿತು, ನಾನು ಸ್ಟಾಪ್ ಮಾತಾಡ್ಕೊಂಡ್ಬಂದಿದ್ದೀನಿ. ಏನಾರು ಬುಕ್ ಓದ್ನಾ, ಇದು ನೋಡಿದ್ನಾ, ಇಲ್ಲ ಏನಾರ ಸ್ಟಾಪ್ ಮಾಡಿದ್ನಾ, ಏನೂ ಮಾಡಿಲ್ಲ. ನಾನು ಸ್ಟಾಪ್ ಮಾತಾಡ್ಕೊಂಡ್ಬಂದಿದ್ದೀನಿ. ಅದು ನಮ್ಮ ಟ್ಯಾಲೆಂಟು, ನಮ್ಮ ನಾಲೆಜು. ಅದಕ್ಕೆ ನಿಮಗೂ ನಮ್ಮ ಟ್ಯಾಲೆಂಟು ನಾಲೆಜ್ ಬರಬೇಕು. ನಮ್ಮನ್ನ ಕರೀರಿ. ನಾವೇನು 5,000 ಚಾರ್ಜ್ ಮಾಡ್ತೀವಪ್ಪ. ಜಸ್ಟ್ ಡೈಲಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಏನೋ ಡಿಸ್ಕೌಂಟು ಒಂದು 50% ಅಂದ್ಬಿಟ್ಟು 2,500 ಕೊಟ್ಟಿದ್ವಿ. ನೀವು ದುಡ್ಡಿರೋರು ಇಲ್ಲ 5,000 ಕೊಡ್ತೀನಿ ಬನ್ನಿ ಅಂದರೆ ನಮ್ಮ ಸಂತೋಷ. ಯಾಕಂದರೆ ನಾವು ಕಾರಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕೊಂಡು ಬರೋದ್ರಿಂದ ನಮ್ದು 5,000 ಕೊಟ್ಟರೆ ನಮ್ಗೆ ಖುಷಿ ಆಗುತ್ತೆ. ಓಕೆನಾ? ನಮ್ದು ಇಷ್ಟೆಲ್ಲ ಡಿಸ್ಕಷನ್ ಇರುತ್ತಲ್ಲ, ಲೀಗಲ್ ಒಪಿನಿಯನ್ ಬಗ್ಗೆ ಕೊಡ್ತೀವಿ. ಬರೀ ವಾಸ್ತು ಬಗ್ಗೆ ಅಲ್ಲ, ಇವೆಲ್ಲ ಯಾರು ಹೇಳ್ಕೊಡ್ತಾರೆ ನಿಮಗೆ? ನಾವು ಬಿಲ್ಡರ್ ಹತ್ರ ಕೆಲಸ ಮಾಡಿ ಎಲ್ಲ ನೋಡಿರೋದು, ಕಣ್ಣಾರೆ ನೋಡಿರೋದು ಇವೆಲ್ಲ. ಅವೆಲ್ಲ ಕಣ್ಣಾರೆ ನೋಡಿ ನಮ್ಮ ರಿಯಲ್ ಎಕ್ಸಾಂಪಲ್ಸಿಗೆ ಮಾತಾಡ್ತಾ ಇರೋದು. ಸುಮ್ಮನೆ ನಾನು ಬಂದು ಗಾಲಿ ಮಾತಾಡ್ತಾ ಇಲ್ಲ, ಸುಮ್ಮನೆ ಫೇಕ್ ಮಾತಾಡ್ತಾ ಇಲ್ಲ. ರಿಯಲ್ ಫ್ಯಾಕ್ಟ್ಸ್ಗೆ ವ್ಯಾಲ್ಯೂ ಇರುತ್ತೆ. ಈ ವಿಡಿಯೋ ಕೇಳಿದ್ರೆ ಫುಲ್ಲು 1 ಅವರ್ ಯಾವನವ್ನು ಕೇಳಿರ್ತಾನೆ ವಿಡಿಯೋ, ಅವ್ನು ಬುದ್ಧಿವಂತ. ದಡ್ಡ ಅವನು ಏನು ಮಾಡ್ತಾನೆ, ಎಲ್ಲ ನೋಡ್ತಾನೆ. ಫಿಲಿಮ್ ಬೇಕಂದ್ರೆ ಒಂದು 3 ಅವರ್ ನೋಡ್ತಾನೆ, ಇಂಥ ಪಾಯಿಂಟ್ಸ್ ಎಲ್ಲ ನೋಡಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ತಾನೆ. ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಹೋಗ್ಬಿಡುತ್ತೆ. ಅಲ್ಲೇ ಆ ಇಂಪಾರ್ಟೆಂಟ್ ಪಾಯಿಂಟಿಂದ ಬಿಲ್ಡರ್ ಆಮರ್ಸ್ಬಿಡ್ತಾನೆ. ಅದಕ್ಕೆ ನೀವೇನು ಮಾಡಬೇಕು, ನಮ್ಮ ಚಾನೆಲ್ನ ನೋಡಿದ್ಮೇಲೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಎಲ್ಲರಿಗೂ ಕಲಿಸ್ಬೇಕು. ಆಮೇಲೆ ನಮ್ಮಂಥವ್ರಿಗೆ ಎಂಕರೇಜ್ ಮಾಡಬೇಕು. ನೀವು ವಾಸ್ತು 5% ನೋಡ್ತಾ ಇರೋದು, 95% ನೋಡ್ತಾ ಇಲ್ಲ. ಅದು ಉಲ್ಟಾ ಆಗಬೇಕು. 95% ವಾಸ್ತು ನೋಡಬೇಕು, 5 ಆ ಥರ ಉಲ್ಟಾ ಆಗಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕೆಲ್ಸಕ್ಕೆ ಹೋಗೋದು ಇಂಪಾರ್ಟೆಂಟು, ಮನೇನು ಇಂಪಾರ್ಟೆಂಟು, ಹೆಂಡತಿ ಇಂಪಾರ್ಟೆಂಟು, ಮಕ್ಳು ಇಂಪಾರ್ಟೆಂಟು. ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು. ಹೆಂಗಪ್ಪ ಈ ಪಾರ್ಟಿ ಸಮಾಜ ಸೇವೆ ಮಾಡ್ತಾ ಇದ್ದಾನಂದರೆ, ಒಂದು ವಾಸ್ತು ಮನೆ ತಗೊಳ್ಳಿ, ವಾಸ್ತು ಸೈಟ್ ತಗೊಳ್ಳಿ, ವಾಸ್ತು ನೋಡ್ಬಿಟ್ಟು ತಗೊಳ್ಳಿ.
ಈ ಥರ ದೇವೇಂದ್ರವರು ವಾಸ್ತು ಮಾಡ್ತಾ ಇದ್ದಾರೆ, ಅವ್ರ ಹತ್ರ ನೋಡ್ಕೊಂಡು ತಗೊಳ್ಳಿ ಒಂದು 10 ಜನಕ್ಕೆ ಅಂದ್ರೆ ಅದು ಸಮಾಜ ಸೇವೆ. ಇವಾಗ ನಾನು ವಿಡಿಯೋ ಒಂದು 10 ಜನ ನೋಡಿದ್ರೆ ನಾನು ಸಾಕು. 10 ಜನ ಹೋಗಿ 100 ಜನ ಆಗತ್ತೆ, ಆ 100 ಜನ ಹೋಗಿ 1000 ಜನ ಆಗತ್ತೆ, 1000 ಜನ ಹೋಗಿ 1 ಲಕ್ಷ 10 ಲಕ್ಷ ಕೋಟಿವರೆಗೂ ಹೋಗತ್ತೆ, ಮುಂದಕ್ಕೆ ಹೋಗತ್ತೆ. ನಮ್ದು ಆಪತ್ ಬಂದ ಟ್ರಸ್ಟ್ ಹಾಕಿದ್ದೀನಿ. ಇದು ದುಡ್ಡು ಮಾಡಿದ್ರೆ ಈ ಬಡವರು, ಈ ರೋಡ್ ವೆಂಡರ್ಸ್ ಎಲ್ಲ ಇರ್ತಾರಲ್ಲ, ಕಲಾಕಾಯಿ ಮಾರೋರು, ಹಣ್ಣು ಮಾಡೋರು, ಮಳೆ ಬಂದ್ಬಿಡ್ತು, ಅವ್ರೊಬ್ಬ ವ್ಯಾಪಾರ ಇರಲ್ಲ ಅಂಥವ್ರಿಗೆ ನಾವು 500 ರೂಪಾಯಿ 1000 ರೂಪಾಯಿ ಕೊಡ್ತೀವಿ. ಕೊಟ್ಬಿಟ್ಟು ಬಿನಾ ಬಡ್ಡಿ ತಿರ್ಗಾ ಈಸ್ಕೊಂತೀವಿ, ಆಯ್ತಾ. ಅವ್ರಿಗೆ ಬರೀ ಈ ಒಂದು ಕೊಟ್ಟರೆ ಸಾಕು. ಹಿಂಗಿದೆ ಮಿಷಿನಲ್ಲಿ ಇಕ್ಕಿದ್ರೆ ದುಡ್ಡು ಬರುತ್ತೆ ಅವ್ರಿಗೆ. ಆ ಥರ ಮಿಷಿನ್ಸ್ ಎಲ್ಲ ಕಡೆ ಇಕ್ತೀವಿ. ಇಕ್ಬಿಟ್ಮೇಲೆ ಅವರು ಈಸ್ಕೊಂತಾರೆ 500 ರೂಪಾಯಿ 1000 ರೂಪಾಯಿ ಬಿನಾ ಬಡ್ಡಿ ತಿರ್ಗಾ ಹೋಗಿ ಅಲ್ಲಿ ಕೊಡ್ತಾರೆ. ವ್ಯಾಪಾರ ಮಾಡಿಬಿಟ್ಮೇಲೆ ತಿರ್ಗಾ ಬೇಕಂದ್ರೆ ಈಸ್ಕೊಂತಾರೆ. ಆ ಥರ ಬಿಸ್ನೆಸ್ ಮಾಡ್ತೀವಿ. ಇದು ಆಪತ್ ಬಾಂಧವ ಟ್ರಸ್ಟ್ದು. ಇದು ವಿಷ್ಣು, ನಮ್ಮ ವಿಷ್ಣು ಮೈನು ಆಪತ್ ಬಾಂಧವ ಅವರು, ಓಕೆನಾ. ಅವ್ರ ಮಹಿಮೆ ಮೇಲೆ, ಅವ್ರ ಆಶೀರ್ವಾದ ಮೇಲೆ ಇದು ಮಾಡಬೇಕು ಅಂದ್ಬಿಟ್ಟಿದ್ದೀನಿ. ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ, ಜನಗಳಿಗೆ, ಕಷ್ಟದಲ್ಲಿರೋರಿಗೆ ಒಂದು ನೆರವಾಗತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟಿದ್ದೀನಿ. ನಂದು ಜಟಾಯುವಿಂಗ್ ವಾಸ್ತುಶಾಸ್ತ್ರ. ನಾನು ಹೆಲ್ತ್ ಇಸ್ ವೆಲ್ತ್ ಕಾನ್ಸೆಪ್ಟಲ್ಲೆಲ್ಲ ಒಂದು 10 ವೀಡಿಯೋ ಮಾಡಿದ್ದೀನಿ, ಅದು ನೋಡಿ. ಅದು 10 ನಿಮಿಷ. ಆಮೇಲೆ 1 ಅವರ್ ವೀಡಿಯೋ 2-3 ಮಾಡಿದ್ದೀನಿ, ಅದು ನೋಡಿ. ಅದು ನಿಮಗೆ ಕ್ಲೀನಾಗಿ ಏನು ವಾಸ್ತು ಸೀಕ್ರೆಟ್ಸ್ ಏನು ಅಂತ ಮಾಡಿದ್ದೀನಿ, ಅದು ಇಂಪಾರ್ಟೆಂಟು. ಆಮೇಲೆ ಇದು ಇವತ್ತು ಬಿಲ್ಡರ್ಸು ಹೆಂಗೆ ಏನು ಮಾಡ್ತಾರೆ, ಹೆಂಗೆ ಗಿಮಿಕ್ಕು, ಇದೆಲ್ಲ ನೋಡ್ಕೊಬೇಕು ನೀವು. ಪಾಯಿಂಟ್ಸು ಇದೆಲ್ಲ ಬರ್ಕೊಬೇಕು ನೀವು ಕ್ಲೀನಾಗಿ. ಇವಾಗ ನಾನು ಬರ್ದಿರೋದೆಲ್ಲ ಬರ್ಕೊಬೇಕು. ಬಿಲ್ಡರ್ಗೆ ಹೋಗೋಕೆ ಮುಂಚೆ, ಅಡ್ರೆಸ್ ಹೋಗೋಕೆ ಮುಂಚೆ ಗೂಗಲ್ ಮ್ಯಾಪ್ ಓಪನ್ ಮಾಡಬೇಕು. ಅವನ ಅಡ್ರೆಸ್ ಎಂಟ್ರ್ ಮಾಡಿದ್ರೆ ರಿವ್ಯೂ ನೋಡಬೇಕು. ಅವನು ರಿವ್ಯೂ ನೋಡಿದ್ಮೇಲೆ ನೀವು ಪ್ರೊಸೀಡ್ ಮಾಡಬೇಕು. ಗೂಗಲ್ ಮ್ಯಾಪಲ್ಲಿ ಅವನ ಅಡ್ರೆಸ್ ಎಂಟ್ರ್ ಮಾಡಿದ್ರೆ ಅವ್ನು ರಿವ್ಯೂ ಬರುತ್ತೆ. ರಿವ್ಯೂ 4.8 4.5 ಹಂಗಿರಬೇಕು ರೇಟಿಂಗು. ಆಮೇಲೆ ಆದಮೇಲೆ ಒಂಥರ ಹೋಗಿ ಕಾಫಿ ಟೀ ಎಲ್ಲ ಕೊಡ್ತಾನೆ, ಕ್ಯಾಬ್ ಕಳಿಸ್ತಾನೆ, ಕಾಫಿ ಟೀ ಎಲ್ಲ ಕೊಡ್ತಾನೆ. ಎಲ್ಲ ತೊಗೊಂಡ್ಮೇಲೆ ಬ್ರೋಚರು, ಫ್ಲ್ಯಾಟ್ ಲೇಔಟ್ ಪ್ಲ್ಯಾನು ಮರ್ತೋಗ್ಬೇಡಿ. ತಗೊಂಡು ಡೈರೆಕ್ಟಾಗಿ ನಮ್ಮ ಹತ್ರ ಬನ್ನಿ, ನಮ್ಮನ್ನು ಫೋನ್ ಮಾಡಿ. ನಮ್ಮ ಹತ್ರ ಬಂದಮೇಲೆ ನಾವು ನಮ್ಮ ನಂಬರಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, ಅಲ್ಲಿ ಮೇಲೆ ಅದಕ್ಕೆ ಫೋನ್ ಮಾಡಿದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಬಂದಮೇಲೆ ನಮ್ಮ ಹತ್ರ ಡಿಸ್ಕಸ್ ಮಾಡಿ. ಆವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವುದಾನ ಒಂದು ಕೆಲಸ ಮಾಡುವಾಗ ಕಾನ್ಫಿಡೆನ್ಸ್ ಬರಬೇಕು. ಕಾನ್ಫಿಡೆನ್ಸ್ ಬಂದ್ರೇ ಡೀಲ್ ಕ್ಲೋಸ್ ಆಗೋದು. ನಿಮಗೆ ಕಾನ್ಫಿಡೆನ್ಸ್ ಅಂದರೆ ಇದರಲ್ಲಿ ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್, ಅದಿಲ್ಲಿ ಬರೆಯೋಕ್ಕೆ ಜಾಗ ಇಲ್ಲ. ಕಾನ್ಫಿಡೆನ್ಸ್ ಬರಬೇಕು. ಕಾನ್ಫಿಡೆನ್ಸ್ ಅಂದರೆ ನೋಡಿ, ಕಾನ್ಫಿಡೆನ್ಸ್ ಅಂದರೆ ನಿಮಗೆ ಆತ್ಮಧೈರ್ಯ ಬರಬೇಕು. ನಿಮಗೆ ಮನೋಧೈರ್ಯ, ಆತ್ಮಧೈರ್ಯ, ಅದು ನಾನು ಬರ್ಸೋಕ್ಕಾಗಲ್ಲ, ನಿಮಗೆ ಬರಬೇಕದು. ನಿಮಗೆ ಬರಬೇಕಂದ್ರೆ ನಮ್ಮ ವಾಸ್ತು ಅವ್ರ ಹತ್ರ ಡಿಸ್ಕಸ್ ಮಾಡಿ, ನಮ್ಮನ್ನು ಫ್ಲ್ಯಾಟ್ ಕರ್ಕೊಂಡೋಗಿ ತೋರಿಸಿ ಎಲ್ಲ ಕರೆಕ್ಟಾಗಿದೆ ಅಂದರೆ ನಿಮ್ಗೆ ಆತ್ಮಧೈರ್ಯ ಬರುತ್ತೆ ಡೀಲ್ ಕ್ಲೋಸ್ ಮಾಡೋಕ್ಕೆ. ಆಮೇಲೆ ಆ ಆತ್ಮಧೈರ್ಯದಿಂದ ನೀವು ಪ್ರೊಸೀಡ್ ಆಗಬೇಕು. ಒಂದು ಕಾನ್ಫಿಡೆನ್ಸ್ ಒಬ್ರು ಬಂದುಬಿಟ್ರೆ, ಲೇಡೀಸ್ಗೆ ಆಗಲಿ, ಗಂಡ ಕಾನ್ಫಿಡೆನ್ಸ್ ಕೊಟ್ಟರೆ ಲೇಡಿ ಮೂವ್ ಮಾಡೋದು. ಕುದುರೆ ಮೇಲೆ ಹಿಂಗೆ ಕೂತ್ಕೊಂಡು ಹಿಂಗೆ ಲಗಾಮ ಹಿಂಗೆ ಮಾಡಿದ್ರೆ ಓಡೋದು. ಹಂಗೆ ಕಾನ್ಫಿಡೆನ್ಸ್ ಇದ್ರೇ ಲೇಡಿ ಮೂವ್ ಆಗೋದು ಒಂದು ಮನೆಯಲ್ಲಿ. ಕಾನ್ಫಿಡೆನ್ಸ್ ಇದ್ದರೆ ಧೈರ್ಯ ಬರೋದು. ಗಂಡ ಧೈರ್ಯ ಕೊಡಬೇಕು, ಕಾನ್ಫಿಡೆನ್ಸ್ ಕೊಡಬೇಕು, ಅಷ್ಟು ಇಂಪಾರ್ಟೆಂಟ್ ಕಾನ್ಫಿಡೆನ್ಸು. ಲೇಡಿಗೆ ಕಾನ್ಫಿಡೆನ್ಸ್ ಬಂದುಬಿಟ್ರೆ ಡೀಲ್ ಕ್ಲೋಸ್. ಇಲ್ಲ ಅವನೊಪ್ಪಿದ್ರೆ ಇವನೊಪ್ಪಲ್ಲ, ಒಬ್ಬರೊಪ್ಪಲ್ಲ, ಎಲ್ಲ ಒಪ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ಇವತ್ತು ತೋರಿಸಿರೋದು ನೋಡಿ, ಇಷ್ಟು ಚಿಕ್ಕ ಬೋರ್ಡು, ಮ್ಯಾಟ್ರ್ಗಳು ಎಷ್ಟಿದೆ ನೋಡಿ, ಮ್ಯಾಟ್ರ್ ಎಷ್ಟಿದೆ ನೋಡಿ, ನೀವೇ ನೋಡಿ ಎಷ್ಟು ಮ್ಯಾಟ್ರ್ ಇದೆ. ಅದು ಇಂಪಾರ್ಟೆಂಟು, ನೋಡ್ಕೊಳ್ಳಿ. ನಾನು ಮಾತಾಡಿರೋದು ಇವತ್ತು ನಿಮ್ಗೆ ಅರ್ಥ ಆಗಿರತ್ತೆ ಅಂದ್ಕೊತೀನಿ. ಏನೋ ಡೌಟ್ ಇದ್ದರೆ ಮೇಲೆ ಇರೋ ನಂಬರ್ 2 ನಂಬರ್ ಹಾಕಿದ್ದೀನಿ. ಈ ನಂಬರು ಕಾಣಿಸ್ತಾ ಇದೆ, ನಂಬರ್ ಏನು ಕಾಣಿಸ್ತಾ ಇಲ್ಲ, ಅದು ನಂಬರ್ ನೋಟ್ ಮಾಡ್ಕೊಳ್ಳಿ. 962068 ಆ ನಂಬರ್ಗೆ ಮಾಡಿ, ಮೆಸೇಜ್ ಮಾಡಿ, ಇಲ್ಲ ಕಾಮೆಂಟ್ ಹಾಕಿ, ನಾನೇ ಮಾಡ್ತೀನಿ. ಮಾಡಿ ನನ್ನ ಡಿಸ್ಕಷನಿಂದ ನಿಮ್ಗೆ ಹೆಲ್ಪ್ ಆಗಿರತ್ತೆ ಅಂದ್ಕೊತೀನಿ. ಏನೋ ಡೌಟ್ಸ್ ಇದೆ, ನಮ್ಮದು ಕನ್ನಡ ಸ್ವಲ್ಪ ಮಿಕ್ಸಿಂಗ್ ಕನ್ನಡ. ನಾವು ಹೊಸೂರು ಬಾರ್ಡ್ರ್ ಥರ ಇರೋದು. ತಮಿಳು, ತೆಲುಗು, ಕನ್ನಡದವರೆಲ್ಲ ಇರ್ತಾರೆ, ಎಲ್ಲ ಭಾಷೆ ಮಾತಾಡ್ತೀವಲ್ಲ, ಸ್ವಲ್ಪ ನಮ್ಮದು ಭಾಷೆ ಮಿಕ್ಸ್ ಆಗತ್ತೆ. ಆ ಮಿಕ್ಸಿಂಗ್ ಅರ್ಥ ಆಗತ್ತೆ ನಿಮಗೆ, ಅರ್ಥ ಆಗೋದೇನಿರಲ್ಲ. ಅಂದರೆ ನಮ್ಮದು ಪ್ಯೂರ್ ಕನ್ನಡ ಇರಲ್ಲ. ಪ್ಯೂರ್ ಕನ್ನಡ ಮಾತಾಡ್ತಾರಲ್ಲ ಅವ್ರು ಬರೀ ಕನ್ನಡ ಮಾತ್ರ ಮಾತಾಡ್ತಾರೆ, ಅದಕ್ಕೆ ಪಕ್ಕ ಕನ್ನಡ ಮಾತಾಡ್ತಾರೆ. ನಾವು 2-3 ಭಾಷೆ ಮಾತಾಡೋದು ಮಿಕ್ಸ್ ಆಗುತ್ತೆ. ತೆಲುಗುವನು ಪಕ್ಕ ತೆಲುಗು ಮಾತಾಡ್ತಾನೆ, ಯಾಕಂದರೆ ಅವ್ನು ಪಕ್ಕ ಒಂದೇ ಭಾಷೆ ತೆಲುಗು ಮಾತಾಡೋ. ಕನ್ನಡದ ಒಂದೇ ಕನ್ನಡ ಮಾತಾಡ್ತಾರೆ, ಪಕ್ಕ ಕನ್ನಡ ಮಾತಾಡ್ತಾರೆ. ಅದರಿಂದ ನಾವು 2-3 ಭಾಷೆ ತಮಿಳು ಮಾತಾಡೋದು ನಮ್ಗೆ ಗೊತ್ತು. ಅದರಿಂದ ಮಿಕ್ಸ್ ಆಗುತ್ತೆ ಅಷ್ಟೇ. ಏನು ಬೇಜಾರು ಮಾಡ್ಕೊಬೇಡಿ. ಏನಾರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದರೆ ಧೈರ್ಯವಾಗಿ ನಮ್ಮನ್ನ ಕ್ವಶನ್ ಕೇಳಿ, ನಾವು ಆನ್ಸರ್ ಕೊಡ್ತೀವಿ. ನೆಕ್ಸ್ಟು ವೀಡಿಯೋಗೂ ಬರ್ತೀನಿ. ಇನ್ನೂ ಸಾವಿರಾರು ವಿಷಯಗಳಿದೆ. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ರೀಸೆಂಟಾಗಿ. ಇವಾಗ 18ನೇ ತಾರೀಕು ಮೇಲೆ ಟೈಮ್ ಚೆನ್ನಾಗಿದೆ ಅಂದಮೇಲೆ ಜೂನ್ 18ನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡಿದ್ದೀವಿ. ಮಾತಾಡ್ಕೊಂಡು ಹಂಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ ವೀಡಿಯೋಸು. ಸುಮ್ಮನೆ ನನ್ನ ನಾಲೆಜ್ ಇಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ವೇಸ್ಟು. ಜನ ಯಾರು ವೀಡಿಯೋ ನೋಡ್ತಾರೋ ಅವ್ರ ಬುದ್ಧಿ ಬರುತ್ತೆ.
ಬುದ್ಧಿ ಬಂದರೆ ಈ ಪಾಯಿಂಟ್ಸ್ ಎಲ್ಲ ನೋಡಿಕೊಂಡು ಲೀಗಲ್ ಒಪಿನಿಯನ್ ಇವೆಲ್ಲ ನೋಡಿಕೊಂಡು ಒಂದು ಡೀಲ್ ಮಾಡಿದ್ರೆ ನಮ್ಮ ನಾಲೆಜಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ ಸೊಸೈಟಿಗೆ ಅಂದ್ಬಿಟ್ಟು ಒಳ್ಳೆ ಮನೋಭಾವದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆನಾ? ಎಂಡ್ ಮಾಡೋಣ ಇವತ್ತು. ತಿರ್ಗೇನೋ ಡೌಟ್ಸ್ ಇದೆ ಫೋನ್ ಮಾಡಿ, ನಾನು ಮಾತಾಡ್ತೀನಿ, ಇಲ್ಲ ವಾಟ್ಸಪ್ ಮಾಡಿ. ಓಕೆನಾ? ನಾನು ಬರ್ತೀನಿ. ದೇವೇಂದ್ರ, ಥ್ಯಾಂಕ್ ಯು. ಜಟಾಯು ವಿಂಗ್ಸ್ ವಾಸ್ತುಶಾಸ್ತ್ರದಿಂದ ಮಾತಾ ಪಿತಾ ಗುರು ದೈವಂ. ಓಂ ಸಾಯಿರಾಮ್. ಥ್ಯಾಂಕ್ ಯು.